ಈ ಬ್ಲ್ಯಾಕ್ ಮ್ಯಾಜಿಕ್ ನಾನು ನಂಬಲ್ಲ, ಟ್ಯಾರೋ ಇರೋದೆಲ್ಲ ನಾನು ನಂಬಲ್ಲ, ಆಕರ್ಷಿಕ್ ರೆಕಾರ್ಡ್ ಅಂತೂ ಇಲ್ಲದೇ ಇಲ್ಲ. ನೀವು ಹೇಗೆ ನಂಬಿಸ್ತೀರಾ ಅವ್ರನ್ನ? ಅವ್ರು ಬಂದು ಹೇಳ್ತಾರಲ್ಲ ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಆಗಿರಬಹುದು ಕೇಳಿದಾಗ ಫಸ್ಟು ಕಾರ್ಡ್ಸ್ ಫುಲ್ ಮಾಡ್ತೀನಿ. ನಾವು ಅವ್ರ ಪ್ರಶ್ನೆ ತಗೊಂಡು ನಾವು ಕಾರ್ಡ್ಸ್ ಹಾಕಿದಾಗ ನಮ್ಗೆ ಉತ್ತರ ಸಿಕ್ಬಿಡತ್ತೆ. ಯೂಶಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಏನಾಗುತ್ತೆ ನೀವು ನೋಡ್ಬೋದು, ನಿಮಗೆ ಊಟದಲ್ಲಿ ಕೂದಲೇ ಸಿಗದೇ ಇರೋರಿಗೆ ಕೂದಲು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಸೈನ್. ಏನು ಮಾಟ ಇರ್ಬೋದು, ಮಂತ್ರ ಇರ್ಬೋದು, ಸ್ಪೆಲ್ಸ್ ಇರ್ಬೋದು, ಇವಾಗಿಂದ ಬಂದಿರುವಂಥದ್ದಲ್ಲ, ಎಷ್ಟೋ ವರ್ಷಗಳಿಂದ ಬಂದಿರುವಂಥದ್ದು. ನಿಜ ಹೇಳಬೇಕು ಅಂದರೆ ಏನು ಪ್ರೂಫ್ ಇಲ್ಲದೆ ಕೂಡ ಮಾಡ್ಬೋದು. ಜಸ್ಟ್ ಒಂದು ಕ್ಯಾಂಡಲ್ ಇದ್ದರೆ ಸಾಕು, ಯಾರಿಗೆ ತೊಂದರೆ ಬೇಕಿದ್ರೂ ಮಾಡ್ಬೋದು. ಇದಕ್ಕೇನೋ ಸೈಂಟಿಫಿಕ್ ಪ್ರೂಫ್ ಕೂಡ ಇದೆಯಾ? ನಿಜ ಹೇಳಬೇಕು ಅಂತಂದ್ರೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ ಈ ಥರ ಏನು ವಸ್ತುಗಳಾಗ್ಲಿ ಇನ್ನೊಂದಾಗ್ಲಿ ತಂದು ಹಾಕಲ್ಲ. ಯಾಕೆಂದ್ರೆ ಅವ್ರಿಗೆ ಕ್ಲೂ ಕೂಡ ಕೊಡಬೇಕು ಅಂತ ಅನ್ಸಲ್ಲ. ನಾನು ಸಜೆಸ್ಟ್ ಮಾಡೋದೇನು ಅಂತಂದ್ರೆ ವೆರಿ ಸಿಂಪಲ್. ನಿಂಬೆ ಹಣ್ಣು ಬರುತ್ತಲ್ಲ, ಜಸ್ಟ್ ಒಂದು ನಿಂಬೆ ಹಣ್ಣು ತಗೊಳ್ಳಿ, ಮೇಕ್ ಎನ್ ಇಂಟೆನ್ಷನ್. ಏನು ಇಂಟೆನ್ಷನ್ ಅಂತ ಹೇಳಿದ್ರೆ ಕಟ್ ಮಾಡಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಡಿಸ್ಕಾರ್ಡ್ ಮಾಡಿ. ಆಕ್ಚುಲಿ ಬ್ಲ್ಯಾಕ್ ನೆಗೆಟಿವ್ ಅಲ್ಲ. ನೀವು ವಿಚಸ್ನ ನೋಡಿದಾಗ ಬ್ಲ್ಯಾಕ್ ಬಟ್ಟೆ ಹಾಕ್ತಾರೆ, ನಮ್ಮ ಆರಾನ ಸೀಲ್ ಮಾಡುತ್ತೆ ಅದು. ಸೊ ಈ ಕರಂಗುಲಿ ಮಾಲಾ ಇರ್ಬೋದು ಅಥವಾ ಈ ಬ್ಲ್ಯಾಕ್ ಕ್ರಿಸ್ಟಲ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ, ಪ್ರೊಟೆಕ್ಷನ್. ಹೌದು, ಇಟ್ಸ್ ಲೈಕ್ ಅ ಪ್ರೊಟೆಕ್ಷನ್. ನೀವು ನೆಕ್ಸ್ಟ್ ಜನ್ಮ ತಗೊಂಡಾಗ ನೀವು ಮತ್ತೆ 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಲ್ಲ, 5ನೇ ಕ್ಲಾಸಿಂದಾನೇ ನೀವು ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ನೀವು ನೋಡ್ಬೋದು ಕೆಲವರು ಹುಟ್ಟಿದಾಗ್ಲೇನೆ ಅವ್ರ ಎಬಿಲಿಟಿ ತುಂಬಾ ಡಿಫ್ರೆಂಟ್ ಇರುತ್ತೆ. ಅದು ಏನಕ್ಕೆ ಅಂದ್ರೆ ಸೈಕೋಮೆಟ್ರಿ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಫೋನ್ ಇದೆ ಅಲ್ವಾ, ನೀವು ಆ ಫೋನ್ ಮುಟ್ಟಾದ್ಮೇಲೆ ಆ ಫೋನ್ನ ಹಿಡ್ಕೊಂಡು ವಿ ಕ್ಯಾನ್ ಸಿ ನೀವು ಎಲ್ಲಿ ಹೋಗಿದ್ದೀರಾ ಅಂತ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ನೋಡ್ಬೋದು. ನಿಜವಾಗ್ಲು ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅಲ್ಲ ಅದು ತುಂಬಾ ಪವರ್ಫುಲ್. ಆಜಾ ಬೋರ್ಡ್ ಇದೆ ಗೊತ್ತಾ, ಆ ಆಜಾ ಬೋರ್ಡ್ ಅಲ್ಲಿ ದೆಸೆ ಆಕ್ಚುಲಿ ಸ್ಪಿರಿಟ್ಸ್ ಬಂದೇ ಇರಲ್ಲ ಅಂತೆ ಕೆಲವು ಸಲ. ನಮ್ಮಲ್ಲಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ ಇದೆ ಅಂದ್ರೆ ಇಟ್ ಕ್ಯಾನ್ ಟ್ಯಾಪ್ ಅಂತೆ. ಅಂದ್ರೆ ನಮ್ಮ ಥರ್ಡ್ ಐ ಮುಖಾಂತರ ನಮ್ಮ ಫ್ಯೂಚರ್ ನೋಡ್ಬೋದು. ನಾವ್ ಯಾವಾಗ ಕುಂಡಲಿನಿ ಎನರ್ಜಿನ ಆಕ್ಟಿವೇಟ್ ಮಾಡ್ತೀವಿ ಆವಾಗ ಈ ಪರ್ಟಿಕ್ಯುಲರ್ ಥರ್ಡ್ ಐನ ನಾವು ಆಕ್ಟಿವೇಟ್ ಮಾಡಬಹುದು. ಅದೇ ಈ ಕುಂಡಲಿನಿ ಸಹಸ್ರಾರಕ್ಕೆ ಹೋಗಿ ನಿಂತಾಗ ನೀವು ಬದುಕಿದ್ರು ಸಹಿತ ನಾವು ಈ ದೇಹವನ್ನ ಬಿಟ್ಟು ಹೋಗಿ ಮತ್ತೆ ಪುನಃ ವಾಪಸ್ಸು ಈ ದೇಹಕ್ಕೆ ಬರಬಹುದು. ಈ ವಿಚಸ್ ಅಂದ್ರೆ ಮಾಟಗಾತಿಯು ಒಂಥರ ಕಪ್ಪು ಕಲರ್ ಡ್ರೆಸ್ ಹಾಕಿರ್ತಾರೆ. ವಿಚಸ್ ಅಂದ್ರೆ ಯಾರು ಅಂತ ನೋಡುವಾಗ ನಾವು ತುಂಬಾ ಹಿಂದಿನ ಕಾಲಕ್ಕೆ ಹೋಗ್ಬೇಕಾಗತ್ತೆ. ಆಗಿನ ಕಾಲದಲ್ಲಿ ಈ ತರ ಯಾವ್ದು ರಿಲಿಜನ್ ಇರ್ಲಿಲ್ಲ, ಆವಾಗಿದ್ದು ಶಾಮನಿಸಮ್ ಮಾತ್ರ. ಇವರೆಲ್ಲ ಹೇಳೋ ತರ ಅವರು ಕೆಟ್ಟದಾಗ ಬಟ್ಟೆ ಹಾಕೊಳ್ಳೋದಾಗ್ಲಿ ಅಥವಾ ಮಕ್ಕಳನ್ನ ಸಾಯಿಸೋದಾಗ್ಲಿ ಹಾಗೆಲ್ಲ ಏನು ಇರಲ್ಲ. ನೀವು ಅವ್ರನ್ನ ನೋಡಿದಾಗ ಅವರು ವಿಚಸ್ ಅಂತ ನಿಮಗ್ ಗೊತ್ತೇ ಆಗಲ್ಲ, ಅಷ್ಟು ನಾರ್ಮಲ್ ಆಗಿರ್ತಾರೆ. ಈ ಸ್ಪೆಲ್ ಮಾಡೋದ್ರ ಮುಖಾಂತರ ಒಬ್ಬ ವ್ಯಕ್ತಿನ ಕಂಟ್ರೋಲ್ ಮಾಡಬಹುದು ಅಂತೆ. ಸ್ಪೆಲ್ಸ್ ಆರ್ ನಾಟ್ ಅ ಜೋಕ್. ಸೊ ನನ್ಗೆ ಹೆಂಗಾಯ್ತು ಅಂದ್ರೆ ಒಂದಷ್ಟು ಜನ ಹೆಂಗಸರು ಒಂದು ಅಲ್ಲಿ ಕಲ್ಗಳಿದಾವೆ, ಎಲ್ಲ ಓಡಾಡ್ತಾ ಇದಾರೆ, ಏನೋ ಮಾಡ್ತಾ ಇದಾರೆ. ನನ್ಗೆ ಅವಾಗ ಗೊತ್ತಿಲ್ಲ ಅದು ಇದು ಪಾಸ್ಟ್ ಲೈಫ್ ಮೆಮರಿ ಅಂತ. ಸರ್ ಏನಿದು ಅಂತ ಹುಡುಕ್ತಾ ಹೋದಾಗ ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಇರ್ತಕ್ಕಂಥ ನಮ್ಮ ಅತಿಥಿಗಳು ಶ್ವೇತಾ ಆನಂದ್ ಅವರು. ನಮಸ್ತೆ. ನಮಸ್ಕಾರ ಸರ್. ನೀವು ಎಲ್ಲರಿಗಿಂತ ಹೆಚ್ಚಾಗಿ ನೀವೊಬ್ಬರು ಸ್ಪಿರಿಚುವಲ್ ಹೀಲರ್ ಆಗಿ, ಆಮೇಲೆ ಆಕಾಶಿಕ್ ರೆಕಾರ್ಡ್ ನೋಡ್ತೀರಾ. ಎಲ್ಲರಿಗಿಂತ ನೀವೊಬ್ರು ಕಾರ್ಡೋಮ್ಯಾನ್ಸನಿಸ್ಟ್ ಕೂಡ. ಹೌದು. ಸೊ ಈಗ ಇಷ್ಟು ಪ್ರೊಫೈಲ್ಗಳಲ್ಲಿ ನಿಮಗೆ ಯಾವುದ್ರಲ್ಲಿ ರಿಸಲ್ಟ್ ಆಕ್ಚುಲಿ ಅಕ್ಯುರೇಟ್ ಅನ್ಸುತ್ತೆ ನಿಮಗೆ? ಎಲ್ಲಾನು ಸರ್, ಎಲ್ಲಾನು. ನಂದು ಮೇನ್ ಫೋರ್ಟೆ ಬಂದು ಫಾರ್ಚೂನ್ ಟೆಲ್ಲಿಂಗ್. ಅಂದ್ರೆ ನಾನು ಹೀಲಿಂಗು ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಬಟ್ ನನ್ನ ಮೇನ್ ಸ್ಟ್ರೆಂತ್ ಬಂದು ಫಾರ್ಚೂನ್ ಟೆಲ್ಲಿಂಗ್. ಈಗ ಸೊ ಟ್ಯಾರೋ ಇರ್ಬೋದು, ಆಕಾಶಿಕ್ ರೆಕಾರ್ಡ್ಸ್ ಇರ್ಬೋದು. ಈಗ ಎಷ್ಟೊಂದ್ ಸರಿ ಈಗ ನಾನು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆನೋ ಅಥವಾ ಈ ಹೌದು. ತರದೆಲ್ಲ ಸೈಕಿಕ್ ಅಟ್ಯಾಕ್ಸ್ ಬಗ್ಗೆ ಹೌದು. ಪಾಡ್ಕಾಸ್ಟ್ ಮಾತಾಡಿದಾಗ ಹೌದು ಕೆಲವರು ರಿಲೇಟ್ ಮಾಡ್ಕೊಂತಾರೆ, ಹೌದು ಕೆಲವರು ನಮ್ಮ ಲೈಫಲ್ಲಿ ಹಿಂಗ್ ನಡೀತಿದೆ ಅಂತ. ಹೌದು ಇನ್ ಕೆಲವ್ರು ಯಾರೋ ಒಬ್ರು ಬಂದು ಕಮೆಂಟ್ ಮಾಡ್ತಾರೆ, ಏನ್ ಸರ್ ಇವಾಗಿನ ಕಾಲದಲ್ಲೂ ಇದೆಲ್ಲ ಏನ್ ಸರ್ ಇದೆಲ್ಲ ಮೂಢನಂಬಿಕೆ, ಅದು ಇದು ಹಂಗೆ ಹೆಂಗೆ ಅಂತೆಲ್ಲ ಮಾತಾಡ್ತಾರೆ, ಇದೆಲ್ಲೂ ನಡೀತಾನೆ ಇಲ್ಲ, ಸುಳ್ಳು ಅಂತ ಯಾರೋ ಒಬ್ರು ಹೇಳ್ತಾರೆ. ಹೌದು ರೀಸೆಂಟ್ ಆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಮನೆ ಹಿಂದೆನೆ ಇದು ಯಾವಾಗ ಅಂದ್ರೆ ಜೂನ್ ತಿಂಗಳಲ್ಲಿ 2026 ಜೂನ್ ತಿಂಗಳಲ್ಲಿ 7ನೇ ತಾರೀಕು 6ನೇ ತಾರೀಕು ಒಂದು ಫೇಮಸ್ ಟಿವಿ ಚಾನೆಲ್ಗಳೆಲ್ಲ ಪ್ರಸಾರ ಮಾಡ್ತಾರೆ ಇದನ್ನು. ಸದಾಶಿವನಗರ ಏರಿಯಾದಲ್ಲಿ ಅವ್ರ ಮನೆ ಹಿಂದಿನ ಬೀದಿಲಿ ಒಂದು ವೃತ್ತಾಕಾರ ಮಾಡಿಬಿಟ್ಟು ಕೋಳಿನ ಕಟ್ ಮಾಡಿ ವಾಮಾಚಾರ ಮಾಡಿ ಅಲ್ಲಿ ಬಿಸಾಕ್ ಹೋಗಿದ್ರಂತೆ. ಆಮೇಲೆ ಪೊಲೀಸವರೆಲ್ಲ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು CM ಮನೆ ಹಿಂದೆ ಅಷ್ಟು ಭದ್ರಕೋಟೆ ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ಈ ತರದೆಲ್ಲ ಏನೇನೋ ಮಾಡಿ ಹಾಕ್ತಾರೆ, ನಿಂಬೆಹಣ್ಣು ಇಡ್ತಾರೆ. ಹೌದು. ಇದೆಲ್ಲ ಏನಿದೆ ಆಕ್ಚುಲಿ? ಈಗ ಒಬ್ರಿಗೆ ತೊಂದರೆ ಮಾಡಬೇಕು ಅಂತ ಇದ್ರೆ ಅವು ಆಕ್ಚುಲಿ ಅದೆಲ್ಲ ಏನು ಅಂದ್ರೆ ಅವ್ರು ಯೂಸ್ ಮಾಡುವಂತಹ ಕೆಲವೊಂದು ವಸ್ತುಗಳಾಯ್ತಾ. ಬಟ್ ನಿಜ ಹೇಳಬೇಕು ಅಂತಂದ್ರೆ
ಈ ಏನು ಮಾಟ ಇರ್ಬೋದು, ಮಂತ್ರ ಇರ್ಬೋದು, ಸ್ಪೆಲ್ಸ್ ಇರ್ಬೋದು, ಇವಾಗಿಂದ ಬಂದಿರುವಂಥದ್ದಲ್ಲ. ಎಷ್ಟೋ ವರ್ಷಗಳಿಂದ ಬಂದಿರುವಂಥದ್ದು. ನಿಜ ಹೇಳಬೇಕು ಅಂದರೆ ಏನು ಪ್ರೂಫ್ ಇಲ್ಲದೆ ಕೂಡ ಮಾಡ್ಬೋದು. ಜಸ್ಟ್ ಒಂದು ಕ್ಯಾಂಡಲ್ ಇದ್ದರೆ ಸಾಕು, ಯಾರಿಗೆ ತೊಂದರೆ ಬೇಕಿದ್ರೂ ಮಾಡ್ಬೋದು. ಕೆಲವ್ರು ಜೋಕ್ ಮಾಡ್ತಾರೆ, ಏನು ಹೇಳ್ತಾ ಇದ್ದಾರೆ ಇವಳು, ಕ್ಯಾಂಡಲ್ ಜೊತೆಗೆ ನಾವೇನಾದರೂ ಮಾಡ್ಬೋದಾ? ಖಂಡಿತ ನಿಮಗೆ ಆ ಎಬಿಲಿಟಿ ಇರಬೇಕು. ಮತ್ತು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರದ್ದು ಒಂದು ಕ್ಲಾರಿಟಿ ಇರಬೇಕು. ಮತ್ತು ನಮ್ಗೆ ಆ ಪವರ್ ಇರಬೇಕು ಒಳಗಡೆಯಿಂದ. ಇಟ್ಸ್ ಲೈಕ್ ನಿಮ್ಮ ಕಪ್ಪಲ್ಲಿ ಕಾಫಿ ಇದ್ದರೆ ನೀವು ಬೇರೆ ಕಪ್ಪಿಗೆ ಹಾಕ್ಬೋದು. ನಿಮ್ಮ ಕಪ್ಪಲ್ಲಿ ಕಾಫಿ ಇಲ್ಲ ಅಂದರೆ ನೀವು ಹಾಕೋಕ್ಕಾಗಲ್ಲ ಅಲ್ಲ. ಅದೇ ರೀತಿ ನಿಮ್ಮಲ್ಲಿ ಆ ಎನರ್ಜಿ ಇದ್ದರೆ ನೀವು ಏನಕ್ಕೆ ಬೇಕಾದರೂ ಅದನ್ನು ಡೈರೆಕ್ಟ್ ಮಾಡ್ಬೋದು. ಸೊ ನಿಮಗೆ ಒಂದು ಕ್ಯಾಂಡಲಿಂದ ಬೇಕಿದ್ರೆ ಏನು ಬೇಕಿದ್ರೂ ಒಬ್ರಿಗೆ ತೊಂದರೆ ಮಾಡ್ಬೋದು. ಇದೆಲ್ಲ ಎನರ್ಜಿ ಲೆವೆಲಲ್ಲಿ, ಸೈಕಿಕ್ ಲೆವೆಲಲ್ಲಿ ವರ್ಕ್ ಆಗುತ್ತಾ? ಅಥವಾ ಇದಕ್ಕೇನೋ ಸೈಂಟಿಫಿಕ್ ಪ್ರೂಫ್ ಕೂಡ ಇದೆಯಾ? ಸೊ ಸೈಂಟಿಫಿಕ್ ಅನ್ನೋಕ್ಕಿಂತ ಇದು ನಡೆಯುವಂಥದ್ದು ಒಂದು ಎನರ್ಜಿ ಲೆವೆಲಲ್ಲಿ. ಈಗ ಉದಾಹರಣೆಗೆ ನಿಮಗೆ ನಿಮ್ಮ ಮೇಲೆ ಸೈಕಿಕ್ ಅಟ್ಯಾಕ್ ಆಗಿದೆ ಅಂತ ಹಾಗೆ ಇಲ್ಲ ಅಂತ ಇಟ್ಕೊಳ್ಳಿ, ಆಯಿತಾ? ಅದೇ ನಿಮ್ಮ ಮನೆ ಮುಂದೆ ಯಾರಾದರೂ ಒಬ್ಬರು ಬಂದು ಕೋಳಿ ಕಟ್ ಮಾಡಿ ಹಾಕಿ ನಿಂಬೆ ಹಣ್ಣೆಲ್ಲ ಹಾಕಿದಾಗ ನಿಮ್ಗೇನಾಗತ್ತೆ, ಭಯ ಆಗಕ್ಕೆ ಶುರು ಆಗತ್ತೆ, ಆಯಿತಾ? ಸೊ ನೀವೇನು ಅನ್ಕೋತೀರ, ಯಾರೋ ಏನೋ ನಂಗೆ ತೊಂದರೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಹುಷಾರು ತಪ್ಪಿದ್ರು, ಯು ವಿಲ್ ಬಿ ಲೈಕ್, ಅದರಿಂದನೇ ನಮ್ಮ ಮನೆ ಹತ್ರ ಯಾರೋ ಇದು ಕಟ್ ಮಾಡಿ ಹಾಕಿದ್ರಲ್ಲ, ಸೊ ಅವರೇ ಮಾಡಿದ್ದಾರೆ. ಸೊ ಬಂದು ಸೈಕಲಾಜಿಕಲ್. ನಮ್ಮ ಮೈಂಡ್ ಹೇಗಿದೆ ಅಂತಂದರೆ, ಏನಾದರೂ ನೋಡ್ಬಿಟ್ಟಾಗ ಒಂದಕ್ಕೊಂದು ರಿಲೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ನಿಜ ಹೇಳಬೇಕು ಅಂತಂದರೆ, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ, ಈ ಥರ ಏನು ವಸ್ತುಗಳಾಗಲಿ ಇನ್ನೊಂದಾಗಲಿ ತಂದು ಹಾಕಲ್ಲ. ಯಾಕೆಂದರೆ ಅವ್ರಿಗೆ ಕ್ಲೂ ಕೂಡ ಕೊಡಬೇಕು ಅಂತ ಅನ್ಸಲ್ಲ. ಈಗ ನಾನೇನಾದರೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ನಾನು ಕ್ಲೂ ಕೊಟ್ಟರೆ ನೀವೇನು ಮಾಡ್ತೀರಾ? ಯಾರೋ ನಂಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಚ್ಚೆತ್ಕೋತೀರಾ ಅಲ್ವಾ? ಸೊ ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಆ ಥರ ಸಾಮಾನುಗಳು ಬಂದು ಕಣ್ಣಿಗೆ ಕಾಣಿಸೋ ಥರ ಅಟ್ಲೀಸ್ಟ್ ಹಾಕಲ್ಲ. ಹೂತಾಕ್ಬೋದು, ಇಲ್ಲ ಅಂತ ಹೇಳಲ್ಲ. ಕಣ್ಣಿಗೆ ಕಾಣಿಸ್ದೇ ಇರೋ ಥರ ಹೂತಾಕ್ಬೋದು, ಬಟ್ ಎದುರುಗಡೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಹಾಕಲ್ಲ. ಒಂದು ಇಸ್ ನಿಮಗೆ ಸೈಕಲಾಜಿಕಲಿ ನಿಮಗೆ ಭಯ ಪಡ್ಸೋಕ್ಕೆ, ಸೈಕಲಾಜಿಕಲಿ ನಿಮಗೆ ಎಫೆಕ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡುವಂಥದ್ದು ಅದು. ಬಟ್ ನಿಜವಾದ ಯಾರು ಈ ಥರ ಮಾಡ್ತಾರಲ್ಲ, ಅವರು ಈ ಥರ ಎದುರುಗಡೆ ಕಾಣಿಸೋ ಥರ ಯಾವುದು ವಸ್ತುಗಳನ್ನ ಎಸೆಯಲ್ಲ ಅವರು. ಸೊ ತುಂಬ ಜನ ಕೇಳ್ತಾರಲ್ವಾ, ಈಗ ಓಕೆ ಸೊಲ್ಯೂಷನ್ ಹೌದು, ಸೊಲ್ಯೂಷನ್ ಏನಿದೆ ಏನು ಹಾಗಂತ ಹೇಳ್ಬಿಟ್ಟು. ಸೊ ವಾಟ್ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ವೆರಿ ಸಿಂಪಲ್. ನಿಂಬೆ ಹಣ್ಣು ಬರುತ್ತಲ್ಲ, ಜಸ್ಟ್ ಒಂದು ನಿಂಬೆ ಹಣ್ಣು ತೊಗೊಳ್ಳಿ. ಮೇಕ್ ಎನ್ ಇಂಟೆನ್ಷನ್. ಏನು ಇಂಟೆನ್ಷನ್ ಅಂತ ಹೇಳಿದ್ರೆ, ನನ್ನ ಬಾಡಿಲಿ ಏನೆಲ್ಲ ನೆಗೆಟಿವಿಟಿ ಇದೆ ಅದು ಹೋಗಲಿ ಅಂತ ಹೇಳ್ಬಿಟ್ಟು ತಲೆಯಿಂದ ಕಾಲು ತನಕ ಪೂರ್ತಿ ಅದನ್ನು ರಬ್ ಮಾಡಿಬಿಟ್ಟು ಕಟ್ ಮಾಡಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಡಿಸ್ಕಾರ್ಡ್ ಮಾಡಿ. ತಿನ್ನಬಾರ್ದು, ಏನು ಮಾಡಬಾರ್ದು, ಜಸ್ಟ್ ಎಸ್ತು ಬಿಡುವಂಥದ್ದು. ಇದು ಒಂದು. ಎರಡನೇದು, ನಿಮಗೆ ಕ್ರಿಸ್ಟಲ್ಸ್ ಸಿಗತ್ತಲ್ಲ, ಸೊ ಆನಿಕ್ಸ್ ಅಂತ ಸಿಗತ್ತೆ. ಆನಿಕ್ಸ್ ಇರ್ಬೋದು, ಇಲ್ಲ ಟೈಗರ್ಸ್ ಆಗಿರ್ಬೋದು. ಅದು ತುಂಬ ಒಳ್ಳೆಯದು ನಮಗೆ ಪ್ರೊಟೆಕ್ಷನ್ಗೆ. ಹೌದು ಆಯಿತಾ, ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಕರಂಗುಲಿ ಮಾಲ ಕೂಡ ತುಂಬ ಒಳ್ಳೆಯದು ಯೂಸ್ ಮಾಡೋಕ್ಕೆ. ಹೌದು. ಸೊ ಕರಂಗುಲಿ ಮಾಲ ಅಂದರೆ ಏನು ಅಂದರೆ, ಅದು ಎಬನಿ ಅಂತ ಹೇಳ್ತಾರೆ. ವುಡ್ ಬರುತ್ತಲ್ಲ, ಎಬನಿ ವುಡ್ ಅದು. ಸೊ ಆ ವುಡ್ನ ತಗೊಂಡು ಅದರಲ್ಲಿ ಆ ಸಣ್ಣ ಸಣ್ಣ ಬೀಡ್ಸ್ನ ಹಾಕಿರ್ತಾರೆ. ಯೂಶಲಿ ನಮಗೆಲ್ಲ ಏನಂದರೆ, ಬ್ಲ್ಯಾಕ್ ಅಂದರೆ ನೆಗೆಟಿವು, ಬ್ಲ್ಯಾಕ್ ಅಂದರೆ ಹಾಕೋಬಾರ್ದು, ನೆಗೆಟಿವಿಟಿ ಹಾಗೆಲ್ಲ ಇರುತ್ತೆ. ಆ್ಯಕ್ಚುಲಿ ಬ್ಲ್ಯಾಕ್ ನೆಗೆಟಿವ್ ಅಲ್ಲ, ಆಯಿತಾ? ಸೊ ನೀವು ನೋಡ್ಬೋದು, ಈ ಸಾವ್ಗೆಲ್ಲ ಹೋದಾಗ ಯೂಶಲಿ ಬ್ಲ್ಯಾಕ್ ಬಟ್ಟೆ ಹಾಕ್ತಾರೆ, ಅಥವಾ ನೀವು ವಿಚಸ್ನ ನೋಡಿದಾಗ ಬ್ಲ್ಯಾಕ್ ಬಟ್ಟೆ ಹಾಕ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಕತ್ಲಲ್ಲಿ ಓಡಾಡಿದಾಗ ಕಾಣಿಸ್ದಂಗಿರಲಿ, ವಿಚಸ್ ಯೂಶಲಿ ಬಚ್ಚಿಟ್ಕೊಂಡಂಗಿರಲಿ ಅಂತ ಒಂದು. ಎರಡನೇದು, ನಮ್ಮ ಆರಾನ ಸೀಲ್ ಮಾಡುತ್ತೆ ಅದು ಬ್ಲ್ಯಾಕ್ ಇದು ಡ್ರೆಸ್ಸಸ್ ಹಾಕಿದಾಗ. ಸೊ ಹಾಗಾಗಿ ಬ್ಲ್ಯಾಕ್ ಇಸ್ ನಾಟ್ ಸಮಥಿಂಗ್ ನೆಗೆಟಿವ್. ಸೊ ಈ ಕರಂಗುಲಿ ಮಾಲ ಇರ್ಬೋದು, ಅಥವಾ ಈ ಬ್ಲ್ಯಾಕ್ ಕ್ರಿಸ್ಟಲ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ, ಅಂದ್ರೆ ಕರಂಗುಲಿ ಮಾಲ ನಿಮ್ಗೊಂದು ಪ್ರೊಟೆಕ್ಷನ್ ತರ. ಹೌದು, ಇಟ್ಸ್ ಲೈಕ್ ಅ ಪ್ರೊಟೆಕ್ಷನ್. ಆನಿಕ್ಸ್ ಇರ್ಬೋದು, ಕರಂಗುಲಿ ಮಾಲ ಇರ್ಬೋದು, ಇಟ್ಸ್ ಲೈಕ್ ಅ ಪ್ರೊಟೆಕ್ಷನ್. ಇನ್ನೊಂದು ವುಡ್ ಬಂದು ಇನ್ಸುಲೇಟರ್ ಅದು ಅಲ್ವಾ? ಸೊ ಇನ್ಸುಲೇಟ್ ಮಾಡುತ್ತೆ ಅದು. ಹಾಗಾಗಿ ಕರಂಗುಲಿ ಮಾಲ ಇಸ್ ವೆರಿ ಗುಡ್. ನಮ್ಮ ಏನಂತಾರೆ ಹೇಳಿ, ಆರಾ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಒಳ್ಳೇದು. ಮೊದಲೆಲ್ಲ ಬರೀ ಕೇರಳ, ತಮಿಳ್ನಾಡು ಅಲ್ಲ ಯೂಸ್ ಮಾಡೋರು, ಬಟ್ ಈಗ ನಮ್ಮ ಜನ ತುಂಬಾ ಜನ ಯೂಸ್ ಮಾಡ್ತಾರೆ, ನಮ್ಮಲ್ಲೂ ಕೂಡ. ಹೌದು, ಖಂಡಿತ ತುಂಬಾ ದೊಡ್ಡ ಪೊಲಿಟಿಷಿಯನ್ಸ್, ಬಿಕಾಸ್ ತುಂಬಾ ಪವರ್ಫುಲ್ ಇದೆ ಅದು. ಅಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ದೇಸೆ ಏನಂತ ಹೇಳಿ, ಕರಂಗುಲಿ ಮಾಲ ಅದು ನೀವು ಟಚ್ ಮಾಡಿದಾಗ ತಣ್ಣಕ್ಕಿರುತ್ತೆ ಯಾವಾಗ್ಲೂ ಅಂತ ಹೇಳ್ಬಿಟ್ಟು. ಸೊ ಇಟ್ ಕೀಪ್ಸ್ ಎ ಬಾಡಿ ಕೂಲ್ ಅಂತ ಸಹಿತ ಹೇಳ್ತಾರೆ. ಈಗ ನೀವು ತುಂಬಾ ಕೇಸಸ್, ಈಗ ಬ್ಲ್ಯಾಕ್ ಮ್ಯಾಜಿಕ್ ಯಾರು ಮಾಡಿದ್ರೆ ಅದೇ ವಿಚಾರವಾಗಿ ಆಕಾಶಿಕ್ ರೀಡಿಂಗ್ ಅಲ್ಲಿ ಸತ್ತೋರ್ ಜೊತೆ ಕಮ್ಯುನಿಕೇಟ್ ಮಾಡೋದಾಗ್ಲಿ, ಈ ತರದ್ದು ತುಂಬಾ ಜನ ಬಂದು ನಿಮ್ಮನ್ನ ಕನ್ಸಲ್ಟ್ ಮಾಡ್ತಾರೆ, ಸೊಲ್ಯೂಷನ್ ಕೊಡ್ತೀರಾ. ಬಟ್ ಆದ್ರೆ ಫಾರ್ ಎಕ್ಸಾಂಪಲ್, ಇವತ್ತು ನಾನೇ ಅಂತಾನೆ ಅನ್ಕೊಳ್ಳಿ, ನನಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ನಾನು ನಂಬಲ್ಲ, ನನಗೆ ನಂಬಿಕೆನೇ ಇಲ್ಲ. ಆಮೇಲೆ ಇದೇನದು ಈ ಟ್ಯಾರೋಗ್ ಇರೋದೆಲ್ಲ ನಾನು ನಂಬಲ್ಲ, ಆಕಾಶಿಕ್ ರೆಕಾರ್ಡ್ ಅಂತೂ ಇಲ್ಲವೇ ಇಲ್ಲ. ಯಾರಾದ್ರೂ ಒಬ್ರು ನಿಮ್ಮ ಮುಂದೆ ಈ ತರ ಕುತ್ಕೊಂಡು ನಿಮಗೆ ಕ್ವಶನ್ ಮಾಡಿದಾಗ, ಇದೆಲ್ಲ ಸುಳ್ಳು, ಇದೆಲ್ಲ ಬೋಗಸ್ಸು,
ಇದೆಲ್ಲ ಮೂಢನಂಬಿಕೆ ಅಂತ ಅಂದಾಗ ನೀವು ಹೇಗೆ ನಂಬಿಸ್ತೀರಾ ಅವ್ರನ್ನ? ಫಸ್ಟ್ ಆಫ್ ಆಲ್ ನಾವು ಯಾರನ್ನೂ ನಂಬ್ಸೋಕ್ಕಾಗಲ್ಲ ಸರ್. ಯಾರು ನಂಬಿಕೆ ಇಲ್ಲ ಅಂತ ಹೇಳಿ ಬರ್ತಾರಲ್ಲ ಅವ್ರನ್ನ ನಂಬ್ಸೋಕ್ಕೆ ಆಗಲ್ಲ. ಅದರಲ್ಲೂ ನನ್ನ ನಂಬು, ನನಗೆ ಇಷ್ಟು ಪವರ್ ಇದೆ, ಅಷ್ಟು ಪವರ್ ಇದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಫಸ್ಟ್ ಅವ್ರು ಬಂದು ಕೂತ್ಕೊಂಡಾಗ ನಾನೇನು ಮಾಡ್ತೀನಿ, ನನ್ನ ಕಾರ್ಡ್ಸ್ ಏನಿದೆಲ್ಲ ಅದನ್ನು ತೊಗೊತೀನಿ ಆ್ಯಂಡ್ ಐ ವಿಲ್ ಟೆಲ್ ದೆಮ್ ಲೈಕ್ ನಾವು ಫಸ್ಟ್ ಕಾರ್ಡ್ ಲೇ ಮಾಡಿದಾಗ ನಮಗೆ ಗೊತ್ತಾಗ್ಬಿಡತ್ತೆ. ಫಸ್ಟ್ ಆಫ್ ಆಲ್ ವಿಲ್ ಚೆಕ್ ನಿಜವಾಗ್ಲೂ ಇದು ಅವ್ರು ಬಂದು ಹೇಳ್ತಾರಲ್ಲ ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಆಗಿರಬಹುದು, ಬಟ್ ಸ್ಟಿಲ್ ಅವರಿಗೆ ಪ್ರಾಬ್ಲಮ್ ಇದೆ ಬಂದು ಹೇಳ್ತಾರಲ್ಲ, ಹೇಳಿದಾಗ ಫಸ್ಟು ಕಾರ್ಡ್ಸ್ ಪುಲ್ ಮಾಡ್ತೀನಿ. ಪುಲ್ ಮಾಡಿಬಿಟ್ಟು ನಾವು ಏನು ಕೆಲವೊಂದು ಸಂಗತಿಗಳು ಹೇಳಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅನ್ಸಕ್ಕೆ ಶುರು ಆಗುತ್ತೆ, ಓ ಹೌದಲ್ವಾ ಕರೆಕ್ಟ್ ಇವ್ರು ಹೇಳ್ತಾ ಇರೋದು ನನಗೆ ರಿಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟೇ ಸ್ಕೆಪ್ಟಿಕಲ್ ಇರಲಿ ಅಥವಾ ಎಷ್ಟೇ ನಂಬಿಕೆ ಇಲ್ಲದೆ ಬಂದರೂ ಕೂಡ ನಾವು ಪ್ರಶ್ನೆ ತೊಗೊಂಡು ನಾವು ಕಾರ್ಡ್ಸ್ ಹಾಕಿದಾಗ ನಮ್ಗೆ ಉತ್ತರ ಸಿಕ್ಬಿಡತ್ತೆ. ಸೊ ಯಾವಾಗ ನಾವು ಅವ್ರಿಗೆ ಹೇಳಕ್ಕೆ ಶುರು ಮಾಡ್ತೀವಿ ಆವಾಗ ಅವ್ರಿಗದು ಫ್ಲ್ಯಾಶ್ ಆಗುತ್ತೆ, ಓ ಕರೆಕ್ಟ್ ಅಲ್ವಾ ಇವ್ರು ಹೇಳ್ತಾ ಇರೋದಕ್ಕೂ ನನ್ನ ಲೈಫಲ್ಲಿ ನಡೀತಾ ಇರೋದಕ್ಕೂ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು. ಎರಡನೇದು, ತುಂಬ ಜನ ಏನೇ ಪ್ರಾಬ್ಲಮ್ಸ್ ಆದ್ರೂ ಎಲ್ಲದಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಲೇ ಹೇಳ್ತಾರೆ. ಏನಂತಾರೆ ಹೇಳಿ, ಕೆಲವು ಸಲ ಸೈಕಿಕ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಕೆಲವು ಸಲ ಸಿಂಪಲ್ ಏನೋ ಒಂದು ಇವಿಲ್ ಐ ಅಥವಾ ದೃಷ್ಟಿ ಆಗಿರ್ಬೋದು, ಅಥವಾ ಕೆಲವು ಸಲ ಅವ್ರದ್ದು ಗ್ರಹಗತಿಗಳು ಕೆಟ್ಟಿರ್ಬೋದು ಅಥವಾ ಟೈಮ್ ಕೆಟ್ಟಿರ್ಬೋದು. ಎಲ್ಲದಕ್ಕೂ ಅವರು ಬ್ಲ್ಯಾಕ್ ಮ್ಯಾಜಿಕ್ನೇ ಏನಂತಾರೆ ಹೇಳಿ ಬ್ಲೇಮ್ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಮಗೆ ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ ಇದು ಜಸ್ಟ್ ಬೇರೆ ಏನಾದ್ರೂ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಯೂಶಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಏನಾಗತ್ತೆ ನೀವು ನೋಡ್ಬೋದು, ಯಾವತ್ತು ನಿಮಗೆ ಊಟದಲ್ಲಿ ಕೂದಲೇ ಸಿಗದೇ ಇರೋರಿಗೆ ಕೂದಲು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಸೈನ್. ಹೌದು, ಫಸ್ಟ್ ಸೈನ್. ಹೌದು. ಎರಡನೇದು, ನಾರ್ಮಲಿ ಈಗ ನಾವು ತರಕಾರಿ ತರ್ತೀವಿ ಅಥವಾ ಏನೋ ಒಂದು ನಿಂಬೆ ಎಣ್ಣೆ ಇರ್ಬೋದು, ಏನೋ ಒಂದು ಇರ್ಬೋದು, ನೀವು ಹೊರಗಡೆ ಇಡಿ ಆಯ್ತಾ, ಇಟ್ಟಾಗ ನಾರ್ಮಲ್ ಆಗಿ ಅದು ಒಣಗೋದಕ್ಕೂ ಈ ಥರ ಏನಾದರೂ ನೆಗೆಟಿವಿಟಿ ಇದ್ದಾಗಲೂ ಬೇಗ ಒಣಗುತ್ತೆ ಅದು ಆಯ್ತಾ, ಬೇಗ ಒಣಗುತ್ತೆ. ಕೆಲವರು ಅಂತಾರೆ ಸುಮ್ಮನೆ ಇರು, ಸಮ್ಮರ್ ಟೈಮು ಸೊ ಒಣಗಿದೆ. ಹಾಗಲ್ಲ ಆಯ್ತಾ, ಸಮ್ಮರ್ ಟೈಮಲ್ಲೂ ಒಣಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಾರ್ಮಲಿ ಹೊರಗಡೆ ಇಟ್ಟಾಗ ಮಾಮೂಲಿ ಟೈಮಲ್ಲಿ ಒಣಗೋದಕ್ಕೂ ಈ ಥರ ಆದಾಗ ಒಣಗೋದಕ್ಕೂ ದೇರ್ಸ್ ಅ ಡಿಫ್ರೆನ್ಸ್. ಎರಡು. ಮೂರನೇದು, ನಾವು ಮನೆಯಲ್ಲಿ ಗಿಡಗಳು ಅದೆಲ್ಲ ಇಡ್ತೀವಿ ಗೊತ್ತಾ, ಅದು ಸರ್ವೈವ್ ಆಗಲ್ಲ. ನೀವು ಏನೇ ಮಾಡಿ ಅದಕ್ಕೆ ತೊಗೊಂಡೋಗಿ ಬಿಸಿಲಲ್ಲಿ ಇಡಿ ಅಥವಾ ನೀವು ಸರಿಯಾಗಿ ನೀರು ಹಾಕಿ ನೀವು ಏನೇ ಕೇರ್ ಮಾಡಿದ್ರು ಕೂಡ ಗಿಡಗಳು ಬದುಕಲ್ಲ. ಬಿಕಾಸ್ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಲ್ವಾ. ಸೊ ಹಾಗಾಗಿ ಅದು ಸರ್ವೈವ್ ಆಗಲ್ಲ. ದಟ್ ಈಸ್ ಆಲ್ಸೋ ಒನ್ ಸೈನ್ ದಟ್ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿದೆ. ಆ್ಯಂಡ್ ಯೂಶಲಿ ನೀವು ಕೇಳಿ, ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾ ಇರತ್ತಲ್ಲ, ಏನೋ ಒಂಥರ ಕಿರಿಕಿರಿ, ಅವ್ರು ಯೂಶಲಿ ದೇವ್ರಿಗೆ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಅನ್ಸಲ್ಲ, ಈ ಥರ ಇದ್ದೇ ಇರುತ್ತೆ. ರಾತ್ರಿ ಸರಿಗೆ ನಿದ್ದೆ ಮಾಡೋಕ್ಕಾಗಲ್ಲ. ಬಿಕಾಸ್ ಯೂಶಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಾಗ ಅವ್ರು ಫಸ್ಟ್ ಟಾರ್ಗೆಟ್ ಮಾಡೋದೇ ನಮ್ಮ ಸೈಕಿ ಅಥವಾ ನಮ್ಮ ಮೈಂಡ್ ಆಯಿತಾ. ಸೊ ಫಸ್ಟ್ ನಾವು ಮೈಂಡ್ ಡಿಸ್ಟರ್ಬ್ ಆದಮೇಲೆ ಇಟ್ ಈಸ್ ಈಸಿ ಫಾರ್ ದೆಮ್ ನಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ. ಸೊ ಹಾಗಾಗಿ ನೀವು ಕೇಳಿದ್ರೆ ದೇಸೆ ಏನೋ ಒಂಥರ ಕಿರಿಕಿರಿ, ಮನಃಶಾಂತಿ ಇಲ್ಲ, ಮನೇಲಿ ಗಲಾಟೆ, ದೇವ್ರ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಮೊದಲು ನಾನು ಹಿಂಗಿರಲೇ ಇರಲಿಲ್ಲ, ಇದು ಒಂದು. ಇನ್ನೊಂದು, ನೀವು ಅವ್ರ ಲೈಫ್ ನೀವು ನೋಡಿದಾಗ ಒಂಥರ ಹೇಳೋಕ್ಕಾಗದೇ ಇರೋಷ್ಟು ಅನ್ಲಕ್ಕಿ ಇವೆಂಟ್ಸು, ಹೇಳಕ್ಕೆ ಆಗದೆ ಇರೋಷ್ಟು ಅನ್ಲಕ್ಕಿ ಇವೆಂಟ್ಸ್. ಫಾರ್ ಎಕ್ಸಾಂಪಲ್, ನಾನು ಒಬ್ಬರು ಇದು ನೋಡಿದ್ದೆ. ಹೇಗೆ ಅಂದರೆ, ನೀವು ಅವ್ರ ಕುಂಡಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ, ಅವ್ರದ್ದು ಕುಂಡಲಿ ತುಂಬ ಚೆನ್ನಾಗಿದೆ. ಸೊ ಅವ್ರ ಕುಂಡಲಿ ಪ್ರಕಾರ ಹೇಗೆ ಅಂದರೆ, ಹೀ ಶುಡ್ ಬಿ ಹ್ಯಾವಿಂಗ್ ದ ಬೆಸ್ಟ್ ಲೈಫ್, ಒಳ್ಳೆ ಲೈಫ್ ಇರಬೇಕು ಅವ್ರಿಗೆ. ಬಟ್ ಅವ್ರದ್ದೊಂದು ನಡೆಸ್ತಾ ಇದ್ದಿದ್ದು ಒಂದು ಕಂಪನಿ ಲಾಸ್ ಆಗತ್ತೆ, ಮದುವೆ ಆಗಬೇಕಾಗಿದ್ದು ಹುಡುಗಿ ಬಿಟ್ಟು ಹೋಗ್ತಾಳೆ, ಆಮೇಲೆ ಅವ್ರು ಎಷ್ಟು ಚೆನ್ನಾಗಿದ್ದವ್ರು ಲಿಟ್ರಲಿ ಬೀದಿಗೆ ಬಂದು ನಿಲ್ತಾರೆ ವಿತೌಟ್ ಎನಿಥಿಂಗ್ ಆಯಿತಾ. ಸರಿ, ಅವ್ನು ಅನ್ಕೋತಾನೆ, ಸರಿ ಇಲ್ಲ ಇಷ್ಟು ಕಷ್ಟ ಆಗ್ತಿದೆಯಲ್ಲ ಹೋಗ್ಬಿಡೋಣ ಅಂತ ಹೇಳಿ ದೇಶನೇ ಬಿಟ್ಟು ಆತ ದುಬೈಗೆ ಹೋಗ್ತಾನೆ. ಅಲ್ಲಿ ಹೋದ್ರೂ ಸಹಿತ ಅವನಿಗೆ ಕೈ ಬಾಯಿ ಏನೂ ಅಂಟ್ತಿಲ್ಲ ಆಯಿತಾ. ಸೊ ಅಲ್ಲಿ ಹೋಗಿ ಅವನು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ. ಏನು ಮಾಡಿದ್ರು ಸಹಿತ ಇನ್ನೇನು ಡೀಲ್ಸ್ ಆಗುತ್ತೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ, ಇನ್ನೇನು ಡೀಲ್ಸ್ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಎಷ್ಟು ಜನದ ಹತ್ರ ಅವ್ನು ಕುಂಡಲಿ ತೊಗೊಂಡೋಗಿ ತೋರಿಸ್ದಾಗ್ಲೂ ದೇಸೆ ಇಲ್ಲ, ಟೈಮ್ ಚೆನ್ನಾಗಿದೆ, ಏನಕ್ಕೆ ಈ ಥರ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ. ಸೊ ಆವಾಗ ನಾವು ಆಕಾಶಕ ರೆಕಾರ್ಡ್ಸ್ ಇರ್ಬೋದು, ಇಲ್ವಾ ಟ್ಯಾರೋ ಇರ್ಬೋದು, ಅಥವಾ ಪ್ರಶ್ನೆ ಹಾಕಿದಾಗ ನಮಗೆ ಉತ್ತರ ಸಿಕ್ಬಿಡತ್ತೆ ಏನಕ್ಕೆ ಈ ಥರ ಆಗ್ತಾ ಇದೆ. ಅನ್ಯೂಶುವಲ್ ಬ್ಯಾಡ್ ಇವೆಂಟ್ಗಳು ನಡೆಯುತ್ತೆ. ದಟ್ ಈಸ್ ಆಲ್ಸೋ ಒಂದು ದೊಡ್ಡ ಸೈನು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ. ಆ್ಯಂಡ್ ಈಗ ತುಂಬ ಸಂದರ್ಭಗಳಲ್ಲಿ ನಾವು ಕೇಳಿರ್ತೀವಿ, ಎಷ್ಟೊಂದು ಸರಿ ಕೆಲವರು ಈಗ ಇದು ವಾರ ಆದಾಗ ಅಥವಾ ಏನೋ ಪ್ಲೇನ್ ಕ್ರಾಶ್ ಆದಾಗ, ಸುನಾಮಿ ಆದಂಥ ಟೈಮಲ್ಲೂ ಕೂಡ ಕೆಲವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದನ್ನು ಹೇಳಿದ್ದು, ಎಲ್ಲೋ ಯಾವುದೋ ಒಂದು ಸ್ಟೇಟಲ್ಲೋ ಒಂದು ರಾಜ್ಯದಲ್ಲೋ ಅಥವಾ ಇಲ್ಲೇ ಎಲ್ಲೋ ಅಂತ, ನನಗಿದು ಮುಂಚೆನೇ ಗೊತ್ತಿತ್ತು, ನನಗಿದು ಹಿಂಗಾಗತ್ತೆ ಅಂತ ಗೊತ್ತಿತ್ತು. ಇದು ಸುನಾಮಿ ಎಲ್ಲ ನಡೆದಾಗ ನಾನೊಂದು ಆರ್ಟಿಕಲ್ ಓದಿದೆ, ಅಷ್ಟು ಸುನಾಮಿ ಎಫೆಕ್ಟ್ ಆದಾಗ
ನಿಮಗೆ ಪ್ರಾಣಿಗಳು ಕಟ್ಟಾಕ್ಬಿಟ್ಟಿರ್ತಾರೆ ಗೊತ್ತಾ? ಹೌದು, ಹೆಂಗೆಂಗೋ ಮನೇಲಿ ಆಡೋಕ್ ಶುರು ಮಾಡಿ. ಹೌದು ಹಸು ಹಸು ಅಥವಾ ಹೌದು ಬೇರೆ ಹೌದು ಕುರಿ, ಹೌದು ಈ ಪ್ರಾಣಿಗಳು ನಾಯಿಗಳೆಲ್ಲ ವಿಪರೀತ ಹೌದು ಹೋಗೋದಂತೆ, ಹೌದು ಹೌದು ಇದೆಲ್ಲ ಮುಂಚೆನೆ ಹೌದು ಸುನಾಮಿ ನಡೆಯಕ್ ಆಗ ಮುಂಚೆನೆ ಮುಂಚೆ. ಈ ಹೌದು ಬಿಹೇವಿಯರ್ಗಳೇ ವಿಚಿತ್ರವಾಗಿರ್ತವೆ. ಹೌದು ಖಂಡಿತ. ಮತ್ತೆ ಆಮೇಲೆ ತುಂಬಾ ನಾಯಿಗಳು ಪತ್ತೆನೇ ಇಲ್ಲ, ಹೌದು ಸುನಾಮಿ ಬರಕ್ ಮುಂಚೆನೆ ಓಡೋಗಿದ್ದು. escape ಆಗಿರ್ತವೆ. ಹೌದು ಹೌದು ಈಗ ನಾನು ಹೇಳೋದೇನಂದ್ರೆ ಈ ಸೈಕಿಕ್ಸ್ ಆಗ್ಲಿ ಅಥವಾ ಕೆಲವೊಂದ್ಸರಿ ಈ ಸೈಕಿಕ್ ಎಬಿಲಿಟಿ ಅಂತಾರೆ ಗೊತ್ತಾ, ಮುಂದೆ ಆಗೋದು ಮುಂಚೆನೆ ಮುಂಚೆನೆ ಗೊತ್ತಾಗತ್ತೆ ಗೊತ್ತಾಗತ್ತೆ. ಅವ್ರಿಗೆ. ಅದಾಗ್ಬೋದು ಅಥವಾ ಇಂಟ್ಯೂಷನ್ಸ್ ಹೌದು ಆಗ್ಬೋದು. ಈ ಥರ್ಡ್ ಐ ಅಂತಾರಲ್ಲ, ಇದು ಮೂರು ಒಂದೇನಾ ಅಥವಾ ಬೇರೆ ಬೇರೆನಾ? ಓಕೆ, ಮೊದಲನೇದೇನು ಅಂತಂದ್ರೆ ಇಂಟ್ಯೂಷನ್ ಬಗ್ಗೆ ಮಾತಾಡೋಣ. ಇಂಟ್ಯೂಷನ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್, ನೀವು ಯಾರೋ ಒಬ್ಬರನ್ನ ಮೀಟ್ ಮಾಡ್ತೀರಾ, ಆಯ್ತಾ? ಮೀಟ್ ಮಾಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಇವ್ರು ಹೇಳೋದಕ್ಕೂ ಬಟ್ ಇದಕ್ಕೂ ಮಾತಾಡ್ತಿರೋದಕ್ಕೂ ಸಂಬಂಧ ತುಂಬಾ ಇಲ್ಲ. ಡಿಫ್ರೆನ್ಸ್ ಇದೆ ಅಂತ, ಆಯ್ತಾ? ಒಂದು, ದಟ್ ಈಸ್ ಯೋರ್ ಇಂಟ್ಯೂಷನ್, ನಿಮ್ ಗಟ್ ಫೀಲಿಂಗ್. ಅದು ನಿಮ್ಮ Okay. ಒಳಗಡೆ ಇರುವಂತಹ ಇನ್ನರ್ ವಾಯ್ಸ್ ಟೆಲಿಂಗ್ ನಂಬೇಡ, ಹುಷಾರು ಅಂತ. ಎರಡನೇದು, ಹೆಂಗಸರನ್ನ ನೀವು ನೋಡಿ, ಯಾವುದೇ ಹೆಂಗಸಿರ್ಬೋದು, ಯಾರಾದ್ರೂ ಕೆಟ್ಟದಾಗಿ ನೋಡಿದಾಗ ಅವಳು ಹೇಳ್ತಾಳೆ, ನನ್ನ ಕೆಟ್ಟದಾಗಿ ನೋಡ್ತಾ ಇದ್ದಾನೆ ನೋಡು ಅವನು. ಹೆಂಗಸರಿಗೆ ಆ ನ್ಯಾಚುರಲ್ ಡಿಟೆಕ್ಷನ್ ಇರುತ್ತೆ, ಗೊತ್ತಾಯ್ತಾ ನಿಮಗೆ? ಸೊ ದ್ಯಾಟ್ ಈಸ್ ಯೋರ್ ಇಂಟ್ಯೂಷನ್. ಸೊ ಇದು ಇಂಟ್ಯೂಷನ್ ಏನಿದೆಯಲ್ಲ, ಇದು ನಮ್ಮಲ್ಲಿರುವಂತಹ ಒಂದು ಎಬಿಲಿಟಿ, ಒಂದು ಇನ್ನರ್ ವಾಯ್ಸ್. ಇದು ಎಲ್ಲರಿಗೂ ಇರುತ್ತೆ ಸರ್, ಇದು ನನಗೆ ನಿಮಗೆ ಎಲ್ಲರಿಗೂ ಇರೋ ನೀವು ಕೇಳಿಸ್ಕೊಬೇಕಷ್ಟೇ. ಹೌದು ಹೌದು. ಆ್ಯಂಡ್ ಏನಾಗುತ್ತೆ ಅಂದರೆ ಅದೊಂದು ಮಸಲ್ ಥರ. ಈಗ ಹೇಗೆ ನಮಗೆ ಮಸಲ್, ನಾವು ಜಿಮ್ಗೆ ಹೋದಾಗ ನಾವು ವರ್ಕೌಟ್ ಮಾಡಿದಾಗ ಅದು ಬಿಲ್ಡ್ ಆಗತ್ತೆ, ಅದೇ ರೀತಿ ಇದು ಕೂಡ ಒಂದು ಮಸಲ್ಲು. ನೀವು ಜಾಸ್ತಿ ಯೂಸ್ ಮಾಡ್ತಾ ಮಾಡ್ತಾ ಅದೇನಾಗುತ್ತೆ, ತುಂಬ ಸ್ಟ್ರೆಂದನ್ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಜಾಸ್ತಿ ಇರುತ್ತೆ ಹುಟ್ಟುತ್ತಾನೆ, ಕೆಲವ್ರಿಗೆ ಕಡಿಮೆ ಇರುತ್ತೆ, ಆಯಿತಾ? ಸೊ ಯಾಕೆ ಜಾಸ್ತಿ ಇರುತ್ತೆ ಅಥವಾ ಈ ಈ ಎಬಿಲಿಟಿ ಏನಿದೆಯಲ್ಲ, ಅದನ್ನ ಸೈಕಿಕ್ ಎಬಿಲಿಟಿ ಅಂತ ಹೇಳ್ತೀವಿ. ಸೈಕಿಕ್ ಎಬಿಲಿಟಿ ಅಂದರೆ ನಮ್ಮ ಸೈಕಿನ ಯೂಸ್ ಮಾಡಿ ಈ ಮಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಮಾಡುವಂತಹ ಒಂದು ಚೇಂಜ್ ಅಂತ, ಆಯ್ತಾ? ನಾವು ನಮ್ಮ ಕೈ ಯೂಸ್ ಮಾಡಲ್ಲ, ಬರೀ ನಮ್ಮ ಪವರ್ ಆಫ್ ದ ಮೈಂಡ್ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಇಂಟ್ಯೂಷನ್ ಅಥವಾ ಈ ಸೈಕಿಕ್ ಎಬಿಲಿಟಿ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ. ಯಾರು ಅಂತ ಹೇಳಿದ್ರೆ, ಒಂದು, ನೀವೊಂದು ಪರ್ಟಿಕ್ಯುಲರ್ ಲೈನೇಜಲ್ಲಿ ಬಂದಿರ್ತೀರಾ ಅಥವಾ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಲೈನಲ್ಲಿ ಬಂದಿರ್ತೀರಾ. ಸೊ ನಿಮ್ಮಲ್ಲಿ ಅದು ಡಾರ್ಮೆಂಟ್ ಆಗಿರುತ್ತೆ, ಆ ಫ್ಯಾಮಿಲಿ ಲೈನೇಜಲ್ಲೇ ಬಂದಿರುತ್ತೆ. ಒಬ್ಬರು ಅದನ್ನು ನೋಡಿಬಿಟ್ಟು ಓ ಅಂತ ಹೇಳಿ ಅದಕ್ಕಿನ್ ಮಾಡ್ಕೋತಾರೆ, ಒಂದು. ಎರಡನೇದು, ಇಟ್ ಕಮ್ಸ್ ಫ್ರಮ್ ಯೋರ್ ಪಾಸ್ಟ್ ಲೈಫ್. ಆ ಎಬಿಲಿಟಿ ಏನಿದೆಯಲ್ಲ, ಪಾಸ್ಟ್ ಲೈಫಿಂದ ಬರುವಂಥದ್ದು. ತುಂಬ ಜನ ನಾನು ಕರ್ಮ ಅಂತ ಹೇಳುವಾಗ ಎಲ್ಲದಕ್ಕೂ ಕರ್ಮ ಕರ್ಮ ಅಂತ ಹೇಳ್ತಾರೆ, ಹಾಗೆ ಹೀಗೆ ಎಲ್ಲ. ಬಟ್ ಆ್ಯಕ್ಚುಲಿ ನೀವು ಒಂದು ಲೈಫ್ ಟೈಮಿಂದ ಇನ್ನೊಂದು ಲೈಫ್ ಟೈಮ್ಗೆ ನೀವು ಹೋಗುವಾಗ ನೀವು ತಗೊಂಡು ಹೋಗೋದು ಎರಡು. ಒಂದು, ನೀವು ಮಾಡಿರುವಂತಹ ಕರ್ಮ, ಒಳ್ಳೆಯದು ಕೆಟ್ಟದ್ದು. ಎರಡನೇದು, ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್, ಆಯ್ತಾ? ಸ್ಪಿರಿಚುವಲ್ ಪ್ರೋಗ್ರೆಸ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ನೀವು ಕ್ಯಾರಿ ಆಗುತ್ತೆ. ಹೌದು ಹೌದು, ಆಯ್ತಾ? ಯು ನೀಡ್ ನಾಟ್ ಸ್ಟಾರ್ಟ್ ಫ್ರಮ್ ಝೀರೋ. ಇವಾಗ ನೀವು 1ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಹೋಗಿದ್ದೀರಾ ಈ ಜನ್ಮದಲ್ಲಿ. ನೀವು ನೆಕ್ಸ್ಟ್ ಜನ್ಮ ತಗೊಂಡಾಗ ನೀವು ಮತ್ತೆ 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಲ್ಲ, 5ನೇ ಕ್ಲಾಸಿಂದಾನೇ ನೀವು ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ನೀವು ನೋಡ್ಬೋದು, ಕೆಲವರು ಹುಟ್ಟಿದಾಗ್ಲೇ ಅವ್ರ ಎಬಿಲಿಟಿ ತುಂಬ ಡಿಫ್ರೆಂಟ್ ಇರುತ್ತೆ. ಬೇರೆ ಮಕ್ಕಳಿಗೂ ಅವ್ರಿಗೂ ಕಂಪೇರ್ ಮಾಡಿದ್ರೆ ತುಂಬ ಡಿಫರೆನ್ಸ್ ಇರುತ್ತೆ, ಅರ್ಥ ಆಯ್ತಾ? ಈ ಅವಧೂತರು ಇರ್ಬೋದು ಅಥವಾ ಕೆಲವರೆಲ್ಲ ಇರ್ತಾರಲ್ಲ, ಅದು ಏನಕ್ಕೆ ಅಂದರೆ ಬಿಕಾಸ್ ಅವ್ರ ಪಾಸ್ಟ್ ಲೈಫಿಂದ ಅದನ್ನು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಈಗ ಕುಂಡಲಿನಿನೂ ಅಷ್ಟೇ, ಡೆಸೆ ಅಲ್ಲ, ನಾನು ಕುಂಡಲಿನಿನ ಆಕ್ಟಿವೇಟ್ ಮಾಡಿಬಿಟ್ಟಿದ್ದೀನಿ ಹಾಗೆ ಹೀಗೆ. ಸ್ಪೆಷಲಿ ವೆಸ್ಟಲ್ಲಂತೂ ತುಂಬ ಜಾಸ್ತಿ ಇದೆ ಇದು, ಅಲ್ವಾ? ಅದು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಟ್ರೂ. ನಿಮಗೆ ಒಂದೇ ಲೈಫ್ ಟೈಮಲ್ಲಿ ನಾನು ಏನಂತಾರೆ ಹೇಳಿ, ಮೂಲಾಧಾರದಿಂದ ಸಹಸ್ರಾರ ತನಕ ನಾನು ತಂದು ಹೋಗಿ ನಿಲ್ಲಿಸ್ತೀನಿ, ಹಾಗೇ ಇರ್ತೀನಿ, ಅದೆಲ್ಲ ಪಾಸಿಬಲ್ ಇಲ್ಲ. ಕುಂಡಲಿನಿ ಕೂಡ ಇಟ್ ಟೇಕ್ಸ್ ಲೈಫ್ ಟೈಮ್ಸ್ ಅಂತೆ. ಅದನ್ನು ಆಕ್ಟಿವೇಟ್ ಮಾಡಿ ನಂತರ ಅದನ್ನು ಸಹಸ್ರಾರಕ್ಕೆ ಕಳಿಸ್ಲಿಕ್ಕೆ ಇಟ್ ಟೇಕ್ಸ್ ಲೈಫ್ ಟೈಮ್. ಬಟ್ ಒಂದೇನು ಅಂದರೆ, ನೀವು ಒಂದು ಲೈಫಲ್ಲಿ ಒಂದು ಪ್ರೋಗ್ರೆಸ್ ಮಾಡಿರ್ತೀರಲ್ಲ, ಮತ್ತೆ ನೆಕ್ಸ್ಟ್ ಲೈಫ್ ಟೈಮಲ್ಲಿ ಬಂದಾಗ ಆ ಪ್ರೋಗ್ರೆಸ್ ಕಂಟಿನ್ಯೂ ಆಗುತ್ತೆ. ಸೊ ಈ ಸೈಕಿಕ್ಸ್ ಇರಬಹುದು ಅಥವಾ ಈ ಎಬಿಲಿಟಿ ಏನಿರುತ್ತಲ್ಲ, ಇವ್ರುಗಳೆಲ್ಲ ಪಾಸ್ಟ್ ಲೈಫಲ್ಲಿ ಡೆಫಿನೆಟ್ಲಿ ಏನೋ ಒಂದು ಮಾಡಿರ್ತಾರೆ, ಅದನ್ನು ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ವೆನ್ ಇಟ್ ಕಮ್ಸ್ ಟು ಮೀ ಅಲ್ಲ, ನನಗೆ ಏನಿದು ಎಬಿಲಿಟಿ ಇದೆ, ನನಗೆ ಯಾರೂ ಟೀಚರ್ ಇಲ್ಲ ಸರ್, ನನಗೆ ಯಾರೂ ಟೀಚರ್ ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಗುರು, ಆಯಿತಾ? ಸೊ ನನಗೆ ಹೆಂಗಾಯಿತು ಅಂದರೆ, ಲೈಕ್ ಐ ಹ್ಯಾಡ್ ಅ ಡೇಜಾವು ಹೆಂಗಂದರೆ, ದೆರ್ ಇಸ್ ಅ ಟೈಮ್ ನನಗೆ ಅನ್ನಿಸ್ತು, ಲೈಕ್ ಒಂದಷ್ಟು ಜನ ಹೆಂಗಸರು ಒಂದು ಸ್ಟೋನ್ ಹೆಂಜ್ ಬರುತ್ತಲ್ಲ, ಅದು ನಂಗೆ ಸ್ಟೋನ್ ಹೆಂಜ್ ಅಂತಲೂ ಗೊತ್ತಿಲ್ಲ, ಏನೋ ಒಂದು ಅಲ್ಲಿ ಕಲ್ಲುಗಳಿದಾವೆ, ಎಲ್ಲ ಓಡಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಮತ್ತು ಏನೋ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದಾರೆ, ಗೌನ್ ಥರ ಏನೇನೋ ಮಾಡ್ತಾ ಇದ್ದಾರೆ, ವಿಷನ್ ಥರ, ಆಯಿತಾ? ನನಗೆ ಅವಾಗ ಗೊತ್ತಿಲ್ಲ ಅದು ಇದು ಪಾಸ್ಟ್ ಲೈಫ್ ಮೆಮರಿ ಅಂತ. ಸೊ ಇಟ್ಸ್ ಲೈಕ್ ಏನಿದು ಅಂತ ಹುಡುಕ್ತಾ ಹೋದಾಗ ನನಗೆ ಐ ಮೆಟ್ ಅ ವಿಚ್ ಆ್ಯಕ್ಚುಲಿ, ಆಯಿತಾ? ರಿಯಲ್ ಲೈಫ್ ವಿಚ್ ಅವರು,
ಆಯ್ತಾ. ವಿಚ್ ಅಂದ್ರೆ ಮಾಯೆಗಾಗ್ತಿರೋ, ಹೌದು ಹೌದು ಮಾಟಗಾಗ್ತಿರೋ. ಅದು ಮುಂದೆ ಮಾತಾಡೋಣ ಇರಿ. ಸೊ ವಿಚ್ ಮೀಟ್ ಮಾಡಿದೆ ನಾನು, ಅಂದರೆ ಇಟ್ ವಾಸ್ ಥ್ರೂ ಆನ್ಲೈನ್. ಆವಾಗ ಅವಳು ಹೇಳಿದ್ದು, ಇಲ್ಲ ಯಾರೋ ವಿಚ್ ಹಾಗೆ ಹಿಂಗೆ. ನಾನು ಅನ್ಕೊಂಡೆ, ಅಯ್ಯೋ ಇದು ಯಾವುದಿದು ಹುಚ್ಚಿ ಇರಬೇಕು, ಯಾರೋ ಒಬ್ರಿಗೆ ಸುಮ್ಮನೆ ಹಾಗೆ ವಿಚ್ ಅಂತ ಹೇಳಿಬಿಟ್ರೆ ಹೇಗೆ ನಂಬ್ತಾರೆ ಅಂತ ಹೇಳಿ. ದೆನ್ ಶಿ ಸೆಡ್, ಇಲ್ಲ ಬೇಕಾದ್ರೆ ನೀನು ಒಂದು ಕ್ಯಾಂಡಲ್ ತೊಗೊಂಡು ನೀನು ಕೂತ್ಕೋ, ನೀನು ಕೇಳಕ್ಕೆ ಶುರು ಮಾಡೋ ಆನ್ಸರ್ಸ್ ನಂಗೆ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರು. ಸೊ ವೆನ್ ಐ ಸ್ಟಾರ್ಟೆಡ್ ಮೈ ಪಾತ್ ಅಲ್ಲ, ನನಗೆ ಯಾರು ಗುರು ಅಂತ ಇಲ್ಲ ಸರ್. ಓಕೆನಾ, ನಾನು ಏನೇ ಕಲ್ತಿರೋದಿದ್ರು, ಒಂದು ನಂದು ಎಕ್ಸ್ಪೀರಿಯನ್ಸು, ಎರಡನೇದು ಇಸ್ ಮೈ ಪಾಸ್ಟ್ ಲೈಫ್ ಮೆಮ್ರಿ. ಸೊ ನಾನು ಕೂತ್ಕೊಂಡಾಗ ನನಗೆ ಗೊತ್ತಿಲ್ಲದಿರೋ ಥರ ಐ ಯೂಸ್ ಟು ಹ್ಯಾವ್ ಡೌನ್ಲೋಡ್ಸ್. ಅಂದರೆ ಪ್ರಾಸ್ಪೆರಿಟಿಗೆ ಬೇಕಂದರೆ ನೋಡಿ, ಈ ಥರ ಇದನ್ನು ಯೂಸ್ ಮಾಡೋ, ಹರ್ಬ್ಸ್ನ ಯೂಸ್ ಮಾಡೋ, ಈ ಥರ ಮಾಡೋ, ಹಿಂಗೆ ಮಾಡು, ಡೌನ್ಲೋಡ್ಸ್ ಆಗೋದು ನನಗೆ. ದೋ ನಾಟ್ 100%, 50-60% ಡೌನ್ಲೋಡ್ ಆಗೋದು. ಅದಾದಮೇಲೆ ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್ ಮೋರ್ ಆನ್ ಇಟ್. ಆ ಥರ ಎಬಿಲಿಟಿ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು ದ್ಯಾಟ್ ಇದೇನಿದು ಎಬಿಲಿಟಿ ಇದೆಯಲ್ಲ, ಇದು ಈ ಲೈಫಿಂದ ಬಂದಿರುವಂಥದ್ದಲ್ಲ, ಪಾಸ್ಟ್ ಲೈಫಿಂದ. ಟ್ಯಾರೋ ಕೂಡ ಅಷ್ಟೇ, ಬರೀ ಟ್ಯಾರೋ ಅಲ್ಲ, ನೀವು ಏನೇ ಕಾರ್ಡ್ ತಂದ್ಕೊಡಿ, ನನಗೆ ಗೊತ್ತಿಲ್ಲದ ಕಾರ್ಡ್ ಕೊಟ್ಬಿಟ್ಟು ಶ್ವೇತಾ ನೀನು ರೀಡಿಂಗ್ ಮಾಡು ಅಂದರೆ ನಾನು ರೀಡಿಂಗ್ ಮಾಡ್ತೀನಿ, ಅದು 100% ನಿಮಗೆ ರೆಸೊನೇಟ್ ಆಗುತ್ತೆ. ಆಯಿತಾ, ಅಷ್ಟು ಐ ಹ್ಯಾವ್ ಕಾನ್ಫಿಡೆನ್ಸ್. ಬಿಕಾಸ್ ಇದು ಈ ಲೈಫಲ್ಲಿ ನಾನು ಮಾಡಿರೋ ಸಾಧನೆ ಅಲ್ಲ, ಪಾಸ್ಟ್ ಲೈಫಿಂದ ನನಗೆ ಬಂದಿರುವಂತಹ ಅದು ಒಂದು ಏನಂತಾರೆ ಹೇಳಿ, ಗಿಫ್ಟ್ ಅಂತ ಹೇಳ್ಬಿಟ್ಟು. ಸೊ ನಂತರ ಎಷ್ಟೊಂದು ಜನ ನೀವು ನೋಡಬಹುದು. ಆಯಿತಾ. ಸೊ ಈ ಎಬಿಲಿಟಿ ಏನಿದೆಯಲ್ಲ ನನಗೆ ಬೈ ಬರ್ತ್ ಬಂದಿದೆ. ಆಯಿತಾ. ಬಟ್ ನಾವು ಇದನ್ನು ಬೆಳೆಸ್ಕೋಬಹುದು. ಹೇಗೆ? ಮೆಡಿಟೇಷನ್ ಮಾಡೋದ್ರಿಂದ, ಮತ್ತು ಈಗ ಹೀಲಿಂಗ್ ಪ್ರಾಕ್ಟೀಸಸ್ ನಾವೇನು ಮಾಡ್ತೀವಲ್ಲ ಇದರಿಂದ, ಮತ್ತು ನಮ್ಮ ಇಂಟ್ಯೂಷನ್ ಏನು ಹೇಳುತ್ತಲ್ಲ ಅದನ್ನ ಕೇಳೋದ್ರಿಂದ ನಾವು ಕೂಡ ಇದನ್ನು ಬೆಳೆಸ್ಕೋಬೋದು. ಈಗ ನನಗೆ ನಾನು ಹೇಳಿದೆಲ್ಲ ಫಾರ್ಚೂನ್ ಟೆಲ್ಲಿಂಗ್, ಅದು ನಂದು ಎಬಿಲಿಟಿ. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಥರ ಎಬಿಲಿಟಿ ಇರುತ್ತೆ. ಅದರಲ್ಲೊಂದು ಸೈಕೋಮೆಟ್ರಿ ಅಂತ ಹೇಳ್ತಾರೆ. ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಫೋನ್ ಇದೆ ಅಲ್ವಾ, ನೀವು ಆ ಫೋನ್ ಮುಟ್ಟಾದ್ಮೇಲೆ ನೀವು ಎಲ್ಲೋ ಬೇರೆ ಕಡೆ ಹೋಗಿರ್ತೀರ, ಆ ಫೋನ್ನ ಹಿಡ್ಕೊಂಡು ವಿ ಕ್ಯಾನ್ ಸಿ ನೀವು ಎಲ್ಲಿ ಹೋಗಿದ್ದೀರಾ ಅಂತ, ನೀವೇನು ಮಾಡ್ತಾ ಇದ್ದೀರಾ ಅಂತ ನೋಡ್ಬೋದು. ನಿಜವಾಗ್ಲು. ಆ್ಯಂಡ್ ನಾನು ಸುಳ್ಳು ಹೇಳ್ತಾ ಇಲ್ಲ ಇದಕ್ಕೆ. ಈಗ ನಮ್ಮ ಇಂಡಿಯನ್ಸ್ಗೆ ಇದ್ರ ಮೇಲೆ ನಂಬಿಕೆ ಎಲ್ಲ. ಆಯ್ತಾ. ನೀವು ಹೋಗ್ಬಿಟ್ಟು US ಅಲ್ಲಿ ನೋಡಿ ಎಷ್ಟು ದುಡ್ಡು ಫಂಡ್ ಮಾಡ್ತಾರೆ ಗೊತ್ತಾ, ಇದೆಲ್ಲದಕ್ಕೂ ಎಷ್ಟು ದುಡ್ಡು ಫಂಡ್ ಮಾಡ್ತಾರೆ ಫಾರ್ ಆಲ್ ದಿಸ್ ಎಕ್ಸ್ಪೆರಿಮೆಂಟ್ಸ್. ಈಗ ನಾನು ಫೋನ್ನ ನಿಮ್ಮ ವಸ್ತು, ಓಕೆ, ಈಗ ಫೋನ್ ಅಂತಾನೆ ಇಟ್ಕೊಳ್ಳಿ. ಹಾ, ಈಗ ಫೋನ್ನ ನಾನು ಇಲ್ಲಿ ಬಿಟ್ಬಿಟ್ಟು ಎಲ್ಲೋ ಹೋಗಿ ಬಂದ್ರೆ ನೀವು ಹೇಳ್ತೀರಾ? ಅಲ್ಲ, ನೀವೆಲ್ಲ ಹೋಗಿರ್ತೀರಾ. ಲೈಕ್ ಐಲ್ ಗಿವ್ ಯು ಒನ್ ಎಕ್ಸಾಂಪಲ್. ಇದು ಸೈಕೋಮೆಟ್ರಿ ಬಗ್ಗೆ ನಂಗೆ ಯಾರೋ ಒಬ್ರು ಹೇಳಿದ್ರು. ಆಯ್ತಾ. ಸೊ ನಾನು ಟ್ರೈ ಮಾಡಬೇಕು ಅಂತ ಇದ್ದೆ. ಸೊ ನನ್ನ ಫ್ರೆಂಡ್ ಇದ್ಲು. ಸೊ ಅವಳ ಹಸ್ಬೆಂಡ್ ಊರಿಗೆ ಹೋಗಿದ್ದ. ಆಯ್ತಾ. ಸೊ ಏನಾಗಿದೆ ನನಗೆ ಗೊತ್ತಿಲ್ಲ. ಶಿ ಜಸ್ಟ್ ಸೆಡ್ ಊರಿಗೆ ಹೋಗಿದ್ದಾನ ಅವನು, ಕೇರಳಲ್ಲಿದ್ದಾನೆ ಅಷ್ಟೇ ಅವಳು ಹೇಳಿದ್ದು. ಅವನದ್ದು ಒಂದು ಇದಿತ್ತು, ವಾಚ್ ಇತ್ತು. ಸೊ ನನ್ನಂತೆ ಕೊಡು ನಾನು ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಸರ್ ನಂದದು. ಅದು ಇಟ್ಕೊಂಡು ಐ ಕ್ಲೋಸ್ಡ್ ಮೈ ಐಸ್. ಅವ್ನು ಏನು ಮಾಡ್ತಾ ಇದ್ದಾನೆ ಅಂತ ನೋಡಿದಾಗ ಅವ್ನು ಕಾಲು ನೀಟ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ. ಓಕೆ. ಸೊ ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಅವ್ನು ಕಾಲು ಮೇಲಕ್ಕೆ ಇಟ್ಕೊಂಡು ಟೇಬಲ್ ಮೇಲೆ ರೆಸ್ಟ್ ಮಾಡ್ತಾ ಇದ್ದಾನೆ. ಕೇಳು. ಫೋನ್ ಮಾಡಿದಾಗ ಅವ್ನು ಹೇಳ್ದ, ಹೌದು ನಾನು ಅದೇ ಮಾಡ್ತಾ ಇರೋದು, ಬಿಕಾಸ್ ನಂಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಅಂತ. ಆಯಿತಾ. ನನಗೆ ಫ್ರ್ಯಾಕ್ಚರ್ ಆಗಿದ್ದು ಕಾಣಿಸಿರ್ಲಿಲ್ಲ, ಬಟ್ ಅವ್ನ ಕಾಲನ್ನ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಟ್ಕೊಂಡು ರೆಸ್ಟ್ ಮಾಡ್ತಾ ಇರೋದು ಕಾಣಿಸ್ತು. ಆಯಿತಾ. ಹೀಗೆ. ಸೊ ಇದು ಸೈಕೋಮೆಟ್ರಿ. ಆಯಿತಾ. ನೀವು ಕೌನ್ ಬನೇಗ ಕರೋಡ್ಪತಿ ಬರ್ತಿತ್ತಲ್ಲ, ಅಮಿತಾಬ್ ಬಚ್ಚನ್ದು, ಅದರಲ್ಲಿ ದೇರ್ ವಾಸ್ ಒನ್ ಪರ್ಸನ್, ಒಬ್ಬರು ತುಂಬ ಯುನೀಕ್ ಆಗಿರೋರು ಬರ್ತಾರೆ. ನಂಗೆ ಗೊತ್ತಿಲ್ಲ, ನಾನು ತುಂಬ ಚಿಕ್ಕವಳು ಅವಾಗ. ಆತ ಹೇಗಂದರೆ, ನೀವು ಅಡುಗೆ ಮಾಡಿ ಇಟ್ಟರೆ ಆ ಘಮ ತಗೊಂಡು ಆ ಘಮದಲ್ಲೇ ಹೇಳ್ತಾರೆ ಉಪ್ಪು ಕಡಿಮೆ ಇದೆಯಾ, ಖಾರ ಜಾಸ್ತಿ ಇದೆಯಾ, ಏನು ಅಂತ. ದಟ್ ಈಸ್ ಆಲ್ಸೋ ಸೈಕಿಕ್ ಎಬಿಲಿಟಿ. ಅಲ್ಲ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರ್ತಾರಲ್ಲ, ಯಾರೋ ಒಬ್ರು ಕ್ರಿಕೆಟರ್ಸ್ ಮಧ್ಯ ಒಬ್ರು ಬರ್ತಾರೆ, ಬಂದ್ಬಿಟ್ಟು ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು ಅವ್ರು ಹೇಳ್ತಾರೆ. ಹೌದು, ದಟ್ ಈಸ್ ಆಲ್ಸೋ ಅನ್ ಎಬಿಲಿಟಿ ಸರ್. ಅದು ಕೂಡ ಒಂದು ಸೈಕಿಕ್ ಎಬಿಲಿಟಿ. ಅದು ಒಂದು ಮೆಂಟಲಿಸಮ್ ಅಂತ ಹೇಳ್ತಾರೆ. ಆಯ್ತಾ. ದಟ್ ಈಸ್ ಆಲ್ಸೋ ಅನ್ ಎಬಿಲಿಟಿ. ಲೈಕ್ ಹೇಳಿದೆಲ್ಲ ಸೈಕೋಮೆಟ್ರಿ. ಇದೆಲ್ಲ ಹೌದು. ಅಲ್ಲ, ಇಟ್ ಇಸ್ ಅ ಸೈಕಿಕ್ ಎಬಿಲಿಟಿ. ಇದು ನಮ್ಮಲ್ಲಿರುವಂತಹ ಇನೇಟ್ ಕ್ವಾಲಿಟಿ. ಈಗ ಹೆಂಗೆ ನಮಗೆ ಪಂಚೇಂದ್ರಿಯಗಳಿದಾವಲ್ಲ, ನೋಡೋದು, ಕೇಳೋದು, ಅದೇ ತರ ದಿಸ್ ಇಸ್ ಅನ್ ಎಬಿಲಿಟಿ. ಬಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಅದನ್ನ ಕಡಿಮೆ ಯೂಸ್ ಮಾಡ್ಕೊಂತಾ ಬರ್ತಾ ಇದೀವಿ. ಇದು ಯಾರು ಬೇಕೋ ಬೆಳೆಸ್ಕೊಬಹುದು, ಖಂಡಿತ ಬೆಳೆಸ್ಕೋಬಹುದು. ನಾನು ಹೇಳಿದೆ ಅಲ್ವಾ, ಲೈಕ್ ಅದು ಘಮದಲ್ಲೇನೆ ಅವ್ರು ಹೇಳ್ತಾರೆ. ಒಂದು ಊಟ ಟೇಸ್ಟ್ ಮಾಡ್ದೇನೆ ಬರೀ ಘಮದಲ್ಲೇ ಹೇಳುವಂಥದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಹೇಗಿದೆ. ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ನೀವು ನನ್ನ ಎದುರುಗಡೆ ಬಂದು ಕೂತ್ಕೊಂಡಿದ್ದೀರಾ. ಆಯಿತಾ. ಸೊ ನೀವೇನು ಹೇಳ್ದೇನೆ ದೇ ಕ್ಯಾನ್ ಲಿಸನ್. ನೀವೇನು ಹೇಳಕ್ಕಿದ್ದೀರಾ ಅದನ್ನು ಕ್ಲಿಯರ್ ಆಡಿಯನ್ಸ್ ಅಂತ ಹೇಳ್ತಾರೆ. ಆಯಿತಾ. ಆ್ಯಂಡ್ ಕೆಲವು ಸಲ ನೀವೇನು ಅನ್ಕೋತಾ ಇರ್ತೀರಾ, ವಾಪಸ್ ತಿರುಗಿಸ್ಬಿಟ್ಟು ಹೇಳ್ತಾರೆ, ಇದಲ್ವಾ ನೀನು ಅನ್ಕೋತಾ ಇರೋದು, ಅದು ಎಬಿಲಿಟಿ, ಕ್ಲಿಯರ್ ಕಾಗ್ನಿಸೆಂಟ್ ಅಂತ ಹೇಳ್ತಾರೆ. ಆಯಿತಾ. ಇನ್ನು ಕೆಲವು ಸಲ ನಿಮ್ಮ ದೇಹ ಹೀಗೆ ನೋಡುವಾಗ
ಯಾವುದಾದ್ರೂ ದೇಹದ ಭಾಗದಲ್ಲಿ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಡರ್ಟಿ ಎನರ್ಜಿ ತರ ಕಾಣಿಸುತ್ತೆ, ಅಥವಾ ದೇ ವಿಲ್ ಬಿ ಏಬಲ್ ಟು ಸಿ ಅಲ್ಲಿ ಏನಿದೆ ಅಂತ. ಸೊ ಅವಾಗ ಹೇಳ್ತಾರೆ ಈ ಬಾಡಿ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಅಂದ್ರೆ ಫುಲ್ ಒಂದು ಕ್ಲಾರೋವೆಂಟ್ ತರ ಸ್ಕ್ಯಾನ್ ಮಾಡ್ತಾರೆ ಕ್ಲಾರೋವೆಂಟ್ಸ್ ಅಂತ ಕರೀತಾರೆ ಅವರನ್ನ. ಅದು ಒಂದು ಆಯ್ತಾ. ಇನ್ ಕೆಲವ್ರು ಹೇಗೆ ಅಂದ್ರೆ, ನೀವು ಜಸ್ಟ್ ಕೂತ್ಕೋತೀರಾ ಆಯ್ತಾ, ನನ್ನ ಎದುರುಗಡೆ ನೀವು ಆರಾಮಾಗಿ ಕಾಣ್ತಾ ಇದ್ದೀರಾ ಇವಾಗ, ರೈಟ್, ಬಟ್ ನಿಮ್ಮ ಮನ್ಸಲ್ಲಿ ಏನ್ ಫೀಲಿಂಗ್ ಇದೆ ನನಗೆ ಗೊತ್ತಿಲ್ಲ. ಬಟ್ ಅಂತ ವ್ಯಕ್ತಿ ಬಂದು ಕೂತ್ಕೊಂಡಾಗ ನಿಮ್ಮ ಮನ್ಸಲ್ಲಿ ಏನ್ ಎಕ್ಸಾಕ್ಟ್ ಫೀಲಿಂಗ್ ಇದೆ ಅದನ್ನ ಕೂಡ ಹೇಳ್ತಾರೆ, ಇದೇ ನಿನ್ಗೆ ಫೀಲಿಂಗ್ ಇರುವಂತದ್ದು ಅಂತ. ಅಂಡ್ ಇದೆಲ್ಲ ಏನಂದ್ರೆ ಇವಾಗಿಂದ ಬಂದಿರೋದಲ್ಲ ಆಯ್ತಾ, ಇದೆಲ್ಲ ನಮ್ಮ ತಾತ ಮುತ್ತಾತ ಕಾಲಗಳಿಂದ ಬಂದಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಇವಾಗೆಲ್ಲ ನೋಡಿ, ನಮ್ಗೆ ಕಾಡಲ್ಲಿ ಹೋಗ್ಬಿಟ್ಟು ನಾವು ಬೇಟೆ ಆಡ್ಬೇಕಂತಿಲ್ಲ, ಅಥವಾ ಏನಂತಾರೆ ಹೇಳಿ, ನಾವು ಹೋಗ್ಬಿಟ್ಟು ಈ ತರ ಕಷ್ಟಪಡ್ಬೇಕು ಹಂಗೆಲ್ಲ ಎಂತದೂ ಇಲ್ಲ. ಎಲ್ಲ ಆಗತ್ತೆ. ಅದೇ ನೀವು ಬೇಟೆಗಂತ ಹೋದಾಗ ನೀವು ಜಸ್ಟ್ ಹಂಗೆ ಹೋಗ್ಬಿಡಲ್ಲ ಅಲ್ಲ, ನೀವು ಕೇಳಿಸ್ಕೊತೀರ ಎಲ್ಲಿ ಏನ್ ನಡೀತಾ ಇದೆ ಏನು. ಅದೊಂದು ರಾಮಂದು ತಂದೆದು ಅದೊಂದು ವಿದ್ಯೆ ಇತ್ತು, ನೆನಪಿದೆ ನಿಮಗೆ? ಐ ಥಿಂಕ್ ಶಬ್ದವೇದಿ, ಆತ ಸೌಂಡ್ ಅಲ್ಲೇನೆ ನೋಡಿ ಬಾಣ ಬಿಡ್ತಾರಲ್ಲ, ದಟ್ ಇಸ್ ಕ್ಲಾರೋಡಿಯನ್ಸ್. ಆ ಥರದ ಎಬಿಲಿಟಿ ಇರ್ತಿತ್ತು ಅವರಿಗೆ ಆಯ್ತಾ. ಸೊ ಅದೆಲ್ಲ ನಮ್ಮಲ್ಲಿ ಇರುವಂತಹದ್ದು. ಈಗ ನೀವು ಹಂಟಿಂಗ್ ಹೋದಾಗ ಕೆಲವು ಯಾವ್ದೋ ಮಗು, ಹುಟ್ಟಿದ ಮಗು, ಒಂದ್ 2 ವರ್ಷ 3 ವರ್ಷದ ಮಗು ಮಾತಾಡಕ್ ಶುರು ಮಾಡಿದ ತಕ್ಷಣ ವರ್ಲ್ಡ್ ಅಲ್ಲಿ ಎಲ್ಲಾ ಕಂಟ್ರಿ ಹೆಸರು ಹೇಳುತ್ತೆ, ಹೌದು, ನಂಬರ್ಸ್ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದೆಲ್ಲ ಎಬಿಲಿಟಿ ಸರ್, ಅದೆಲ್ಲ ನಮ್ಮಲ್ಲಿರುವಂಥ ಸೈಕಿಕ್ ಎಬಿಲಿಟಿ. ಆ್ಯಕ್ಚುಲಿ ನಮ್ಮ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ ಅಲ್ಲ, ಅದು ತುಂಬ ಪವರ್ಫುಲ್ಲು. ಲೈಕ್ ಎಷ್ಟು ಪವರ್ಫುಲ್ ಅಂದರೆ, ಈ ಆಜಾ ಬೋರ್ಡ್ ಇದೆ ಗೊತ್ತಾ, ಆ ಆಜಾ ಬೋರ್ಡಲ್ಲಿ ದೆಸೆ ಆ್ಯಕ್ಚುಲಿ ಸ್ಪಿರಿಟ್ಸ್ ಬಂದೇ ಇರಲ್ಲ ಅಂತೆ ಕೆಲವು ಸಲ. ನಮ್ಮಲ್ಲಿರುವಂಥ ಸಬ್ ಕಾನ್ಷಿಯಸ್ ಮೈಂಡ್ ಎಷ್ಟು ಪವರ್ ಇದೆ ಅಂದರೆ, ಇಟ್ ಕ್ಯಾನ್ ಟ್ಯಾಪ್ ಸೌಂಡ್ ಮಾಡ್ಬೋದು ಅಂತ. ನಿಮಗೆ ಮೈಕಲ್ ಫ್ಯಾರಡೆ ಗೊತ್ತಲ್ಲ, ಇದು. ಸೊ ಅವನು ಒಂದ್ಸಲ ಅವನಿಗೆ ಒಂಥರ ಕುತೂಹಲ ಆಗತ್ತಂತೆ, ಏನಿದು ಆಜಾ ಬೋರ್ಡ್ ಅಂತ ಮಾಡ್ತಾರಲ್ಲ, ನಾನು ಹೋಗಿ ನೋಡ್ತೀನಿ ಇಲ್ಲಿ ನಿಜವಾದ ಸ್ಪಿರಿಟ್ ಬರುತ್ತಾ ಏನು ಬರುತ್ತಾ ಅಂತ. ಆತ ಹೋಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವ್ನಿಗೆ ಗೊತ್ತಾಗತ್ತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಆ ಸಬ್ ಕಾನ್ಷಿಯಸ್ ಮೈಂಡಿಂದ ಆ ಸೌಂಡ್ ಬರ್ತಿತ್ತು ಅಂತ. ದೆನ್ ಹಿ ಥಿಂಗ್ಸ್ ಅಂತೆ, ನಾನು ಇದಕ್ಕೆ ನಂದು ಎನರ್ಜಿನ ವೇಸ್ಟ್ ಮಾಡಿದ್ನಲ್ಲ ಅಂತ. ಸೊ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ ಅಲ್ಲ, ಇಟ್ ಇಸ್ ವೆರಿ ವೆರಿ ಪವರ್ಫುಲ್ ಆಯ್ತಾ. ಸೊ ಹಂಗಂತ ನಾವು ಯಾರು ಯೂಸ್ ಮಾಡ್ತಾ ಇಲ್ಲ ಅಂತಲ್ಲ. ಈಗ ನಾನು ಹೇಳ್ದೆ ಅಲ್ಲ, ಶಬ್ದವೇದಿ ಅದು ಒಂದು ವಿದ್ಯೆ ಇರ್ಬೋದು ಅಥವಾ ಎಬಿಲಿಟಿ ಇರ್ಬೋದು. ಇವಾಗಲೂ ನೀವು ಪೈಲಟ್ಸ್ನ ನೋಡಿ ಆಯ್ತಾ, ಯಾರು ಈ ಇದು ಫ್ಲೈಟ್ ಎಲ್ಲ ಇದು ಮಾಡ್ತಾರಲ್ಲ ಪೈಲಟ್ಸು, ಅವ್ರ ಹೆಂಡತಿರ ಹತ್ರ ಕೇಳಿ, ನಿನ್ ಗಂಡ ಹೇಗೆ ನಿದ್ದೆ ಮಾಡ್ತಾನೆ ಅಂತ. ದೇ ಆರ್ ವೆರಿ ವೆರಿ ಲೈಟ್ ಸ್ಲೀಪರ್ಸ್. ಒಂಚೂರು ಸೌಂಡ್ ಟಕ್ ಅಂತ ಹೇಳ್ತಾರೆ, ಬಿಕಾಸ್ ಅವ್ರು ಯಾವಾಗಲೂ ಆ ಸರ್ವೈವಲ್ ಮೋಡಲ್ಲಿ ಇರ್ತಾರೆ. ನೀವೊಂದು ಫ್ಲೈಟ್ ನೀವು ಓಡಿಸುವಾಗ ನೀವೇನು ನಿಮಗೆ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ. ವಿದಿನ್ ಸೆಕೆಂಡ್ಸ್ ಅಥವಾ ಮಿಲಿ ಸೆಕೆಂಡ್ಸಲ್ಲಿ ನಾವು ರಿಯಾಕ್ಟ್ ಮಾಡಬೇಕಾಗತ್ತೆ. ಅವರಿಗೆ ಈ ನೇವಲ್ ಚಕ್ರ ಏನಿರುತ್ತಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ. ಹಾರ ಅಂತ ನಾವೇನು ಕರಿತೀವಿ ತುಂಬ ಸ್ಟ್ರಾಂಗ್ ಇರುತ್ತೆ. ಈ F1 ಕಾರ್ ಡ್ರೈವರ್ಸ್ ಇರ್ತಾರಲ್ಲ, ಅವ್ರದ್ದು ಅಷ್ಟೇ. ನಮ್ಮ ರೆಸ್ಪಾನ್ಸ್ ಟೈಮ್ಗಿಂತ ಅವ್ರದ್ದು ರೆಸ್ಪಾನ್ಸ್ ಟೈಮ್ ಜಾಸ್ತಿ ಇರುತ್ತೆ. ಬಿಕಾಸ್ ಅವ್ರು ಆಂಟಿಸಿಪೇಟ್ ಮಾಡ್ತಾ ಇರ್ತಾರೆ, ಎಲ್ಲಿಂದ ಯಾವ ಕಡೆಯಿಂದ ಏನು ಬರುತ್ತೆ ಅಂತ ಹೇಳಿ. ನಮಗೆ ಸೆಕೆಂಡ್ಸ್ ಬೇಕು, ಅವ್ರಿಗೆ ಮಿಲಿ ಸೆಕೆಂಡ್ಸ್ ಸಾಕು. ಇದಕ್ಕೆ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಲೈಯಿಂಗ್, ನೀವು ಹೋಗಿ ನೋಡ್ಬೋದು ಆನ್ಲೈನಲ್ಲಿ ನೀವು, ಬಿಕಾಸ್ ಎಲ್ಲರೂ ಪ್ರೂಫ್ ಕೇಳ್ತಾರಲ್ಲ. ಸೊ ಐಮ್ ಟೆಲಿಂಗ್. ಸೊ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ನಾನು ಹೇಳ್ತಿರೋದು ನಿಜ. ಸೊ ಇದೆಲ್ಲ ಎಬಿಲಿಟಿ, ಇದೆಲ್ಲ ಎಲ್ಲಿಂದ ಬರುತ್ತೆ? ಅಗೇನ್ ಚಕ್ರಾಸ್. ಈಗ ಇತ್ತೀಚೆಗೆಲ್ಲ ಈಗ ಥರ್ಡ್ ಐ ಅಂತ, ಅಂದ್ರೆ ನಮ್ಮ ಥರ್ಡ್ ಐ ಮುಖಾಂತರ ನಮ್ಮ ಫ್ಯೂಚರ್ನ ನೋಡ್ಬೋದು, ಅಥವಾ ಇಂಟ್ಯೂಷನ್ ತರ ವರ್ಕ್ ಆಗತ್ತೆ. ಈ ಶಿವನ್ ಮಧ್ಯೆ ಇತ್ತಲ್ಲ ಥರ್ಡ್, ಹೌದು, ಅದೇ ಥರ್ಡ್ ಐ. ಈ ಥರ್ಡ್ ಐ ಅನ್ನೋ ಕಾನ್ಸೆಪ್ಟ್ ಇದೆಯಾ, ಅಥವಾ ಈ ಥರ್ಡ್ ಐ ಎಲ್ಲರಿಗೂ ಆಕ್ಟಿವೇಟ್ ಮಾಡ್ಕೊಬೋದಾ? ಸೊ ಥರ್ಡ್ ಐ ಅಂದರೆ ಏನು? ಈಗ ಅಟ್ ಪ್ರೆಸೆಂಟ್ ತುಂಬ ಟ್ರೆಂಡಲ್ಲಿ ಇರುವಂಥದ್ದು ಇದು ಒಂದು ವರ್ಡ್, ಥರ್ಡ್ ಐ. ಸೊ ಥರ್ಡ್ ಐ ಅಂದರೆ ಏನು, ಹೇಗೆ ಓಪನ್ ಮಾಡೋದು ಏನು ಅಂತ. ಯೂಶಲಿ ಥರ್ಡ್ ಐ ಅಂತ ಬಂದಾಗ ಎಲ್ಲರಿಗೂ ಏನನ್ಸುತ್ತೆ, ಥರ್ಡ್ ಐ ಬಂದು ನಿಮ್ಮ ಐಬ್ರೋ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು, ಹುಬ್ಬುಗಳ ಮಧ್ಯದಲ್ಲಿ ಅಂತ. ಬಟ್ ಆ್ಯಕ್ಚುಲಿ ಅದು ಮಿಸ್ಕನ್ಸೆಪ್ಷನ್. ಏನಂದರೆ, ನಿಮ್ಮ ಹುಬ್ಬುಗಳ ಮಧ್ಯೆಯಿಂದ 1 ಇಂಚ್ ನಾವು ಮೇಲಕ್ಕೆ ಹೋದಾಗ ಅಲ್ಲಿ ಫೋರ್ ಹೆಡ್ ಚಕ್ರ ಅಂತ ಸಿಗತ್ತೆ. ಸೊ ಫೋರ್ ಹೆಡ್ ಚಕ್ರ ಇಂದ 1 ಇಂಚ್ ಒಳಗಡೆ ಹೋದಾಗ ಅಲ್ಲಿ ನಮಗೆ ಆ ಪೀನಿಯಲ್ ಗ್ಲ್ಯಾಂಡ್ ಅಥವಾ ಪೈನಿಯಲ್ ಗ್ಲ್ಯಾಂಡ್ ಅಂತ ಏನು ಕರಿತೀವಲ್ಲ, ಪೈನಿಯಲ್ ಗ್ಲ್ಯಾಂಡ್ ಇರುತ್ತೆ. ಸೊ ಅದು ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಟ್ಯೂಷನ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಮ್ಮ ಥರ್ಡ್ ಐ ಚಕ್ರ ಇರುತ್ತೆ. ಲೈಕ್ ಐ ಸೆಟ್, ಹುಬ್ಬಿಂದ 1 ಇಂಚ್ ಮೇಲೆ ಹೋದಾಗ. ಸೊ ಈ ಥರ್ಡ್ ಐ ಚಕ್ರ ಹೇಗೆ ಆಕ್ಟಿವೇಟ್ ಮಾಡುವಂಥದ್ದು ಏನು ಅಂತ. ಇಂಟ್ಯೂಷನ್ ಅಂತ ಬಂದಾಗ 2 ಥರ ಇಂಟ್ಯೂಷನ್ ಇರುತ್ತೆ. ಒಂದು ನಮ್ಮ ಫೋರ್ ಹೆಡ್ ಚಕ್ರದಿಂದ ಬರುವಂಥದ್ದು, ಎರಡನೇದು ನಮ್ಮ ಸಹಸ್ರಾರ ಅಥವಾ ಕ್ರೌನ್ ಚಕ್ರ ಏನಿದೆಯಲ್ಲ ಅದರಿಂದ ಬರುವಂಥದ್ದು.
ಸೊ ನಮ್ಮ ಫೋರ್ ಹೆಡ್ ಚಕ್ರದಿಂದ ಏನು ಬರುತ್ತೆ ಥರ್ಡ್ ಐಯಿಂದ, ಅದು ಒಂದು ವಿಷನ್ಸ್ ರೀತಿ ಇರಬಹುದು, ಅಥವಾ ಚಿತ್ರಗಳ ರೀತಿ, ಅಥವಾ ಫಿಲ್ಮ್ ರೀತಿ ಈ ಥರ ಕಾಣಿಸುತ್ತೆ ನಮಗೆ. ಓಕೆನಾ? ಅದೇ ನಮ್ಮ ಸಹಸ್ರಾರದಿಂದ ಏನು ಬರುತ್ತಲ್ಲ, ಅದು ಬಂದು ಜಸ್ಟ್ ಏನು ಕಾರಣನೇ ಇಲ್ಲದೆ ಆನ್ಸರ್ ಸಿಗುವಂಥದ್ದು. ಸೊ ಈ ಥರ್ಡ್ ಐ ಚಕ್ರ ನಾವು ಹೇಗೆ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದಾಗ, ಒಂದು ಮೆಡಿಟೇಷನ್ ಇರ್ಬೋದು, ಅಥವಾ ಏನಂತಾರೆ ವಿತ್ ವಿಲ್ ಪವರ್ ಇರ್ಬೋದು, ನಾವು ಅದನ್ನು ಆಕ್ಟಿವೇಟ್ ಮಾಡ್ಬೋದು. ಮೂರನೇದು ಕುಂಡಲಿನಿ. ನಾವು ಯಾವಾಗ ಕುಂಡಲಿನಿ ಎನರ್ಜಿನ ಆಕ್ಟಿವೇಟ್ ಮಾಡ್ತೀವಿ, ಅಥವಾ ಕುಂಡಲಿನಿನ ನಾವು ಯಾವಾಗ ರೇಸ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆವಾಗ ಈ ಪರ್ಟಿಕ್ಯುಲರ್ ಥರ್ಡ್ ಐನ ನಾವು ಆಕ್ಟಿವೇಟ್ ಮಾಡ್ಬೋದು. ಸೊ ನೀವು ಕೇಳ್ಬೋದು, ಏನದು ಕುಂಡಲಿನಿ ಅಂದರೆ, ಹೇಗೆ ಇದು ವರ್ಕ್ ಆಗತ್ತೆ ಅಂತ. ಸೊ ಕುಂಡಲಿನಿ ಇಸ್ ನಥಿಂಗ್ ಬಟ್ ದ ಸರ್ಪೆಂಟ್ ಎನರ್ಜಿ, ಆಯಿತಾ? ಇದು ರಾ ಎನರ್ಜಿ, ಸರ್ಪೆಂಟ್ ಎನರ್ಜಿ. ಇದು ನಮ್ಮ ಟೇಲ್ ಬೋನ್, ಅಥವಾ ನಮ್ಮ ಏನು ಬೆನ್ನು ಹುರಿ, ಸ್ಪೈನ್ ಏನಿರುತ್ತಲ್ಲ ಆ ಎಂಡಲ್ಲಿರುತ್ತೆ. ಆ್ಯಂಡ್ ಯೂಶಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಂದು ಸರ್ಕಲಲ್ಲಿ ಒಂದು 7 ಸರ್ಕಲ್ ಇರುತ್ತೆ. ಸೊ ಒಂದ್ರೊಳಗಡೆ ಥರ. ಸೊ ಎನರ್ಜಿ ಅಲ್ಲಿರುತ್ತೆ. ಸೊ ಇದು ಆಕ್ಟಿವೇಟ್ ಮಾಡಿದಾಗ ಏನಾಗತ್ತೆ, ಈ ಕುಂಡಲಿನಿ ಎನರ್ಜಿ ಏನಿರುತ್ತಲ್ಲ, ನಮ್ಮ ಬೆನ್ನು ಹುರಿ ಅಥವಾ ನಮ್ಮ ಸ್ಪೈನ್ ಅಥವಾ ನಮ್ಮ ಸುಷುಮ್ನ ನಾಡಿ ಮತ್ತು ಇಡಾ ಪಿಂಗಳ ಏನಿದೆ, ಆ 3 ನಾಡಿ ಮುಖಾಂತರ ನಮ್ಮ ಮೂಲಾಧಾರದಿಂದ ಸಹಸ್ರಾರಕ್ಕೆ ಹೋಗಿ ನಿಲ್ಲತ್ತೆ ಅಂತ. ಸೊ ಈಗ ಒಂದಷ್ಟು ಗಿಡಗಳಿದೆ, ನಾವು ಹೇಗೆ ನೀರು ಹಾಕಿದಾಗ ಅಲ್ಲೆಲ್ಲ ಗಿಡಗಳೆಲ್ಲ ಹೇಗೆ ಬೆಳೆಯೋಕ್ಕೆ ಶುರುವಾಗತ್ತೋ, ಅದೇ ರೀತಿ ಯಾವಾಗ ಮೂಲಾಧಾರದಿಂದ ಈ ಕುಂಡಲಿನಿ ಸಹಸ್ರಾರಕ್ಕೆ ಹೋಗುತ್ತೋ, ಆ 3 ನಾಡಿಗಳಲ್ಲಿ ಏನೇನು ಚಕ್ರಗಳಿರುತ್ತೋ ಅದನ್ನೆಲ್ಲ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಆಯಿತಾ? ಸೊ ಮೂಲಾಧಾರದಿಂದ ಈ ಹಾರ ಅಥವಾ ನೇವಲ್ ಚಕ್ರಗೆ ಬಂದಾಗ ಈ ಕುಂಡಲಿನಿ ಎನರ್ಜಿ, ನೀವು ಇಲ್ಲೇ ಇದ್ರೂ ಕೂಡ ಫಿಸಿಕಲಿ ನೀವು ಹೀಗೆ ಇರ್ತೀರಾ, ಬಟ್ ನೀವು ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೋದು. ಆಯಿತಾ? ಸೊ ಅಲ್ಲಿಂದ ಮೇಲೆಗಡೆ ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರಕ್ಕೆ ಹೋದಾಗ ಏನಾಗುತ್ತೆ, ನೀವು ಬೇರೆಯವರ ಫೀಲಿಂಗ್ಸ್ ಇರ್ಬೋದು, ಅಥವಾ ಅವರ ಇಮೋಷನ್ಸ್ ಏನಿರುತ್ತಲ್ಲ ಅದನ್ನು ನಾವು ಸೆನ್ಸ್ ಮಾಡಬಹುದು. ಹಾಗೆ ಅದೇ ರೀತಿ ಈ ಕುಂಡಲಿನಿ ಎನರ್ಜಿ ಥ್ರೋಟ್ ಅಥವಾ ಏನಂತಾರೆ ಗಂಟ್ಲಿನ ಭಾಗದಲ್ಲಿ ವಿಶುದ್ಧ ಚಕ್ರಕ್ಕೆ ಹೋದಾಗ, ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಸೊ ಯಾರಿಗೂ ಕೇಳಿಸದೇ ಇರುವಂತಹ ಕೆಲವೊಂದು ವಾಯ್ಸಸ್ ಇರ್ಬೋದು, ಸೌಂಡ್ಸ್ ಇರ್ಬೋದು, ಅಥವಾ ಮ್ಯೂಸಿಕ್ ಇರ್ಬೋದು, ಕೇಳಕ್ಕೆ ಶುರುವಾಗತ್ತೆ. ಅದೇ ರೀತಿ ಈ ಎನರ್ಜಿ ಮೇಲೆ ಹೋಗ್ತಾ ಫೋರ್ ಹೆಡ್ ಚಕ್ರಕ್ಕೆ ಬಂದು ನಿಂತಾಗ ನಮಗೆ ಇದೊಂದು ಏನಂತಾರೆ ಹೇಳಿ, ಕೆಲವೊಂದು ವಿಷನ್ಸ್ ಇರ್ಬೋದು, ಅಥವಾ ಕೆಲವೊಂದು ವಿಷಯಗಳಿರ್ಬೋದು ಕಾಣಿಸಕ್ಕೆ ಶುರುವಾಗತ್ತೆ. ಸೊ ಅದೇ ಈ ಕುಂಡಲಿನಿ ಸಹಸ್ರಾರಕ್ಕೆ ಹೋಗಿ ನಿಂತಾಗ ನೀವು ಬದುಕಿದ್ರೂ ಸಹಿತ, ಲೈಕ್ ನಾವು ಬದುಕಿದೀವಲ್ಲ, ಸೊ ವಿತ್ ವಿಲ್ ನಾವು ಈ ದೇಹವನ್ನು ಬಿಟ್ಟು ಹೋಗಿ ಮತ್ತೆ ಪುನಃ ವಾಪಸ್ಸು ಈ ದೇಹಕ್ಕೆ ಬರಬಹುದು, ಹಾಗೆ ಅಂತ ಹೇಳಿ. ಸೊ ನೀವು ಯೂಶಲಿ ನೋಡಬಹುದು, ಈಗ ಸೈಕಿಕ್ಸ್ ಎಲ್ಲ ಹೇಳ್ತಾರಲ್ಲ, ನನಗೆ ಥರ್ಡ್ ಐ ಚಕ್ರ ಓಪನ್ ಆಗಿದೆ ಹಾಗೆ ಹೀಗೆ. ಯೂಶಲಿ ಏನಾಗತ್ತೆ ಅಂತಂದರೆ, ಚಕ್ರದ ಮೇಲೆ ಒಂದು ಪ್ರೊಟೆಕ್ಷನ್ ಇರುತ್ತೆ, ಅದನ್ನು ವೆಬ್ ಅಂತ ಕರಿತೀವಿ. ಸೊ ಈ ಸೈಕಿಕ್ಸ್ಗೂ ಮತ್ತು ಈ ಕೆಲವ್ರನ್ನ ನಾವು ಕರಿತೀವಿ ಗೊತ್ತಾ, ಸ್ಕಿಜೋಫ್ರೇನಿಯಾಕ್ ಇರ್ಬೋದು, ಅಥವಾ ಮೆಂಟಲಿ ಡಿಸ್ಟರ್ಬ್ಡ್ ಇರ್ಬೋದು, ಅವರಿಗೂ ಇವರಿಗೂ ಏನು ಡಿಫ್ರೆನ್ಸ್ ಅಂದರೆ, ಸೈಕಿಕ್ಸ್ ಅಂತ ಬಂದಾಗ ಅವ್ರೇನು ಮಾಡ್ತಾರೆ, ಆ ವೆಬ್ ಏನಿದೆಯಲ್ಲ ಆ ವೆಬ್ಬನ್ನ ತೆಗೆದು ಅವರು ಏನು ನಡೀತದೆ ಅಂತ ನೋಡೋಷ್ಟು ಎಬಿಲಿಟಿ ಅವ್ರಿಗಿರತ್ತೆ. ಮತ್ತು ಬೇಡ ಅಂತ ಹೇಳಿದಾಗ ಕ್ಲೋಸ್ ಮಾಡ್ತಾರೆ. ಈಗ ಹೇಗೆ ನಾವು ಕ್ಯಾಮ್ರಾ ಶಟರ್ನ ಓಪನ್ ಮಾಡಿ ಏನು ಪಿಕ್ಚರ್ ಬೇಕೋ ತಗೊಂಡು ನಾವು ಕ್ಲೋಸ್ ಮಾಡ್ತೀವೋ, ಅದೇ ರೀತಿ ಅವ್ರಿಗೆ ಎಬಿಲಿಟಿ ಇರುತ್ತೆ. ಅದೇ ಈಗ ಈ ಏನಂತಾರೆ ಹೇಳಿ, ಈ ಸ್ಕಿಜೋಫ್ರೇನಿಯಾ ಇರ್ಬೋದು, ಅಥವಾ ಮೆಂಟಲ್ ಡಿಸಾರ್ಡರ್ಸ್ ಇದ್ದು ಅವರು ಸಫರ್ ಆಗ್ತಾ ಇದ್ದಾಗ ಅವರಿಗೆ ಈ ಎಬಿಲಿಟಿ ಇರಲ್ಲ. ಆಯಿತಾ? ಅವ್ರದ್ದು ಚಕ್ರಲ್ ವೆಬ್ ಏನಿರುತ್ತಲ್ಲ ಅದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಎಲ್ಲನೂ ಕಾಣಿಸ್ತಾ ಇರುತ್ತೆ, ಆ್ಯಂಡ್ ಅವ್ರಿಗೆ ಅದನ್ನು ಕಂಟ್ರೋಲ್ ಮಾಡೋಷ್ಟು ಎಬಿಲಿಟಿ ಇರಲ್ಲ ಅಂತ. ಆ್ಯಂಡ್ ತುಂಬ ಜನ ಹೇಳ್ತಾರೆ, ನಾನು ಕುಂಡಲಿನಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನಾನು ಅದನ್ನು ಆ್ಯಕ್ಟಿವೇಟ್ ಮಾಡ್ತೀನಿ, ಥರ್ಡ್ ಐ ಆ್ಯಕ್ಟಿವೇಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಟು ಬಿ ವೆರಿ ಹಾನೆಸ್ಟ್, ಇದು ಏನಿದು ಎಬಿಲಿಟಿ ಇದೆ, ಇದು ಎಲ್ಲರಿಗೂ ಇರುತ್ತೆ. ನನಗೆ ಎಷ್ಟು ಎಬಿಲಿಟಿ ಇದೆಯೋ ಅಷ್ಟೇ ಎಬಿಲಿಟಿ ಇನ್ನೊಬ್ಬರಿಗಿದೆ, ಇನ್ನೊಬ್ಬರಿಗೆ ಎಷ್ಟು ಎಬಿಲಿಟಿ ಇದೆಯೋ ಅದೇ ರೀತಿ ಇನ್ನೊಬ್ಬರಿಗೂ ಕೂಡ ಅದೇ ಶಕ್ತಿ ಇರುತ್ತೆ. ಬಟ್ ಒಂದೇನು ಅಂತ ಹೇಳಿದ್ರೆ, ನಾವು ಅದನ್ನು ಬಿಲ್ಡ್ ಮಾಡ್ಕೋಬೇಕಾಗತ್ತೆ, ಮತ್ತು ನಾವು ಅದನ್ನು ಸ್ಟ್ರಾಂಗ್ ಅಥವಾ ಸ್ಟ್ರೆಂದನ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ನಮ್ಮ ಶಾಸ್ತ್ರದಲ್ಲಿ ನೋಡುವಾಗ ಇದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾವುದ್ರ ಬಗ್ಗೆ? ಕುಂಡಲಿನಿ. ಸೊ ಕುಂಡಲಿನಿ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ತೋಟ ಇದೆ, ಆಯಿತಾ? ಆ ತೋಟದಲ್ಲಿ ವೀಡ್ಸ್, ಕಳೆ ಏನಿದೆಯಲ್ಲ ಕಳೆನೂ ಇದೆ,
ಮತ್ತು ಗಿಡನೂ ಇದೆ ಆಯಿತಾ. ಸೊ ನೀವು ಅದಕ್ಕೆ ಒಂದು ಫರ್ಟಿಲೈಸರ್ ಹಾಕ್ತೀವಲ್ಲ, ಫರ್ಟಿಲೈಸರ್ ಹಾಕಿದಾಗ ಗಿಡದ ಜೊತೆಗೆ ಹೇಗೆ ಕಳೆ ಕೂಡ ಬೆಳೆಯುತ್ತೋ ಅದೇ ರೀತಿ ಕುಂಡಲಿನಿ ನಾವು ಆಕ್ಟಿವೇಟ್ ಮಾಡಿದಾಗ ನಮ್ಮಲ್ಲಿರುವಂತಹ ಒಂದು ಒಳ್ಳೆ ಗುಣ ಇರಬಹುದು ಅಥವಾ ನಮ್ಮಲ್ಲಿರುವಂತಹ ಒಂದು ಕೆಟ್ಟ ಗುಣ ಇರ್ಬೋದು, ಏನೇ ಇರ್ಬೋದು, ಅದು ಕೂಡ ತುಂಬ ಬೇಗ ಆಂಪ್ಲಿಫೈ ಆಗೋಕ್ಕೆ ಶುರುವಾಗತ್ತೆ. ಸೊ ಹಾಗಾಗಿ ನೀವು ನೋಡ್ಬೋದು ತುಂಬ ಜನ ಕುಂಡಲಿನಿ ಅಂತ ಆಕ್ಟಿವೇಟ್ ಮಾಡೋದು ಹಾಗೆಲ್ಲ. ಕೆಲವೊಬ್ಬರು ಏನಂತಾರೆ ಹೇಳಿ, ಒಬ್ಬರು ತುಂಬ ರಿನೌಂಡ್ ಇವರಿದ್ದಾರೆ, ಯಾರಿದ್ದಾರೆ, ಸೇಂಟ್. ಅವರಿಗೆ ದೇಶ ಬಿಟ್ಬಿಟ್ಟು ಬೇರೆ ಕಡೆ ಒಂದು ಐಲ್ಯಾಂಡು ಅಥವಾ ದೇಶ ಕಟ್ಕೊಂಡಿದ್ದಾರೆ ಅಲ್ವಾ. ಸೊ ನೀವು ನೋಡಿದ್ರೆ ಅವರು ತುಂಬ ಸ್ಕ್ಯಾಂಡಲ್ಸಲ್ಲಿ ಅದರಲ್ಲೆಲ್ಲ ಸಿಕ್ಕಾಕೊಂಡಿದ್ರು. ದ ರೀಸನ್ ಬೀಯಿಂಗ್ ಅವ್ರು ಹೇಳೋರು ಕುಂಡಲಿನಿ ನಾನು ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹೀಗೆ. ದ ರೀಸನ್ ಅವ್ರು ಯಾತಕ್ಕೆ ಅಷ್ಟು ಸ್ಕ್ಯಾಂಡಲ್ಸಲ್ಲಿ ಸಿಕ್ಕಾಕೊಂಡ್ರು ಅಂದರೆ ಬಿಕಾಸ್ ಅವ್ರಿಗೆ ಆ ಸೆಕ್ಸ್ ಎನರ್ಜಿ ಅಥವಾ ಸ್ವಾದಿಷ್ಟಾನದಿಂದ ಬರುವಂತಹ ಅದೇನು ಒಂದು ಎನರ್ಜಿ ಇದೆ ಅದನ್ನು ಅವರು ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ವೀಕ್ನೆಸ್ ಇತ್ತು. ಸೊ ಯಾವಾಗ ಅವರು ಕುಂಡಲಿನಿನ ಅವರು ಆಕ್ಟಿವೇಟ್ ಮಾಡಿಕೊಂಡ್ರು ಅದು ಮ್ಯಾಗ್ನಿಫೈ ಆಯಿತು ಆಯಿತಾ. ಸೊ ಹಾಗಾಗಿ ಅವ್ರು ಅಷ್ಟೊಂದೆಲ್ಲ ಏನಂತಾರೆ ಹೇಳಿ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡು ದೇಶನೇ ಬಿಟ್ಟು ಮತ್ತೆ ಪುನಃ ಬೇರೆ ದೇಶಕ್ಕೆ ಹೋಗಬೇಕಾಯ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ರೆ ನಾವು ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಳ್ಳದೆ ನಾವು ಥರ್ಡ್ ಐ ಚಕ್ರನ ನಾವು ಸ್ಟ್ರೆಂಥನ್ ಮಾಡ್ಕೊಳಕ್ಕಾಗದೇ ಇಲ್ವಾ, ಅಥವಾ ನಮ್ಮ ಇಂಟ್ಯೂಷನ್ನ ಜಾಸ್ತಿ ಮಾಡ್ಕೊಳಕ್ ಆಗದೇ ಇಲ್ವಾ ಅಂತ ತುಂಬ ಜನ ಕೇಳ್ತಾರೆ. ಖಂಡಿತ ಆಗತ್ತೆ ಆಯಿತಾ. ಸೊ ಲೈಕ್ ಐ ಸೆಡ್, ನಮ್ಮ ಶಾಸ್ತ್ರದಲ್ಲಿ ನೋಡುವಾಗ ಹಠಯೋಗ ಅಥವಾ ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಲಯಯೋಗ, ಮಂತ್ರಯೋಗ, ಭಕ್ತಿಯೋಗ, ಇದೆಲ್ಲ ಏನಿದೆಯಲ್ಲ, ದೀಸ್ ಆರ್ ಆಲ್ ದ ಫಾರ್ಮ್ಸ್. ಓಕೆ. ಸೊ ಇದೆಲ್ಲ ಒಂದೊಂದು ಬಂದು ಒಂದೊಂದು ಡಿಫ್ರೆಂಟ್ ಸ್ಕೂಲ್ಸ್ ಇದು ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಈಗ ಮಂತ್ರಯೋಗದಲ್ಲಿ ಮಂತ್ರನ ಯೂಸ್ ಮಾಡಿಕೊಂಡು ಕುಂಡಲಿನಿನ ಅವೇಕನ್ ಮಾಡುವಂಥದ್ದು. ರಾಜಯೋಗದಲ್ಲಿ ನಾವೇನು ಮಾಡ್ತೀವಿ, ಪ್ರತಿಯೊಂದು ಚಕ್ರದ ಮೇಲೆ ನಾವು ಮೆಡಿಟೇಟ್ ಮಾಡಿಕೊಂಡು ಇದು ಮಾಡುವಂಥದ್ದು, ಏನಂತಾರೆ ಆಕ್ಟಿವೇಟ್ ಮಾಡುವಂಥದ್ದು, ಕುಂಡಲಿನ ರೇಸ್ ಮಾಡುವಂಥದ್ದು. ಅದೇ ನೀವು ಲಯ ಯೋಗ ನೋಡುವಾಗ ವಿತ್ ದ ವಿಲ್ ಪವರ್ ಇಟ್ಕೊಂಡು ಕುಂಡಲಿನಿನ ರೇಸ್ ಮಾಡುವಂಥದ್ದು. ಸೊ ಅಪಾರ್ಟ್ ಫ್ರಮ್ ಏನಂತಾರೆ ಹೇಳಿ ದೀಸ್ ವಿತ್ ಮೆಡಿಟೇಷನ್ಸ್, ಈಗ ಫಾರ್ ಎಕ್ಸಾಂಪಲ್ ಈಗ ರೇಖಿ ಇರ್ಬೋದು ಅಥವಾ ಇನ್ನೊಂದು ಏನಂತಾರೆ ಹೇಳಿ ಹೀಲಿಂಗ್ ಮೊಡಾಲಿಟಿ ಇರ್ಬೋದು, ನಾವು ಅದನ್ನು ಯೂಸ್ ಮಾಡಿಕೊಂಡು ಇದೇನು ನಮ್ಮ ಇಂಟ್ಯೂಷನ್ ಇದೆ ಅಥವಾ ನಮ್ದು ಏನಿದು ಸೈಕಿಕ್ ಎಬಿಲಿಟಿ ಇದೆ ಇದನ್ನು ನಾವು ಖಂಡಿತ ಸ್ಟ್ರೆಂಥನ್ ಮಾಡ್ಕೋಬೋದು. ಈಗ ವಿಚಸ್ ಅಂತ ಮಾತಾಡ್ತಾ ಇದ್ರಿ, ನಾನು ಸಿನಿಮಾಗಳಲ್ಲಿ ನೋಡಿದ್ದೆ, ಎಸ್ಪೆಷಲಿ ಇಂಗ್ಲೀಷ್ ಸಿನಿಮಾಗಳಲ್ಲಿ. ಈ ವಿಚಸ್ ಅಂದರೆ ಮಾಟಗಾತಿಯು, ಅವ್ರೊಂಥರ ಕಪ್ಪು ಕಲರ್ ಡ್ರೆಸ್ ಹಾಕಿರ್ತಾರೆ, ಕೈಯಲ್ಲಿ ಒಂದು ಬೆಕ್ಕು ಕೋಳಿನೋ ಸಮಥಿಂಗ್ ಏನೋ ಇಟ್ಕೊಂಡಿರ್ತಾರೆ. ಈ ಥರದ್ದು ಬರೀ ಸಿನಿಮಾಗಳಲ್ಲಿ ಮಾತ್ರ ಅಥವಾ ರಿಯಲ್ ಲೈಫಲ್ಲೂ ಈ ವಿಚಸ್ ಇರ್ತಾರ ಅಥವಾ ಈ ಥರ ನಿಜವಾಗ್ಲೂ? ಸೊ ನೀವು ಈ ಮೂವೀಸಲ್ಲೆಲ್ಲ ನೋಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಸಿಂಡ್ರೆಲಾ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಕಾರ್ಟೂನ್ ಇರ್ಬೋದು, ನೀವು ಅದರಲ್ಲಿ ನೋಡಿದಾಗ ವಿಚಸ್ ಹೇಗಿರ್ತಾರೆ ಅಂತಂದರೆ ಒಂದು ಟೋಪಿ ಹಾಕ್ಕೊಂಡು, ಉದ್ದ ಮೂಗಿರತ್ತೆ, ಮತ್ತು ಒಂದು ಕಪ್ಪು ಬಟ್ಟೆ ಹಾಕ್ಕೊಂಡು ವಿಚಿತ್ರವಾಗಿರ್ತಾರೆ ಹಾಗೆಲ್ಲ. ಸೊ ಇವರೆಲ್ಲ ಏನಂದರೆ ಮಕ್ಕಳನ್ನ ಹಿಡ್ಕೊಂಡು ತಿಂತಾರೆ ಮತ್ತು ಏನೇನೋ ಮಾಡ್ತಾರೆ ಅನ್ನೋವಂಥದ್ದೆಲ್ಲ ಒಂದು ಸ್ಟೋರಿ ಥರ ಮಾಡಿದ್ದಾರೆ ಆಯಿತಾ. ಸೊ ಈ ವಿಚಸ್ ಅಂದರೆ ಯಾರು ಅಂತ ನೋಡುವಾಗ, ಈ ವಿಚಸ್ ಬಗ್ಗೆ ನಾವು ಮಾತಾಡುವಾಗ ನಾವು ತುಂಬ ಹಿಂದಿನ ಕಾಲಕ್ಕೆ ಹೋಗಬೇಕಾಗತ್ತೆ ಆಯಿತಾ. ಸೊ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ, ಈಗೆಲ್ಲ ನಮಗೆ ಹಿಂದೂಯಿಸಮ್ ಇದೆ, ಬುದ್ಧಿಸಮ್ ಇದೆ, ಈ ಥರ ಎಷ್ಟೊಂದು ರಿಲಿಜನ್ಗಳಿದ್ದಾವೆ. ಆಗಿನ ಕಾಲದಲ್ಲಿ ಈ ಥರ ಯಾವುದು ರಿಲಿಜನ್ ಇರಲಿಲ್ಲ. ಆವಾಗಿದ್ದಿದ್ದು ಶಾಮನಿಸಮ್ ಮಾತ್ರ. ಅಲ್ಲಿ ಅವ್ರೇನು ಮಾಡೋರು, ಸೂರ್ಯಂಗೆ ಆರಾಧನೆ ಮಾಡೋರು, ಭೂಮಿಗೆ ಆರಾಧನೆ ಮಾಡೋರು, ನಂತರ ಗಾಳಿಗೆ ಆರಾಧನೆ ಮಾಡೋರು, ಬೆಂಕಿಗೆ ಆರಾಧನೆ ಮಾಡೋರು, ಎಲ್ಲದಕ್ಕೂ ಒಂದೊಂದು ದೇವ್ರುಗಳು ಅಂತ ಒಂದು ಇಟ್ಬಿಟ್ಟು ಇದು ಮಾಡೋರು. ಅದರಲ್ಲಿ ಏನು ಅಂತಂದರೆ ಕೆಲವರು ಕೆಲವರು ತುಂಬ ಕಾನ್ಷಿಯಸ್ ಅಥವಾ ಅವೇರ್ನೆಸ್ ಇರುವಂತಹ ಹೆಂಗಸರಿರಬಹುದು ಅಥವಾ ಜನಗಳಿರ್ಬೋದು, ಅವ್ರೇನು ಮಾಡೋರು ಅಂದರೆ ಅಡ್ವೈಸ್ ಕೊಡೋರು. ನೋಡಿ ಈ ಥರ ಅಲ್ಲ, ಈ ಥರ ಮಾಡಿ ಅಂತ ಹೇಳಿಬಿಟ್ಟು. ಅವರು ಕಾನ್ಷಿಯಸ್ ಇದ್ದಿದ್ದರಿಂದ ಬರೋ ಮುಂಚೆ ಅವ್ರಿಗೆ ಬರುತ್ತೆ ಅನ್ನೋದು ಗೊತ್ತಾಗೋದು. ಆಮೇಲೆ ಮಳೆ ಆಗೋ ಮುಂಚೆ ಗೊತ್ತಾಗೋದು, ಓ ಇವಾಗ ಮಳೆ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಚಸ್ ಏನು ಮಾಡೋರು, ಅವರು ಏನಂತಾರೆ ಹೇಳಿ ಆ ಟ್ರೈಬ್ ಇರ್ಬೋದು ಅಥವಾ ಆ ಊರಲ್ಲಿ ಸಜೆಷನ್ಸ್ ಕೊಡೋರು. ಹೇಗೆ ನಮಗೆ ಏನಂತಾರೆ ಹೇಳಿ ರಾಜರ ಆಸ್ಥಾನದಲ್ಲಿ ಒಬ್ಬರು ಮಂತ್ರಿಗಳಿದ್ದು ಅವ್ರು ಹೇಗೆ ಇದು ಮಾಡೋರೋ, ಅದೇ ರೀತಿ ಇವರು ಏನಂತಾರೆ ಹೇಳಿ ಆ ಟ್ರೈಬ್ ಅಥವಾ ಆ ಊರಿನ ಮುಖಂಡರಿಗೆ ಇವರು ಅಡ್ವೈಸ್ ಕೊಡೋರು ಅಂತ ಹೇಳ್ಬಿಟ್ಟು. ಸೊ ಈ ವಿಚಸ್ ಬಂದು ದೇ ಫಾಲೋ ವಿಕ್ಕ, ಅದು ಕೂಡ ಒಂದು ರಿಲಿಜನ್ನು. ಸೊ ದೇ ಫಾಲೋ
ವಿಕಾ ಅಂತ ಹೇಳ್ಬಿಟ್ಟು. ಸೊ ಇವರೆಲ್ಲ ಹೇಳೋ ಥರ ಅವರು ಕೆಟ್ಟದಾಗಿ ಬಟ್ಟೆ ಹಾಕೊಳ್ಳೋದಾಗ್ಲಿ ಅಥವಾ ಮಕ್ಕಳನ್ನ ಸಾಯಿಸೋದಾಗ್ಲಿ ಹಾಗೆಲ್ಲ ಏನೂ ಇರಲ್ಲ. ನೀವು ಅವ್ರನ್ನ ನೋಡಿದಾಗ ಅವರು ವಿಚಸ್ ಅಂತ ನಿಮಗೆ ಗೊತ್ತೇ ಆಗಲ್ಲ, ಅಷ್ಟು ನಾರ್ಮಲ್ ಆಗಿರ್ತಾರೆ ಆಯಿತಾ. ಸೊ ಇವ್ರು ಏನು ಅಂತಂದರೆ ದೇ ಆರ್ ವೆರಿ ಕನೆಕ್ಟೆಡ್ ವಿತ್ ನೇಚರ್ ಆಯಿತಾ. ಸೊ ಹಾಗಾಗಿ ಇವರು ನೇಚರ್ ಜೊತೆಗೆ ವರ್ಕ್ ಮಾಡುವಂಥದ್ದು ಆ್ಯಂಡ್ ದೇ ಆರ್ ವೆರಿ ಅವೇರ್, ತುಂಬ ಕಾನ್ಷಿಯಸ್ ಇರ್ತಾರೆ, ತುಂಬ ಅವೇರ್ ಇರ್ತಾರೆ. ಸೊ ನೀವು ಕೇಳ್ಬೋದು ಯಾಕೆ ಇಷ್ಟು ನೆಗೆಟಿವ್ ಕ್ಯಾನೊಟೇಷನ್ಸ್ ಇದೆ ಅಥವಾ ವಿಚಸ್ ಅಂತ ಬಂದಾಗ ಯಾಕೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದು ಪ್ರೊಪಗ್ಯಾಂಡ ಆಯಿತಾ. ಸೊ ಆಗಿನ ಕಾಲದಲ್ಲಿ ಲೈಕ್ ಎ ಸೆಡ್ ಅಲ್ಲ, ಕ್ರಿಸ್ಟಿಯಾನಿಟಿ ಇರಲಿಲ್ಲ, ಏನೂ ಇರಲಿಲ್ಲ, ಇದ್ದಿದ್ದು ಶಾಮನಿಸಮ್ ಮಾತ್ರ. ನಂತರ ಪೇಗನಿಸಮ್ ಬಂತು, ನಂತರ ವಿಕ್ಕಾ ಎಲ್ಲ ಬಂತು. ಸೊ ಕ್ರಿಸ್ಟಿಯಾನಿಟಿ ಆವಾಗ ಸ್ಟಾರ್ಟ್ ಆದಾಗ ಅವ್ರಿಗೇನಾಯಿತು, ಡಾಮಿನೇಟ್ ಮಾಡಬೇಕಿತ್ತು. ಸೊ ಅವಾಗ ಏನು ಮಾಡ್ತಾರೆ ಅವರು, ವಿಚಸ್ ಎಲ್ಲ ಕೆಟ್ಟವರು, ವಿಚಸ್ ಎಲ್ಲ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳಿ ಅವ್ರನ್ನೆಲ್ಲ ಸಾಯಿಸಕ್ಕೆ ಶುರು ಮಾಡೋದು ಹಾಗೆಲ್ಲ ಮಾಡ್ತಾರೆ. ಸೊ ನೀವು ಯೂಶಲಿ ನೀವು ವಿಚಸ್ ನೋಡಿದಾಗ ಅವ್ರೇನು ಮಾಡ್ತಾರೆ, ದೇ ಪ್ರೇ ಟು ದ ಗಾಡ್ಸ್ ಅಂಡ್ ದ ಗಾಡೆಸಸ್ ಆಯಿತಾ. ಸೊ ಗಾಡ್ಸ್ ಅಂತ ಬಂದಾಗ ಅವ್ರ ದೇವರುಗಳಿಗೆ ಕೊಂಬಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಏನು ಮಾಡೋರು, ಈ ಬೇಟೆ ಎಲ್ಲ ಆಡಿದ ಮೇಲೆ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಜಿಂಕೆ ಅಂತಲೇ ಇಟ್ಕೊಳ್ಳಿ, ಜಿಂಕೆ ಬೇಟೆ ಆಡಿದ ಮೇಲೆ ಅದ್ರ ಕೊಂಬು ಬರುತ್ತಲ್ಲ, ಅದ್ರ ಕೊಂಬನ್ನ ತೊಗೊಂಬಂದು ಒಂದು ಮಣ್ಣಿಂದು ಆಕಾರ ಮಾಡಿ ಅದಕ್ಕೆ ಆ ಕೊಂಬನ್ನ ಚುಚ್ಚಿಬಿಟ್ಟು ಅದಕ್ಕೆ ಆರಾಧನೆ ಮಾಡುವಂಥದ್ದು, ಈ ಥರದ್ದು ಎಲ್ಲ ಪ್ರಾಕ್ಟೀಸ್ ಇರ್ತಿತ್ತು, ಸರಿನಾ. ಸೊ ಬೇಟೆ ಆಡುವಾಗ ಅವ್ರು ಹೇಗೆ ಬೇಟೆ ಆಡ್ತಿದ್ರು ಅದೇ ರೀತಿ ಇಲ್ಲಿ ಒಂದು ಎನಾಕ್ಟ್ ಥರ ಮಾಡಿ ಸಾಯಿಸ್ದಂಗೆ ಚುಚ್ಚಿದಂಗೆ ಎಲ್ಲ ಮಾಡೋರು, ಒಂದು ರಿಚುವಲ್ ಥರ ಮಾಡೋರು. ಇದೇ ರೀತಿಯಾದಂತಹ ಒಂದು ಪ್ರಾಕ್ಟೀಸಸ್ಸು ನಮ್ಮ ಏನಂತಾರೆ ಹೇಳಿ ವಿಚಸ್ ಕೂಡ ಮಾಡೋರು. ಸೊ ಹಾಗಾಗಿ ಚರ್ಚ್ ಏನು ಮಾಡುತ್ತೆ, ಚರ್ಚ್ ವಿರುದ್ಧ ಯಾರೆಲ್ಲ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅದು ತಪ್ಪು ಅಥವಾ ಅದೆಲ್ಲ ಸರಿ ಇಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಈ ವಿಚಸ್ನೆಲ್ಲ ಕರ್ಕೊಂಡ್ಬಂದು ಸಾಯಿಸೋಕ್ಕೆ ಶುರು ಮಾಡ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಆಗುತ್ತೆ, ವಿಚಸ್ ಆಫ್ ಸೇಲಮ್ ಅಂತ. ಸೊ ಸೇಲಮಲ್ಲಿ ಆಲ್ಮೋಸ್ಟ್ ಒಂದು 9 ಲಕ್ಷ ಜನಗಳನ್ನ ಅವ್ರೇನು ಮಾಡ್ತಾರೆ, ವಿಚಸ್ ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಸೊ ನೀವು ನೋಡಿದಾಗ ಅವ್ರು 9 ಲಕ್ಷ ಜನಗಳಿದ್ರಲ್ಲ, ಯೂಶಲಿ ದೇ ಹ್ಯಾಡ್ ಸಮ್ ಪ್ರೆಡಾಮಿನೆಂಟ್ ಪ್ರಾಪರ್ಟಿ ಇರುವಂಥವ್ರು ಅಥವಾ ಲ್ಯಾಂಡ್ ಓನರ್ಸು ಹಾಗೆಲ್ಲ. ಸೊ ಇವ್ರೇನು ಮಾಡ್ತಾರೆ, ಒಂದು ಎಜೆಂಡಾ ಥರ ಮಾಡಿಬಿಟ್ಟು ಅವ್ರನ್ನೆಲ್ಲ ಸಾಯಿಸ್ಬಿಟ್ಟು ಇವ್ರೇನು ಮಾಡ್ತಾರೆ, ಅವರದ್ದು ಜಾಗವನ್ನು ತಗೊಂಡ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈ ವಿಚ್ ಕ್ರಾಫ್ಟ್ ಅಥವಾ ವಿಕ್ಕಾ ಏನಿದೆ ಅದನ್ನು ಬ್ಯಾನ್ ಮಾಡಿಬಿಡ್ತಾರೆ. ಸೊ ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ, ಈ ಬ್ಯಾನ್ ಲಿಫ್ಟ್ ಆಗುತ್ತೆ. ಅದ ತನಕ ಏನು ಮಾಡ್ತಾರೆ, ಎಲ್ಲ ವಿಚಸ್ ಎಲ್ಲ ಏನಿರ್ತಾರಲ್ಲ ಇವರೆಲ್ಲ ಬಚ್ಚಿಟ್ಕೊಂಡಿದ್ದವರೆಲ್ಲ ಹೊರಗಡೆ ಬಂದು ನಾನು ಕೂಡ ವೆಚ್ಚು, ನನಗೂ ಕೂಡ ಏನಂತಾರೆ ಹೇಳಿ ಎಬಿಲಿಟಿ ಇದೆ ಅಥವಾ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿ ಇವರೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಬೇಸಿಕಲಿ ಇವ್ರು ಹೇಗೆ ಅಂತಂದರೆ ದೇ ವರ್ಕ್ ವಿತ್ ದಿ ನೇಚರ್ ಆಯಿತಾ. ಈಗ ಹೇಗೆ ನಮಗೆ ಸಮ್ಮರ್ ಇದೆ ಮತ್ತು ನಂತರ ಹೇಗೆ ನಮಗೆ ವಿಂಟರ್ ಇದೆ, ಹೇಗೆ ನಮಗೆ ಋತುಗಳಿದಾವಲ್ಲ, ಅದೇ ರೀತಿ ಇವ್ರುಗಳು ಕೂಡ ದೇ ವರ್ಕ್ ವಿತ್ ದ ನೇಚರ್ ಆಯಿತಾ. ಸೊ ನಾವು ಹೇಗೆ ಇವಾಗ ದೊಡ್ಡವ್ರದ್ದು ಪೂಜೆ ಮಾಡ್ತೀವಲ್ಲ, ಪಿತೃ ಪಕ್ಷ ಮಾಡ್ತೀವಲ್ಲ, ಅದೇ ರೀತಿ ಅವರು ಕೂಡ ಸಂಹೇನ್ ಅಂತ ಮಾಡ್ತಾರೆ ಆಯಿತಾ. ಸೊ ಈ ಥರ. ಸೊ ಇವರೆಲ್ಲ ವಿಚಿತ್ರವಾಗಿ ಏನಂತಾರೆ ಹೇಳಿ ಆಡೋದಾಗ್ಲಿ ಆ ಥರ ಎಲ್ಲ ಎಂಥದ್ದು ಇರಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಒಂದು ನೀವೇನು ನೋಡ್ಬೋದು ಅಂದರೆ ದೇ ವೆರಿ ಕಾನ್ಷಿಯಸ್ ಆಯಿತಾ. ಆ್ಯಂಡ್ ವಿಚ್ ಕ್ರಾಫ್ಟ್ ಅಥವಾ ವಿಕ್ಕಾ ಮಾಡಬೇಕು ಅಂತಂದರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತಲ್ಲ, ನಾವು ಮಾಡೋ ಒಂದು ಸಣ್ಣ ಏನಂತಾರೆ ಹೇಳಿ ರಿಚುವಲ್ಸ್ ನೀವು ನೋಡುವಾಗ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ದಟ್ ಆ ವಿಚ್ ಕ್ರಾಫ್ಟ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ನೀವು ಇದಕ್ಕೆ ಹೋಗ್ತೀರಾ, ಒಂದು ಚರ್ಚಿಗೆ ಹೋಗ್ಬಿಟ್ಟು ನೀವು ಕ್ಯಾಂಡಲ್ ಲೈಟ್ ಮಾಡ್ತೀರಲ್ಲ, ನಂಗೆ ಇದಾಗಲಿ ಅಂತ ಹೇಳ್ಬಿಟ್ಟು, ನೀವು ಅದೇ ವಿಚಸ್ನ ನೋಡುವಾಗ ಅವ್ರು ಸ್ಪೆಲ್ಸ್ ಮಾಡುವಾಗಲೂ ಅವ್ರು ಅದನ್ನೇ ಮಾಡೋದು, ಕ್ಯಾಂಡಲ್ನ ಲೈಟ್ ಮಾಡಿ ಸ್ಪೆಲ್ ಮಾಡುವಂಥದ್ದು ಅಲ್ವಾ. ಅದೇ ರೀತಿ ಈ ವಿಚಸಲ್ಲಿ ನಮಗೆ ಎಷ್ಟೊಂದು ರೀತಿ ಸಿಗುತ್ತೆ. ಲೈಕ್ ವೈಟ್ ವಿಚಸ್ ಇದ್ದಾರೆ, ಬ್ಲ್ಯಾಕ್ ವಿಚಸ್ ಇದ್ದಾರೆ, ನಂತರ ಗ್ರೇ ವಿಚಸ್ ಇದ್ದಾರೆ. ಸೊ ವೈಟ್ ವಿಚಸ್ ಅಂದರೆ ಯಾರು ಅಂತಂದರೆ, ಇವ್ರು ಹೇಗೆ ಅಂದರೆ ದೇ ಓನ್ಲಿ ಡೂ ದ ವರ್ಕ್ ಆಫ್ ಲೈಟ್. ಅಂದರೆ ಈಗ ಹೀಲಿಂಗ್ ಇರ್ಬೋದು ಅಥವಾ ಪ್ರಾಸ್ಪೆರಿಟಿ ಇರ್ಬೋದು ಅಥವಾ ನೇಚರ್ಗೆ ಸಂಬಂಧಪಟ್ಟಂಥ ಒಂದು ಇದಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾರೆ. ಬ್ಲ್ಯಾಕ್ ವಿಚಸ್ ಅಂತಂದರೆ ದೇ ಆರ್ ಮೋರ್ ಇಂಟು ಬ್ಲ್ಯಾಕ್ ಆರ್ಟ್, ಅಂದರೆ ಹೆಕ್ಸ್ ಮಾಡುವಂಥದ್ದು, ಶಾಪ ಹಾಕುವಂಥದ್ದು, ಕರ್ಸ್ ಮಾಡುವಂಥದ್ದು, ಈ ಥರದ್ದೆಲ್ಲ ತುಂಬ ಮಾಡ್ತಾರೆ ಅವರು. ಆ್ಯಂಡ್ ಅಗ್ಯಾನ್ ಗ್ರೇ ವಿಚಸ್ ಅಂದರೆ ಯೂಶಲಿ ಲವ್ ಸ್ಪೆಲ್ಸು ಅಥವಾ ಬ್ಯಾನಿಷ್ ಮಾಡುವಂಥದ್ದು, ಇದನ್ನೆಲ್ಲ ಅವರು ಮಾಡ್ತಾರೆ. ಸೊ ಲೈಕ್ ಎ ಸೆಡ್ ಅಲ್ಲ, ನೀವೊಬ್ಬರು ವಿಚ್ ಅಂತ ನೋಡುವಾಗ ಅವ್ರು ವಿಚ್ ಅಂತ ನಿಮಗೆ ಗೊತ್ತೇ ಆಗಲ್ಲ. ಸೊ
ನಮಗೆ ಗೊತ್ತಿಲ್ಲದಿರೋ ರೀತಿ ಎಷ್ಟೊಂದು ನಮ್ಮ ಲೈಫಲ್ಲಿ ನಾವೇನೊಂದು ಕೆಲಸಗಳು ಮಾಡ್ತೀವಲ್ಲ, ಲೈಕ್ ಏನೋ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಾವು ಸಾರಿಗೆ ನಾವು ತಿರುಗಿಸುವಾಗ ನಾವು ಆಂಟಿ ಕ್ಲಾಕ್ ವೈಸ್ ತಿರುಗಿಸಲ್ಲ, ಕ್ಲಾಕ್ ವೈಸೇ ನಾವು ತಿರುಗಿಸೋದು. ದೇವಸ್ಥಾನಕ್ಕೆ ನಾವು ಹೋದಾಗ ನಾವು ಕ್ಲಾಕ್ ವೈಸಲ್ಲೇ ಹೋಗ್ತೀವಿ, ಆಂಟಿ ಕ್ಲಾಕ್ ವೈಸ್ ತಿರುಗಲ್ಲ. ಸೊ ಇದೇ ರೀತಿ ಅವ್ರು ಮಾಡುವಂಥ ಎಷ್ಟೊಂದು ಪ್ರಾಕ್ಟಿಸಸ್ಸು ನೀವು ನೋಡಿದ್ರೆ ನಮ್ಮ ಹಿಂದೂ ಧರ್ಮದೊಟ್ಟಿಗೆ ಅದು ಓವರ್ಲ್ಯಾಪ್ ಆಗುತ್ತೆ. ಆ್ಯಂಡ್ ಇವರು ಲೈಕ್ ಎ ಸೆಡ್ ಅಲ್ಲ, ದೇ ವರ್ಕ್ ವಿತ್ ಏನು ಪಂಚಭೂತಗಳಿದೆಯಲ್ಲ ಅದ್ರ ಜೊತೆ ಕೆಲಸ ಮಾಡುವಂಥದ್ದು, ನೇಚರ್ ಜೊತೆ ಕೆಲಸ ಮಾಡುವಂಥದ್ದು, ಈ ಥರ ಅಂತ. ಸೊ ಬೇಸಿಕಲಿ ವಿಚ್ ಇಸ್ ಆರ್ ಕಾನ್ಷಿಯಸ್ ವಿಮೆನ್. ಈ ಸ್ಪೆಲ್ ಅಂತ ಇರತ್ತೆ ಗೊತ್ತಾ? ಸ್ಪೆಲ್ ಅಂದರೆ ಸ್ಪೆಲ್ ಮಾಡೋದು. ಈ ಸ್ಪೆಲ್ ಮಾಡೋದ್ರ ಮುಖಾಂತರ ಒಬ್ಬ ವ್ಯಕ್ತಿನ ಕಂಟ್ರೋಲ್ ಮಾಡ್ಬೋದು ಅಂತೆ. ಈ ಸ್ಪೆಲ್ ಅಂದರೆ ಏನು? ಇದು ಆ್ಯಕ್ಚುಲಿ ವರ್ಕ್ ಆಗತ್ತಾ? ಸೊ ಇವಾಗ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಈಗ ಫೇಮಸ್ ಆಗಿದೆ. ಏನಂದರೆ, 1,000 ರೂಪಾಯಿ ಕೊಡಿ, ನಾನು ನಿಮ್ಮ ಸ್ಪೆಲ್ ಹೇಳ್ಕೊಡ್ತೀನಿ, 2,000 ಕೊಡಿ, ನಾನು ನಿಮಗೆ ಸ್ಪೆಲ್ ಹೇಳ್ಕೊಡ್ತೀನಿ, ಯಾರು ಬೇಕಿದ್ರೂ ಸ್ಪೆಲ್ ಮಾಡ್ಬೋದು, ಹಾಗೆ ಹೀಗೆ ಅಂತೆಲ್ಲ. ಬಟ್ ಆ್ಯಕ್ಚುಲಿ ಒಂದೇನು ಅಂತಂದರೆ, ನಾವು ಏನು ನಂಬ್ತೀವಿ ವಿಚ್ ಇಸ್ ಅಂತ ಹೇಳಿದ್ರೆ, ಒಂದು ನಾವು ಏನೇ ಮಾಡಿದರೂ ಕೂಡ ಲೈಕ್ ಆ್ಯಕ್ಷನಿಗೆ ಒಂದು ರಿಯಾಕ್ಷನ್ ಅಂತ ಇರುತ್ತೆ. ಸೊ ಸ್ಪೆಷಲಿ ನೀವು ಕಾನ್ಷಿಯಸ್ ಆಗಿದ್ದು ಒಂದು ಏನಾದರೂ ಮಾಡಿದಾಗ ಅದ್ರದ್ದು ಎಫೆಕ್ಟ್ ಏನಿರುತ್ತೆ 3 ಪಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ಪೆಲ್ ಇಸ್ ಅ ಪಾರ್ಟ್ ಆಫ್ ಮ್ಯಾಜಿಕ್, ಆಯಿತಾ? ಆ್ಯಂಡ್ ವಿಚಸ್ ಏನಿದಾರಲ್ಲ, ದೇ ಪ್ರಾಕ್ಟಿಸ್ ಮ್ಯಾಜಿಕ್. ಸೊ ಏನಿದು ಸ್ಪೆಲ್ಲು ಅಥವಾ ಏನಕ್ಕೆ ನಾವು ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಮ್ಮ ಸುತ್ತಮುತ್ತ ಏನೋ ಒಂದು ಚೇಂಜ್ ಬೇಕು ನಮಗೆ. ಸೊ ನಮ್ಮಲ್ಲಿರುವಂತಹ ಒಂದು ಪವರ್ನ ಯೂಸ್ ಮಾಡಿ ಆ ಚೇಂಜ್ನ ಕ್ರಿಯೇಟ್ ಮಾಡುವಂಥದ್ದು ಸ್ಪೆಲ್, ಆಯಿತಾ? ಸೊ ಹೇಗೆ ಮಾಡ್ತಾರೆ ಇದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ನಮ್ಮ ಏನಂತಾರೆ, ಇಂಡಿಯನ್ ಇದು ನೋಡಿದಾಗ ಅವ್ರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಅದೇ ನೀವು ವೆಸ್ಟರ್ನ್ ಅಥವಾ ನೀವು ವಿಚಸ್ನ ನೋಡಿದಾಗ ವಿ ಹ್ಯಾವ್ ಅ ಡಿಫ್ರೆಂಟ್ ಫಾರ್ಮ್. ಸೊ ಹೇಗೆ ಮಾಡೋದು? ಮೊದಲನೇದು ಏನು ಅಂತಂದರೆ, ಜಸ್ಟ್ ಹಾಗೆ ಹೋಗ್ಬಿಟ್ಟು ಕ್ಯಾಂಡಲ್ ಹಚ್ಬಿಟ್ಟು ಸ್ಪೆಲ್ ಮಾಡಿಬಿಡೋದು ಹಂಗಂತಲ್ಲ. ನಮಗೆ ಹರ್ಬ್ಸ್ ಬೇಕಾಗತ್ತೆ, ಅಂದರೆ ಗಿಡಮೂಲಿಕೆಗಳು ಬೇಕಾಗತ್ತೆ, ಕ್ಯಾಂಡಲ್ ಬೇಕಾಗತ್ತೆ, ಮತ್ತು ಯಾವ ರೀಸನಿಗೆ ನಾವು ಸ್ಪೆಲ್ ಮಾಡ್ತಾ ಇದ್ದೀವಿ. ಲೈಕ್ ಏನೋ ನಿಮಗೆ ದುಡ್ಡು ಬೇಕಂದರೆ ಪ್ರಾಸ್ಪೆರಿಟಿ, ಯಾರಿಗಾದ್ರೂ ಕರ್ಸ್ ಮಾಡಬೇಕು ಅಥವಾ ತೊಂದರೆ ಮಾಡಬೇಕು ಅಂದರೆ ಕರ್ಸ್ ಅಥವಾ ಹೆಕ್ಸಿಂಗ್, ಅಥವಾ ನಮಗೆ ರಿವೆಂಜ್ ಬೇಕು, ನಮಗೇನೋ ತಪ್ಪು ಮಾಡಿದ್ದಾರೆ ಅಂತ ಹೇಳುವಾಗ ರಿವೆಂಜ್ ಸ್ಪೆಲ್, ಇಲ್ವಾ ಯಾರೋ ನಮ್ಮನ್ನು ತುಂಬ ಇಷ್ಟಪಡಬೇಕು ಆವಾಗ ಲವ್ ಸ್ಪೆಲ್, ಯಾರೋ ಒಬ್ಬರು ನಮಗೆ ತುಂಬ ಕಾಟ ಕೊಟ್ಟಿದ್ದಾರೆ, ಸೊ ಬೈಂಡಿಂಗ್ ಸ್ಪೆಲ್. ಈ ಥರ ಎಷ್ಟೊಂದು ರೀತಿಯಾದಂತಹ ಸ್ಪೆಲ್ಗಳಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಆರ್ ನೀಡ್, ನಮಗೆ ಏನು ಅವಶ್ಯಕತೆ ಇದೆಯೋ ಅಥವಾ ನಮ್ಗೆ ಏನು ರೀಸನ್ ಇದೆಯೋ ಅದ್ರ ಮೇಲೆ ನಾವು ಸ್ಪೆಲ್ಸ್ನ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು ನೋಡ್ಬೋದು, ಸುಮ್ಮನೆ ಹಾಗೆ ಬಂದ್ಬಿಟ್ಟು ಕ್ಯಾಂಡಲ್ ಹಾಕ್ಬಿಟ್ಟು ಓ ಬಾ ಅಂತೆಲ್ಲ ಹೇಳಿಬಿಟ್ಟು ಯಾವುದೋ ಒಂದು ಡೇಟಿನ ಅವರು ಸಮನ್ ಮಾಡಿಬಿಟ್ಟು ಪೊಸೆಸ್ ಆಗಿರೋದೆಲ್ಲ ಆಗುತ್ತೆ. ದ ರೀಸನ್ ಬೀಯಿಂಗ್, ನೀವು ಏನೇ ಮಾಡಬೇಕಂದ್ರೂ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಎಲ್ಲದಕ್ಕೂ ಒಂದು ಏನಂತಾರೆ ಹೇಳಿ ಪ್ರೊಸೀಜರ್ ಇರುತ್ತೆ, ಎಲ್ಲದಕ್ಕೂ ಒಂದು ರೀತಿ ಮತ್ತು ನೀತಿ ಅಂತ ಇರುತ್ತೆ. ನೀವು ಯೂಸ್ ಮಾಡುವಂತಹ ಒಂದು ಕ್ಯಾಂಡಲ್ ಕಲರ್ ಇರಬಹುದು, ಅದಕ್ಕೆ ನಾವು ಎಣ್ಣೆನ ಹಚ್ತೀವಿ ಅಥವಾ ಆಯಿಲ್ ಅಂತ ಏನು ಕರಿತೀವಲ್ಲ ಅದನ್ನು ಹಚ್ತೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತೆ, ಅದನ್ನ ಎನಾಯಿಂಟಿಂಗ್ ಅಂತ ಕರಿತೀವಿ. ಅದಕ್ಕೇ ಒಂದು ಏನಂತಾರೆ ಹೇಳಿ ಒಂದು ಪರ್ಟಿಕ್ಯುಲರ್ ಆಯಿಲ್ ಇರುತ್ತೆ ಪ್ರತಿಯೊಂದು ವಿಷಯಕ್ಕೂ. ಮತ್ತು ನಾವು 4 ಡೈರೆಕ್ಷನ್ನ ಕರಿತೀವಿ, ಮತ್ತು ವಿ ಕಾಸ್ಟ್ ಸರ್ಕಲ್ ಸೊ ದ್ಯಾಟ್ ಏನೋ ಆ ಪ್ರೊಟೆಕ್ಷನ್ ಇರಲಿ ಅಂತ ಹೇಳಿ. ನಂತರ ನಾವು ಯಾವುದಾದ್ರೂ ಒಂದು ಡೇಟಿ ಅಂತ ಪಿಕ್ ಮಾಡ್ತೀವಿ, ಅಂದರೆ ಯಾವ ದೇವರೊಟ್ಟಿಗೆ ನಾವು ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಲೆಟ್ಸ್ ಸೇ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನಾನು ವಾಪಸ್ ಅದನ್ನು ತೆಗಿಬೇಕು, ಆವಾಗ ಐ ಕ್ಯಾನ್ ವರ್ಕ್ ವಿತ್ ಕಾಳಿ, ಇಲ್ವಾ ಹೆಕಾಟೆ, ಈ ಥರ. ಸೊ ಆ ಪರ್ಟಿಕ್ಯುಲರ್ ಡೇಟಿ ಅಥವಾ ಪರ್ಟಿಕ್ಯುಲರ್ ಗಾಡ್ ಅಥವಾ ಗಾಡಸ್ನ ಪಿಕ್ ಮಾಡಬೇಕಾಗತ್ತೆ. ಆ್ಯಂಡ್ ಯು ನೀಡ್ ಟು ವರ್ಕ್ ವಿತ್ ದೆಮ್. ಆ್ಯಂಡ್ ನಾವೇನು ಮಾಡ್ತೀವಿ, ಆ ಎನರ್ಜಿನ ಸಮನ್ ಮಾಡ್ತೀವಿ. ಸಮನ್ ಅಂತಂದರೆ ನಮ್ಮಲ್ಲಿ ಒಂದು ಎನರ್ಜಿ ಇರುತ್ತೆ, ನಮ್ಮ ಸುತ್ತಮುತ್ತ ನೇಚರಲ್ಲಿ ಎನರ್ಜಿ ಇರುತ್ತೆ, ಮತ್ತು 3ನೇದು ಸೋರ್ಸ್ ಅಥವಾ ದೇವರು, ಅವರಲ್ಲಿ ಒಂದು ಎನರ್ಜಿ ಇರುತ್ತೆ. ಈ 3 ಎನರ್ಜಿನ ತೊಗೊಂಬಂದು ವಿ ಫಾರ್ಮ್ ಅ ಕೋನ್, ಆಯಿತಾ? ಸೊ ಈ ಕೋನ್ ಎನರ್ಜಿನ ಫಾರ್ಮ್ ಮಾಡಿ ಅಲ್ಲಿ ನಾವು ಡೈರೆಕ್ಟ್ ಮಾಡ್ತೀವಿ, ಆಯಿತಾ? ಡೈರೆಕ್ಟ್ ಮಾಡಿ. ಸೊ ಬೇಸಿಕಲಿ ಆ ಎನರ್ಜಿ ವರ್ಲ್ಡಲ್ಲಿ ವಿ ಕ್ರಿಯೇಟ್ ಅ ಡಿಫ್ರೆನ್ಸ್, ಅಥವಾ ಆ ಎನರ್ಜಿ ವರ್ಲ್ಡಲ್ಲಿ ಒಂದು ಚೇಂಜನ್ನ ಮಾಡ್ತೀವಿ ಅಂತ. ಕೆಲವು ಸಲ ಏನಾಗುತ್ತೆ, ನೀವು ಸರಿಯಾಗಿ ಪ್ರೊಟೆಕ್ಷನ್ ಅಥವಾ ನೀವು ಸರಿಯಾಗಿ ಸರ್ಕಲ್ ಕಾಸ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ, ನೀವು ಕರೆದಾಗ ಅದೇ ಪರ್ಟಿಕ್ಯುಲರ್ ಡೇಟಿನೇ ಬರಬೇಕು ಅಂತಿಲ್ಲ, ಆಯಿತಾ? ನಿಮ್ಮ ಎನರ್ಜಿ ಕಡಿಮೆ ಇದ್ದರೆ ಅಥವಾ ಏನಂತಾರೆ ಹೇಳಿ, ನೀವು ಆ ಟೈಮಲ್ಲಿ ತುಂಬ ಭಯ ಪಟ್ಕೊಂಡಿದ್ರೆ ಅಥವಾ ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿ ಇಲ್ಲದೇ ಇದ್ದರೆ ನೀವು ಸ್ಪಿರಿಟ್ಸ್ನ ಕೂಡ ಸಮನ್ ಮಾಡ್ಬೋದು, ಆಯಿತಾ? ಇನ್ನು ತುಂಬ ಸಲ ನೀವು ಪೊಸೆಸ್ ಕೂಡ ಆಗಬಹುದು. ಸೊ ಹಾಗಾಗಿ ಇದೆಲ್ಲ ಏನು ಪ್ರಾಕ್ಟೀಸಸ್ ಇರುತ್ತೆ, ನಿಮಗೆ ಒಬ್ಬ ಗುರು ಬೇಕಾಗತ್ತೆ,
ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಮತ್ತು ನಂತರ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ ಅದ್ರ ಬಗ್ಗೆ ಕೂಡ ನಿಮಗೆ ಸಾಕಷ್ಟು ನಾಲೆಡ್ಜು ಇರಬೇಕಾಗತ್ತೆ. ಸೊ ನಾವು ಹೇಳ್ತೀವಿ, ಡೋಂಟ್ ಇನ್ವೋಕ್ ಸಮಥಿಂಗ್ ದಟ್ ಯು ಕೆನಾಟ್ ಬ್ಯಾನಿಷ್. ಅಂದರೆ ನಿನಗೆ ಯಾವುದು ನೀನು ಕರಿತೀಯಲ್ಲ ಎನರ್ಜಿ, ಅದೇನಾದರೂ ಒಂಚೂರು ಪ್ರಾಬ್ಲಮ್ ಮಾಡಿದರೆ ವಾಪಸ್ ಕಳಿಸೋಷ್ಟು ಶಕ್ತಿ ನಿನಗೆ ಇರಬೇಕು. ಸೊ ನಿನಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕರಿಬೇಡ ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ಪೆಲ್ಸ್ ಮಾಡಬೇಕಂದ್ರೂ ಅಷ್ಟೇ, ನಿಮ್ಮ ಎನರ್ಜಿ ಬಾಡಿ ಅಥವಾ ನಿಮ್ಮ ಚಕ್ರಾಸ್ ಏನಿರತ್ತಲ್ಲ ಅದು ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ನಿಮ್ಮ ಇಂಟೆಂಟ್ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸೊ ಇಷ್ಟೆಲ್ಲ ಇಟ್ಕೊಂಡು ನೀವು ಮಾಡಿದಾಗ ಯು ಕ್ಯಾನ್ ಡೂ ಅ ಸ್ಪೆಲ್. ಆ್ಯಂಡ್ ಲೈಕ್ ಎ ಸೆಡ್, ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ತುಂಬ ಬ್ಲಾಕ್ಸ್ ಇದೆ, ಯು ವಾಂಟ್ ಟು ರಿಮೂವ್ ದ ಬ್ಲಾಕ್ಸ್, ಯು ಕ್ಯಾನ್ ಡೂ ಇಟ್. ಆಯಿತಾ? ನಿಮಗೆ ದುಡ್ಡು ಬರ್ತಾ ಇಲ್ಲ, ಸೊ ಪ್ರಾಸ್ಪೆರಿಟಿ ಬೇಕು, ಯು ಕ್ಯಾನ್ ಡೂ ಇಟ್. ಕೆಲಸ ಸಿಗ್ತಾ ಇಲ್ಲ, ಖಂಡಿತ ನೀವು ಮಾಡ್ಬೋದು. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದರೆ, ಮೇನು ಒಂದು ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋದಾಗ, ಎರಡನೇದು ಲವ್ ಸ್ಪೆಲ್. ಸೊ ನಾನು ಯಾರನ್ನು ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ, ಅವರು ನನ್ನ ಇಷ್ಟಪಡ್ತಾ ಇಲ್ಲ, ಸೊ ಏನೇ ಆದರೂ ಅವ್ರು ನನ್ನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಲವ್ ಸ್ಪೆಲ್ಸ್ ಮಾಡಿ ಅಂತ ಬರ್ತಾರೆ. ಸೊ ಒಂದೇನು ಅಂದರೆ ಆ ಟೈಮಲ್ಲಿ ಅವ್ರಿಗೆ ಒಬ್ಸೆಷನ್ ಇರುತ್ತೆ. ಏನಂದರೆ ನಾನು ಇವ್ರನ್ನ ಮದುವೆ ಆಗಬೇಕು, ಇವ್ರು ಬೇಕು ಅನ್ನೋ ಥರ. ಬಟ್ ಸ್ಪೆಲ್ ಮಾಡಿದಾಗ ಏನಾಗತ್ತೆ, ಆ ವ್ಯಕ್ತಿ ಯಾರ ಮೇಲೆ ಇವರು ಸ್ಪೆಲ್ ಮಾಡಿರ್ತಾರಲ್ಲ ಅವರು ಒಬ್ಸೆಸ್ಡ್ ಆಗಿಬಿಡ್ತಾರೆ. ಸೊ ಒಬ್ಸೆಷನ್ ಬಂದು ಅನ್ಹೆಲ್ದಿ ಕೂಡ ಆಗುತ್ತೆ ಕೆಲವು ಸಲ. ಓಕೆ, ಸೊ ಪ್ರೀತಿ ಮಾಡೋಕ್ಕಿಂತ ಒಬ್ಸೆಷನ್ ಆಗುತ್ತೆ. ಸೊ ಆಗ ಅವರು ಕಾಟ ಕೊಡೋಕೆ ಶುರು ಮಾಡ್ತಾರೆ. ಕೂತ್ರೆ ತಪ್ಪು, ನಿಂತರೆ ತಪ್ಪು, ಹೋದಲ್ಲೆಲ್ಲ ಫಾಲೋ ಮಾಡುವಂಥದ್ದು, ಅತಿಯಾಗಿ ಆಡುವಂಥದ್ದು. ಆವಾಗ ಏನಾಗತ್ತೆ, ನೀವೇನೇ ಮಾಡಿದ್ರು ಕೂಡ ಆ ಸ್ಪೆಲ್ನ ಬ್ರೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಯಾವುದು ಪ್ರೀತಿ ಅಂತ ಸ್ಟಾರ್ಟ್ ಆಗುತ್ತೋ ಅದು ಒಬ್ಸೆಷನ್ಗೆ ತಿರುಗುತ್ತೆ. ಯಾವುದು ಖುಷಿ ಅಂತ ಸ್ಟಾರ್ಟ್ ಆಗುತ್ತೋ ಅದು ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಬೇರೆಯವ್ರ ಹತ್ರ ಹೋಗಿ ನಂಗೆ ಲವ್ ಸ್ಪೆಲ್ ಮಾಡಿಕೊಡಿ, ಲವ್ ಸ್ಪೆಲ್ ಕಳಿಸಿ ಅಂತ ತುಂಬ ಜನ ಬರ್ತಾರಲ್ಲ, ಆ ಥರ ದಯವಿಟ್ಟು ಮಾಡಬೇಡಿ. ಬಿಕಾಸ್ ನಿಮ್ಗೆ ಅನಿಸ್ಬೋದು ಏನೋ ಹೇಳ್ತಾ ಇದ್ದಾಳೆ ಇವಳು ಅಂತ. ಬಟ್ ನೀವು ಟ್ರೈ ಮಾಡಿದಾಗ ನಿಮ್ಗೆ ಅನಿಸುತ್ತೆ ನಾವು ಯಾತಕ್ಕಾದ್ರೂ ಈ ಥರ ಮಾಡಿದ್ವೋ ಅಂತ ಹೇಳಿ. ಆ್ಯಂಡ್ ಕೆಲವರು ಕೋಪ ಮಾಡಿಕೊಂಡು ಕರ್ಸ್ ಮಾಡ್ತಾರೆ, ಅಥವಾ ಏನೋ ನಾನು ಹೇಳ್ದಲ್ಲ ಸ್ಪೆಲ್ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕು ಹಾಗೆಲ್ಲ ಮಾಡ್ತಾರೆ. ಸೊ ಯೂಶಲಿ ನೀವು ಆ ಥರ ಮಾಡಿದಾಗ ಯು ಟೇಕ್ ಆನ್ ಅ ಲಾಡ್ ಆಫ್ ಕರ್ಮ, ಆಯಿತಾ? ಬ್ಯಾಡ್ ಕರ್ಮ, ಟು ಬಿ ವೆರಿ ಹಾನೆಸ್ಟ್. ಅದು ಯಾವ ರೀತಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಲೈಕ್ ಸ್ಪೆಷಲಿ ನಾವು ಸಾಯುವಾಗ ಯು ವಿಲ್ ಹ್ಯಾವ್ ಅ ವೆರಿ ಬ್ಯಾಡ್ ಡೆತ್. ತುಂಬ ಕಷ್ಟಪಟ್ಟು ಸಾಯುವಂಥದ್ದು. ಇಲ್ಲ ಬೇಡ, ನಂಗೆ ಈ ದೇಹನೇ ಬೇಡ, ನಂಗೆ ಈ ನೋವೇ ಬೇಡ ಅಂತ ನೀವು ಎಷ್ಟೇ ಕೇಳಿದ್ರು ಕೂಡ ನೀವೇನು ಮಾಡಿರ್ತೀರಲ್ಲ ಅದು ವಾಪಸ್ ಬಂದೇ ಬರುತ್ತೆ, ಆಯಿತಾ? ಆ್ಯಂಡ್ ಈ ಲೈಫ್ ಟೈಮ್ ಅಲ್ಲದೆ ಅದು ನೆಕ್ಸ್ಟ್ ಲೈಫ್ ಟೈಮಿಗೆ ಕೂಡ ಅದು ಫಾಲೋ ಮಾಡುತ್ತೆ ನಿಮ್ಮನ್ನು. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ದಯವಿಟ್ಟು ಈ ಥರದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸ್ಪೆಲ್ಸ್ ಆರ್ ನಾಟ್ ಅ ಜೋಕ್. ಆ್ಯಂಡ್ ಏನೋ ಒಂದು ನಾನು ಯಾತಕ್ಕೆ ಇಷ್ಟು ಸ್ಟ್ರೆಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡಿ, ಮ್ಯಾಮ್ ನೀವು ಕಲಿಸ್ತೀರಾ, ಬಿಕಾಸ್ ಅವ್ರು ಯಾರೋ ಕಲಿಸ್ತಾ ಇದ್ದಾರೆ, ನೀವು ಹೇಳ್ಕೊಡ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ. ಸೊ ನಾನು ಹೇಳ್ತೀನಿ, ಇಲ್ಲಪ್ಪ, ಸ್ಪೆಲ್ ಇಸ್ ಸಮಥಿಂಗ್ ವೆರಿ ಸೀರಿಯಸ್, ನೀವು ಆಟ ಆಡುವಂಥದ್ದಲ್ಲ ಅಂತ. ಸೊ ಹಾಗಾಗಿ ದಿಸ್ ಇಸ್ ಅ ಸ್ಮಾಲ್ ಅವೇರ್ನೆಸ್ ಥರ ಏನಾಗತ್ತೆ ಅಂತ. ಈಗ ನಾವು ಟ್ಯಾರೋ ಕಾರ್ಡು ಮುಖಾಂತರ ಕೆಲವೊಂದು ಸಾರಿ ನಾನು ತಿಳ್ಕೊಂಡಿದ್ದು ಈ ಮ್ಯಾಚ್ ಮೇಕಿಂಗ್ ಮಾತ್ರ ಅಂತ ಅಷ್ಟೇ. ಅಂದರೆ ಹುಡುಗಿನ ಮ್ಯಾಚ್ ಮಾಡಿಸ್ಬೇಕಂದ್ರೆ ಮಾತ್ರ ಅಂತ ಅಂದ್ಬಿಟ್ಟು. ಈಗ ಈ ಟ್ಯಾರೋನ ಇನ್ನು ಏನಕ್ಕೆಲ್ಲ ಬಳಸ್ಬೋದು? ಸೊ ಎಲ್ಲರಿಗೂ ಏನನ್ಸುತ್ತೆ, ಟ್ಯಾರೋ ಅಂತ ಹೇಳಿದ್ರೆ ಜಸ್ಟ್ ಒಂದು ಪ್ಯಾಕ್ ಆಫ್ ಕಾರ್ಡ್ಸು ಸುಮ್ಮನೆ ಹಾಕಿ ನಾವು ಅದನ್ನು ಸ್ಪ್ರೆಡ್ ಮಾಡ್ತೀವಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ನೋಡಬಹುದು ಅಂತ. ಫಸ್ಟ್ ಆಫ್ ಆಲ್, ಟ್ಯಾರೋ ಅಂತ ಏನದು ಕಾರ್ಡ್ಸ್ ಇದೆಯಲ್ಲ ಅದು ತುಂಬ ತುಂಬ ಪವರ್ಫುಲ್ ಟೂಲ್ ಅದು, ಆಯಿತಾ? ಆ್ಯಂಡ್ ಅದನ್ನು ಮಾಸ್ಟರ್ ಮಾಡೋಕ್ಕೆ ಎಷ್ಟು ಟೈಮ್ ಕೊಟ್ಟರು ಸಾಲದು, ಅಷ್ಟು ಅದು ಏನಂತಾರೆ ಹೇಳಿ ಪವರ್ಫುಲ್ ಅಂತ. ಸೊ ನೀವು ಟ್ಯಾರೋ ಏನು ನಾವು ಯೂಸ್ ಮಾಡ್ತೀವಲ್ಲ, ಇದನ್ನು ನೀವು ಜಸ್ಟ್ ಫಾರ್ಚೂನ್ ಟೆಲ್ಲಿಂಗ್ ಅಲ್ಲ. ಟ್ಯಾರೋ ಏನಿದೆ ಅದು ಫಾರ್ಚೂನ್ ಟೆಲ್ಲಿಂಗ್ ಅಲ್ಲ, ಇಟ್ ಈಸ್ ಮೋರ್ ಆಫ್ ಗೈಡೆನ್ಸ್, ಆಯಿತಾ? ಫಾರ್ಚೂನ್ ಟೆಲ್ಲಿಂಗ್ ಅಥವಾ ಪ್ರೆಡಿಕ್ಷನ್ ಅಂದರೆ ಹೀಗೆ ಆಗತ್ತೆ, ಹೀಗೆ ನಡೆಯುತ್ತೆ ಅಂತ ಹೇಳುವಂಥದ್ದು. ಬಟ್ ಇದರಲ್ಲಿ ಹಂಗಿರಲ್ಲ, ಆಯಿತಾ? ಸೊ ಇಟ್ ಈಸ್ ಮೋರ್ ಆಫ್, ನೋಡು ನೀನು ಹೀಗೆ ಮಾಡಿದ್ರೆ ಹೀಗಾಗತ್ತೆ, ಸೊ ನೀನು ಇದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅಡ್ವೈಸ್ ಕೊಡುವಂಥದ್ದು. ಓಕೆ, ಎಲ್ಲರೂ ಇದನ್ನು ಬರೀ ಗೈಡೆನ್ಸ್ ಅಂತಾನೆ ಯೂಸ್ ಮಾಡ್ತಾರೆ. ಬಟ್ ಅದನ್ನ ಬಿಟ್ಟು ಕೂಡ ನೀವು ತುಂಬ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ಬೋದು. ಲೈಕ್ ಐ ಸೆಡ್, ನೀವು ಬರೀ ಟ್ಯಾರೋನೇ ಯೂಸ್ ಮಾಡಿಕೊಂಡು ಸ್ಪೆಲ್ ಸಹಿತ ಮಾಡ್ಬೋದು. ಓಕೆ, ಕೆಟ್ಟ ರೀತಿ ಆಗಲ್ಲ, ಒಳ್ಳೆ ರೀತಿಯಾಗಿ. ಫಾರ್ ಎಕ್ಸಾಂಪಲ್, ಲೈಫಲ್ಲಿ ಬ್ಲಾಕ್ ಇದೆ, ಆ ಬ್ಲಾಕ್ ತೆಗಿಬೇಕು, ದರ್ ಇಸ್ ಅ ಪರ್ಟಿಕ್ಯುಲರ್ ಕಾರ್ಡ್,
ಟ್ಯಾರೋ ಕಾರ್ಡ್ನ ತೊಗೊಂಡು ನೀವು ಕೆಲವೊಂದು ಇದು ಮಾಡಿದಾಗ ಯು ಕ್ಯಾನ್ ರಿಮೂವ್ ದ ಬ್ಲಾಕ್ ಆಯಿತಾ. ಆ್ಯಂಡ್ ನಂತರ ಲೆಟ್ಸ್ ಸೇ ನಿಮ್ದು ಯಾವುದೋ ಒಂದು ವಸ್ತು ಕಳೆದು ಹೋಗಿದೆ. ಸೊ ನಿಮಗೆ ಅದು ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ, ಅದನ್ನ ನೀವು ಲೊಕೇಟ್ ಮಾಡಬೇಕು. ವಿತ್ ದ ಹೆಲ್ಪ್ ಆಫ್ ಕಾರ್ಡ್ಸ್ ನೀವು ಮಾಡ್ಬೋದು. ಆ್ಯಂಡ್ ಲೆಟ್ಸ್ ಸೇ ನಿಮ್ದು ಯಾವುದೋ ಒಬ್ಬ ಏನಂತಾರೆ ಹೇಳಿ, ಈಗ ಅಜ್ಜಿ ಇರ್ಬೋದು, ಇಲ್ಲ ಅಂತಂದರೆ ನೀವು ತುಂಬ ಇಷ್ಟಪಡುವಂತಹ ಒಬ್ಬ ವ್ಯಕ್ತಿ ಕೋಮಾನಲ್ಲಿ ಹೋಗಿದ್ದಾರೆ ಅಥವಾ ಅವರಿಗೆ ಹುಷಾರಿಲ್ಲ, ನೀವು ಅವರೊಟ್ಟಿಗೆ ಮಾತಾಡಬೇಕು, ಬಟ್ ದೆನ್ ನಿಮಗೆ ಹೇಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ. ಆಗ ಯು ಕ್ಯಾನ್ ಯೂಸ್ ಟ್ಯಾರೋ. ನಂತರ ಲೆಟ್ಸ್ ಸೇ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ ಆಯಿತಾ. ಸೊ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳುವಾಗ ಯು ಕ್ಯಾನ್ ಯೂಸ್ ಟ್ಯಾರೋ. ಬಟ್ ಒಂದೇನು ಅಂತಂದರೆ ಯೂಶಲಿ ಕಮ್ಯುನಿಕೇಟ್ ಮಾಡುವಾಗ ಸತ್ತವ್ರ ಜೊತೆ ಆಗಲಿ ಅಥವಾ ಈ ಥರ ಇರುವಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಅದಕ್ಕೆ ಅಂತಲೇ ಒಂದು ಸೆಪ್ರೇಟ್ ಪ್ಯಾಕ್ ಆಫ್ ಕಾರ್ಡ್ಸ್ ಇಟ್ಕೋಬೇಕಾಗತ್ತೆ. ಮತ್ತು ಕ್ಲೆನ್ಸ್ ಮಾಡಬೇಕು, ಸರಿಯಾಗಿ ಶೀಲ್ಡ್ ಮಾಡಬೇಕು. ಒಂದು ಬೇಸಿಕ್ ಏನಂತಾರೆ ಹೇಳಿ ಕೆಲವೊಂದು ಪ್ರಿಕಾಷನ್ಸ್ನ ನೀವು ಏನಂತಾರೆ ಹೇಳಿ ಮಾಡಬೇಕಾಗತ್ತೆ. ಅದನ್ನು ಮಾಡಿಕೊಂಡು ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಟ್ಯಾರೋ ಇಸ್ ಅನ್ ಎಕ್ಸಲೆಂಟ್ ಟೂಲ್. ನೀವು ಪಾಸ್ಟ್ ಲೈಫ್ ರೀಡಿಂಗ್ ಸಹಿತ ಮಾಡ್ಬೋದು. ಆ್ಯಂಡ್ ಅಗೇನ್ ಲೈಕ್ ಎ ಸೆಡ್ ಫ್ಯೂಚರ್ ಸಹಿತ ನೋಡ್ಬೋದು. ಕೆಲವೊಂದು ಪ್ಯಾಟರ್ನ್ಸ್ ನಿಮಗೆ ಲೈಫಲ್ಲಿ ಬ್ರೇಕ್ ಮಾಡಬೇಕು, ಹೇಗೆ ಬ್ರೇಕ್ ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ನಿಮ್ಮಲ್ಲಿರುವಂತಹ ಕೆಲವೊಂದು ನ್ಯೂನ್ಯತೆ ನಿಮಗೆ ಗೊತ್ತೇ ಇಲ್ಲ ಈ ಥರ ಇದೆ ಅಂತ ಹೇಳಿ. ಅದೇ ನೀವು ಕಾರ್ಡ್ಸಲ್ಲಿ ನೋಡುವಾಗ ಇಟ್ ಗಿವ್ಸ್ ಯು ಅ ಥರ್ಡ್ ಪರ್ಸನ್ಸ್ ಪರ್ಸ್ಪೆಕ್ಟಿವ್, ಅಂದರೆ ಮೂರನೇ ವ್ಯಕ್ತಿಯಿಂದ ಬರುವಂತಹ ಏನದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಸೊ ಆ ರೀತಿ ಅದು ಏನಂತಾರೆ ಹೇಳಿ ಟ್ಯಾರೋ ಆನ್ಸರ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಟ್ಯಾರೋ ನೀವು ಲೈಕ್ ಇಂಟ್ಯೂಷನ್ ಇಲ್ಲದೆ ಏನು ರೂಢಿ ಇಲ್ಲದೇ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಟ್ಯಾರೋ ಇಸ್ ಲೈಕ್ ಏನಂತಾರೆ ಹೇಳಿ ಇನ್ಸ್ಟ್ರೂಮೆಂಟ್. ನಿಮ್ಮ ಇಂಟ್ಯೂಷನ್ ನೀವು ಸ್ಟ್ರಾಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ನೀವು ಟ್ಯಾರೋ ರೀಡಿಂಗ್ಸ್ ಮಾಡ್ತಾ ಮಾಡ್ತಾ ಇಂಟ್ಯೂಷನ್ ಏನಿದೆ ಅದು ತುಂಬ ಅಂದರೆ ತುಂಬ ಏನಂತಾರೆ ಹೇಳಿ ಸ್ಟ್ರಾಂಗ್ ಆಗಕ್ಕೆ ಶುರುವಾಗತ್ತೆ. ಆ್ಯಂಡ್ ಲೈಕ್ ಎ ಸೆಡ್ ಟ್ಯಾರೋನಲ್ಲಿ ನಮಗೆ 3 ರೀತಿಯಾಗಿ ಬರುತ್ತೆ. ಒಂದು ರೇಡವೇಟ್, ಒಂದು ಥಾಟ್ ಅಂತ ಬರುತ್ತೆ, ಆ್ಯಂಡ್ ನಂತರ ಇನ್ನೊಂದು ಟ್ಯಾರೋಡಿ ಮಾಡಿಸಿಲಿ. ಈಗ ಅಟ್ ಪ್ರೆಸೆಂಟ್ ಎಲ್ಲರೂ ತುಂಬ ಯೂಸ್ ಮಾಡುವಂಥದ್ದು ರೇಡವೇಟ್ ಅಂತ ಹೇಳ್ಬಿಟ್ಟು, ಅದೇ ತುಂಬ ಏನಂತಾರೆ ಹೇಳಿ ಪ್ರಚಲಿತದಲ್ಲಿ ಇರುವಂತಹದ್ದು ಒಂದು ಡೆಕ್ ಅಂತ. ಆ್ಯಂಡ್ ಲೈಕ್ ಎ ಸೆಡ್ ಅಲ್ಲ, ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಟೂಲ್. ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಆ್ಯಸ್ ಅ ಸೋಲ್ ನಾನು ಬೆಳಿಬೇಕು ಅಂತ ಹೇಳುವಾಗ ಇದೇನಿದು ಟ್ಯಾರೋ ಕಾರ್ಡ್ಸ್ ಇದೆಯಲ್ಲ, ಇದನ್ನು ನೀವು ಆ ಟೂಲ್ ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ವಿಚಸ್ ಅಂತ ಬಂದಾಗ ದಿ ವರ್ಕ್ ವಿತ್ ದ ಮೂನ್ ಆಯಿತಾ. ತುಂಬ ತುಂಬ ಮೂನ್ ಏನಿದೆ ಅಲ್ಲ, ಸೊ ದೇ ಹ್ಯಾವ್ ಅ ವೆರಿ ಕ್ಲೋಸ್ ಕನೆಕ್ಷನ್ ಮೂನ್ ಒಟ್ಟಿಗೆ. ಯಾಕೆ ಅಂತ ಹೇಳಿದ್ರೆ ಮೂನ್ ಹೇಗೆ ಅದು ಪೂರ್ತಿಯಾಗಿ ಮತ್ತೆ ಅದು ಇದಾಗತ್ತೋ, ನ್ಯೂ ಮೂನ್ಗೆ ಹೋಗುತ್ತೋ, ಅದೇ ರೀತಿ ನೀವು ಹೆಂಗಸರನ್ನ ನೋಡುವಾಗ ನಮಗೆ ಋತುಚಕ್ರ ಇರುತ್ತಲ್ಲ, ಅದೇ ರೀತಿ ಇವರು ಕನೆಕ್ಟ್ ಮಾಡ್ತಾರೆ ಅದನ್ನು ಮೂನೊಟ್ಟಿಗೆ. ಸೊ ಹಾಗಾಗಿ ಏನಂತಾರೆ ಹೇಳಿ ವಿಚಸು ಮೂನೊಟ್ಟಿಗೆ ತುಂಬ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಇದೆ ವರ್ಕ್. ಮತ್ತು ನಂತರ ನೀವು ಅಲ್ಲಿ ನೋಡುವಾಗ ಅವ್ರು ಏನು ಗಾಡೆಸ್ನ ಅವ್ರು ವರ್ಷಿಪ್ ಮಾಡ್ತಾರಲ್ಲ, 3 ಫೇಸಲ್ಲಿ ವರ್ಷಿಪ್ ಮಾಡ್ತಾರೆ. ಮೇಡನ್, ಮದರ್ ಮತ್ತು ಕ್ರೋನ್ ಅಂತ. ಮೇಡನ್ ಅಂದರೆ ಫಾರ್ ಎಕ್ಸಾಂಪಲ್ ನಾವೀಗ ಶ್ರೀವಿದ್ಯಾನಲ್ಲಿ ನೋಡ್ಬೋದು, ಈಗ ಯೋಗಬಾಲ ತುಂಬ ಯಂಗ್ ಆಗಿರ್ತಾರಲ್ಲ ಆ ರೀತಿ. ಸೊ ಮದರ್ ಅಂತ ಬಂದಾಗ ಒಂದು ತಾಯಿ ರೂಪದಲ್ಲಿ, ಮತ್ತು ಕ್ರೋನ್ ಅಂತ ಬಂದಾಗ ಈ ಕೋಪದ ರೂಪದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಧೂಮಾವತಿ ಏನಿದ್ದಾಳಲ್ಲ ಆ ರೀತಿಯಾಗಿ. ಸೊ ಆ ಥರ ಅವರು ಏನಂತಾರೆ ಹೇಳಿ ಆ ದೇವತೆಗೆ 3 ಫಾರ್ಮ್ಸ್ ಇರುತ್ತೆ ಅಥವಾ 3 ಫೇಸಸ್ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೀವು ಅನ್ಕೋಬೋದು ಏನಪ್ಪ ವಿಚಸ್ಸು ಹಾಗೆ ಹೀಗೆ ಬೇರೆ ರಿಲಿಜನ್ ಅದು ಅಂತೆಲ್ಲ. ಬಟ್ ನೀವು ಪೆಗನಿಸಮ್ ಇರ್ಬೋದು ಅಥವಾ ಶಾಮನಿಸಮ್ ಇರ್ಬೋದು ಅಥವಾ ನೀವು ವಿಚ್ ಕ್ರಾಫ್ಟ್ ಇರ್ಬೋದು, ನೀವು ನೋಡುವಾಗ ಎಷ್ಟು ಸಿಮಿಲಾರಿಟೀಸ್ ಇದೆ ನಮ್ಮ ಏನಂತಾರೆ ಹೇಳಿ ಸನಾತನ ಧರ್ಮದ ಜೊತೆಗೆ. ತುಂಬ ತುಂಬ ಸಿಮಿಲಾರಿಟೀಸ್ ಇರುತ್ತೆ. ಲೈಕ್ ಎ ಸೆಡ್ ಅಲ್ಲ, ನಾವುಗಳು ಕೂಡ ತುಂಬ ನಂಬ್ತೀವಿ. ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ತುಂಬ ನಂಬ್ತೀವಿ. ಇವ್ರುಗಳು ಕೂಡ ಅದನ್ನು ನಂಬ್ತಾರೆ. ಮತ್ತು ನಮ್ಮ ಏನಂತಾರೆ ಹೇಳಿ ನಾವು ಎಸ್ಟ್ರಾಲಜಿ ಮಾಡ್ತೀವಿ, ನಂತರ ಕವಡೆ ಶಾಸ್ತ್ರ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ವಿಚಸ್ ಕೂಡ ಟ್ಯಾರೋ ಇರಬಹುದು ಅಥವಾ ಪೆಂಜುಲಮ್ ಇರಬಹುದು ಅಥವಾ ನಂತರ ಎಸ್ಟ್ರಾಲಜಿ ಇರ್ಬೋದು, ಎಲ್ಲನೂ, ಅಥವಾ ಶಕುನ ಶಾಸ್ತ್ರ ನಾವೇನು ಮಾಡ್ತೀವಲ್ಲ ಅದೇ ರೀತಿ ಅದಿರ್ಬೋದು, ಅಥವಾ ಕಾಫಿ ಕಪ್ಪಲ್ಲಿ ರೀಡಿಂಗ್ ಮಾಡುವಂಥದ್ದು, ಟೀ ಕುಡಿದ ನಂತರ ಅದೇನು ಗಸಿ ಬರುತ್ತಲ್ಲ ಅದರಲ್ಲಿ ರೀಡಿಂಗ್ ಮಾಡುವಂಥದ್ದು, ಈ ಥರದ್ದೆಲ್ಲ ಏನಂತಾರೆ ಹೇಳಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಕೇಳ್ತಿರಲ್ಲ, ಹ್ಯಾವ್ ಯು ಮೆಟ್ ಅ ರಿಯಲ್ ಲೈಫ್ ವಿಚ್? ಖಂಡಿತ ಐ ಹ್ಯಾವ್ ಮೆಟ್ ಹರ್. ಆ್ಯಂಡ್ ಇನ್ನೊಂದೇನು ಅಂತಾರೆ, ಲೈಕ್ ಐ ಟೋಲ್ಡ್ ಅಲ್ಲ, ನೀವು ಅವ್ರನ್ನ ನೋಡುವಾಗ ಅವರು ವಿಚಿತ್ರವಾಗಿ ಕಾಣೋದಾಗ್ಲಿ ಆ ಥರ ಎಲ್ಲ ಏನೂ ಇರಲ್ಲ, ತುಂಬ ನಾರ್ಮಲ್ ಆಗಿರ್ತಾರೆ. ಬಟ್ ಒಂದು ಸೈನ್ ಏನು ಅಂದರೆ ಯೂಶಲಿ ವಿಚಸ್ ಪೆಂಟಗ್ರಾಮ್ ಹಾಕೋತಾರೆ ಅವರು.
ಪೆಂಟಗ್ರಾಮ್ ಏನಕ್ಕೆ ಅಂತಂದರೆ ನಮ್ಮ ಪಂಚಭೂತಗಳು ಏನಿದೆಯಲ್ಲ ಅದನ್ನು ಸಿಂಬಲೈಸ್ ಮಾಡೋಕ್ಕೆ ಅಥವಾ ಆ ಪಂಚಭೂತಗಳಿಂದ ನಾವು ಮಾಡಿರುವಂಥದ್ದು. ಆ್ಯಂಡ್ ಅವರು ಆ ಪಂಚಭೂತಗಳೊಟ್ಟಿಗೆ ದೇ ವರ್ಕ್ ಲೈಕ್ ನೀರು, ಅಗ್ನಿ, ವಾಯು, ಭೂಮಿ, ಆಕಾಶ. ಸೊ ಈ 5 ತತ್ವಗಳೊಟ್ಟಿಗೆ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳೋಕ್ಕೋಸ್ಕರ ಅವರು ಪೆಂಟಗ್ರಾಮ್ನ ಯೂಶಲಿ ಹಾಕೋತಾರೆ ಅಂತ. ಆ್ಯಂಡ್ ಯೂಶಲಿ ನೀವು ನೋಡ್ಬೋದು ಈ ವಿಚ್ ಇಸ್ ಬ್ಲ್ಯಾಕ್ ಡ್ರೆಸ್ ಹಾಕ್ತಾರೆ ಎಲ್ಲ ಕಡೆ ಯಾಕೆ ಅಂತ. ಸೊ ಅವರು ಸ್ಪೆಲ್ಸ್ ಮಾಡುವಾಗ ಅಥವಾ ಈ ಥರ ರಿಚುವಲ್ಸ್ ಮಾಡುವಾಗ ಅವರ ಆರ ಏನಿದೆಯಲ್ಲ ಇನ್ನೊಬ್ಬರೊಟ್ಟಿಗೆ ಅದು ಕಾಂಟ್ಯಾಕ್ಟ್ ಆಗಬಾರ್ದು ಅಥವಾ ಅವ್ರ ಎನರ್ಜಿ ಇವ್ರು ಎಬ್ಸಾರ್ಬ್ ಮಾಡಬಾರ್ದು, ಅದಲ್ಲೇ ಶೀಲ್ಡ್ ಆಗಲಿ ಅಂತ ಹೇಳಿಬಿಟ್ಟು ಆ ಬ್ಲ್ಯಾಕ್ ಡ್ರೆಸ್ಸನ್ನು ಅವರು ಯೂಶಲಿ ಹಾಕೋತಾರೆ. ಸೊ ಟ್ಯಾರೋ ಅಂತ ಬಂದಾಗ ನಾನು ಹೇಳಿದೆ ಅಲ್ಲ, ಈಗ ತೀರ್ಕೊಂಡವರೊಟ್ಟಿಗೆ ಕೂಡ ನೀವು ಮಾತಾಡಬಹುದು. ನಂತರ ನಿಮಗೆ ಕಳೆದೋಗಿರೋ ಅಂಥ ವಸ್ತುಗಳು ಏನಿದೆ ಅದನ್ನ ಹುಡುಕಕ್ಕೆ ಕೂಡ ನೀವು ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಟ್ಯಾರೋ ಏನಿದೆ ಅಲ್ಲ, ಲೈಕ್ ಅಟ್ ಆಲ್ ನಿಮ್ಮ ಏನಂತಾರೆ ಹೇಳಿ ಪೆಟ್ ಅಥವಾ ನಿಮ್ಮ ಹತ್ರ ಏನು ಸಾಕು ಪ್ರಾಣಿ ಇರತ್ತಲ್ಲ, ಸೊ ಅದರೊಟ್ಟಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಥವಾ ಅದರೊಟ್ಟಿಗೆ ನೀವು ಮಾತಾಡೋಕ್ಕೆ ಕೂಡ ನೀವು ಈ ಪರ್ಟಿಕ್ಯುಲರ್ ಟ್ಯಾರೋ ಏನಿದೆಯಲ್ಲ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಟ್ಯಾರೋ ಅಂತ ಬಂದಾಗ ಬರೀ ಟ್ಯಾರೋ ಅಲ್ಲ, ಟ್ಯಾರೋ ಬಿಟ್ಟು ಕೂಡ ಎಷ್ಟೊಂದು ರೀತಿಯಾದಂತಹ ಏನಂತಾರೆ ಹೇಳಿ ಕಾರ್ಡ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾವು ಪ್ಲೇಯಿಂಗ್ ಕಾರ್ಡ್ಸ್ ಇದೆಯಲ್ಲ ಅದನ್ನು ಕೂಡ ಯೂಸ್ ಮಾಡಿ ಫಾರ್ಚೂನ್ ಹೇಳ್ಬೋದು ಅಥವಾ ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳ್ಬೋದು. ಅದೇ ರೀತಿಯಾಗಲ್ಲ ನಾರ್ಮನ್ಸ್ ಇರ್ಬೋದು ಅಥವಾ ಕಿಪ್ಪರ್ಸ್ ಇರ್ಬೋದು, ಈ ಕಾರ್ಡ್ಸ್ ಕೂಡ ನಾವು ಬಳಸ್ಕೊಂಡು ಫ್ಯೂಚರ್ ಅಥವಾ ಫಾರ್ಚೂನ್ ಟೆಲ್ಲಿಂಗ್ ಮಾಡ್ಬೋದು. ಈ ಕಾರ್ಡ್ಸ್ನ ಕೂಡ ನಾವು ಬಳಸ್ಕೊಂಡು ಈ ಯಾರು ತೀರ್ಕೊಂಡಿರ್ತಾರಲ್ಲ ಅವರೊಟ್ಟಿಗೆ ನಾವು ಏನಂತಾರೆ ಹೇಳಿ ಕಮ್ಯುನಿಕೇಟ್ ಮಾಡಬಹುದು. ಮತ್ತು ನಮ್ದು ಏನು ವಸ್ತು ಕಳೆದು ಹೋಗಿದೆ ಅದನ್ನು ಸಹಿತ ನಾವು ಹುಡುಕ್ಬೋದು, ಈ ಥರ ಎಲ್ಲ. ಬಟ್ ಒಂದು ನೀವು ಏನು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಯೂಶಲಿ ಟ್ಯಾರೋ ಯೂಸ್ ಮಾಡಿ ನಾನು ಯಾರು ತೀರ್ಕೊಂಡಿರ್ತಾರಲ್ಲ ಅವರೊಟ್ಟಿಗೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಹೇಳುವಾಗ ನೀವು ಅದಕ್ಕೆ ಅಂತಲೇ ಸೆಪ್ರೇಟಾಗಿ ಒಂದು ಡೆಕ್ ಇಟ್ಕೋಬೇಕಾಗತ್ತೆ. ಮತ್ತು ಯಾವಾಗಲೂ ಕ್ಲೆನ್ಸ್ ಮಾಡಿ ಏನಂತಾರೆ ಇಟ್ಕೋಬೇಕಾಗತ್ತೆ ಆ್ಯಂಡ್ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಸರಿಯಾಗಿ. ಕೆಲವ್ರು ಹೇಗೆ ಅಂದರೆ ಟ್ಯಾರೋ ಡೆಕ್ ತೊಗೋತಾರೆ, ಎಲ್ಲಂದ್ರಲ್ಲಿ ಎಸಿತಾರೆ, ಎಲ್ಲಂದ್ರಲ್ಲಿ ಇಡ್ತಾರೆ, ಹಾಗೆಲ್ಲ ಮಾಡ್ತಾರೆ. ಆ ಥರ ಮಾಡಬಾರ್ದು. ಸೊ ಟ್ಯಾರೋ ಇಸ್ ಅ ವೆರಿ ಸೇಕ್ರೆಡ್ ಟೂಲ್, ಎಸ್ಪೆಷಲಿ ನಮ್ಮ ವಿಚಸ್ಗೆ ಇಟ್ಸ್ ಅ ವೆರಿ ಸೇಕ್ರೆಡ್ ಟೂಲ್ ಅದು. ಸೊ ಹಾಗಾಗಿ ನೀವು ಅದನ್ನು ಯೂಸ್ ಮಾಡಿದ ಮೇಲೆ ಒಂದು ಬಟ್ಟೆಯಲ್ಲಿ ಅದನ್ನು ಸುತ್ತಿ, ಯೂಶಲಿ ಸಿಲ್ಕ್ ಅಥವಾ ಪಾಲಿಸ್ಟರ್ ಆ ಬಟ್ಟೆನಲ್ಲಿ ಸುತ್ತಿ ಅದನ್ನು ಸೆಪ್ರೇಟಾಗಿ ಒಂದು ಕಡೆ ಇಡಬೇಕಾಗತ್ತೆ. ಈಗ ಕ್ರಿಸ್ಟಲ್ಸು ಹೇಗೆ ಪೆಟ್ಸೋ ಅದೇ ರೀತಿ ಈ ಟ್ಯಾರೋ ಡೆಕ್ ಏನಿದೆ ಅದು ಕೂಡ ನಿಮ್ಮ ಪೆಟ್ ಥರ ನೀವು ಟ್ರೀಟ್ ಮಾಡಬೇಕಾಗತ್ತೆ. ಸೊ ನೀವು ಅದನ್ನು ರೆಸ್ಪೆಕ್ಟಿಂದ ನೀವು ಟ್ರೀಟ್ ಮಾಡದೇ ಇದ್ದರೆ ಅಥವಾ ಅದನ್ನು ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ ನಿಮಗೆ ರೀಡಿಂಗ್ ಸರಿಯಾಗಿ ಬರಲ್ಲ. ಓಕೆನಾ? ಸೊ ನಿಮ್ಮ ಏನಂತಾರೆ ಹೇಳಿ ಟ್ಯಾರೋ ಕಾರ್ಡ್ನ ತುಂಬ ಜಾಗರೂಕತೆಯಿಂದ ಮತ್ತು ಕೇರಿಂದ ಒಂದು ಕಡೆ ಯಾವಾಗಲೂ ಭದ್ರವಾಗಿ ಎತ್ತಿಡಬೇಕಾಗತ್ತೆ. ಆಸ್ ಯೂಶುವಲ್ ತುಂಬ ಚೆನ್ನಾಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.